ನಾನು ಇವತ್ತಿನ ದಿನ ಈ ನಂಬಿಕೆ ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಈ ನಂಬಿಕೆಗಿರುವಂಥ ಪ್ರಾಮುಖ್ಯವಾದ ಭಾಗ ಏನು ಎನ್ನುವಂಥದ್ದು ನಿಮ್ಮ ಬಳಿಯಲ್ಲಿ ನಾನು ಮಾತನಾಡಲಿಕ್ಕಾಗಿ ಇಷ್ಟಪಡ್ತೇನೆ. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ, ಅಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂಥ ಕಾರ್ಯ ಬೈಬಲಲ್ಲಿ ನಾವು ನೋಡುತ್ತೇವೆ. 17ನೇ ವಾಕ್ಯ, ದೇವರ ವಾಕ್ಯದಲ್ಲಿ ನಾವು ಈ ರೀತಿ ಗಮನಿಸ್ತೇವೆ, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ಎಂಬುದಾಗಿ ಗಟ್ಟಿಯಾಗಿ ನಾವೆಲ್ಲರೂ ವಾಕ್ಯ ಹೇಳೋಣ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ವಾಕ್ಯವೇ ನಮ್ಮ ನಂಬಿಕೆಗೆ ಆಧಾರ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿದ್ದೇವೆ. ಹಾಗಾದರೆ ವಾಕ್ಯ ಇಲ್ಲದೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಬೈಬಲ್ ಹೇಳ್ತದೆ, ಸಾರಿ ಹೇಳದೆ ಕೇಳುವುದು ಹೇಗೆ, ಕೇಳದೆ ನಂಬುವುದು ಹೇಗೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡುವಂಥದ್ದಾಗಿರ್ತದೆ. ಹಾಗಾದರೆ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲೂ ಈ ನಂಬಿಕೆ ಎಂಬುದು ಅಭಿವೃದ್ಧಿ ಆಗಬೇಕಾದ್ರೆ ದೇವರ ವಾಕ್ಯ ಎಂಬುದು ಬಹಳ ಪ್ರಧಾನವಾದದ್ದು. ಸತ್ಯವೇದ ಗ್ರಂಥದಲ್ಲಿ ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯಕ್ಕೆ ಪ್ರವೇಶಿಸಿದಾಗ ಯೇಸು ಸ್ವಾಮಿ ತಾನು ದೇವರ ವಾಕ್ಯದಲ್ಲಿ 14ನೇ ವಚನವನ್ನ ಯೇಸು ಸ್ವಾಮಿ ನುಡಿತಾ ಇದ್ದಾನೆ. ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ ಆರಂಭಿಸಲ್ಪಡೋದು ಯೇಸು ಸ್ವಾಮಿ ತನ್ನ ಸಂಗಡ ನಡೀತಾ ಇದ್ದಂಥ ಜನರನ್ನು ಪ್ರೀತಿಸಿದನು. ಪ್ರೀತಿಸುವವರಿಗಾಗಿ ಯೇಸು ಸ್ವಾಮಿ ಸೇವೆ ಮಾಡಲಿಕ್ಕಾಗಿ ಪ್ರಾರಂಭಿಸ್ತಾ ಇದ್ದಾನೆ. ದೇವ್ರ ಮಕ್ಕಳಿಗೆ ಗಮನಿಸಿ, ಸೇವೆ ಎನ್ನುವಂಥದ್ದು ಫೇಮಸ್ ಆಗೋದಕ್ಕಲ್ಲ, ಸೇವೆ ಎನ್ನುವಂಥದ್ದು ಹಣ ಸಂಪಾದನೆ ಮಾಡೋಕ್ಕಲ್ಲ, ಸೇವೆ ಎನ್ನುವಂಥದ್ದು ಹೆಸರು ಮಾಡೋದಕ್ಕಲ್ಲ. ಸೇವೆ ಒಬ್ಬನು ಮಾಡೋದಕ್ಕೆ ಕಾರಣ ಏನಂದರೆ ಅವನು ಯಾರನ್ನ ಪ್ರೀತಿಸ್ತಾನೋ ಅವರಿಗಾಗಿ ಆತನು ಸೇವೆ ಮಾಡ್ತಾನೆ. ನಾನು ಹೇಳ್ತಾನೆ, ಈ ಬೆಳ್ಳಾರಿಯನ್ನು ಸಂಪತ್ ಕುಮಾರ್ ಅಯ್ಯನವರು ಪ್ರೀತಿಸೋದ್ರಿಂದನೇ ಈ ಬೆಳ್ಳಾರಿ ಜನರಿಗಾಗಿ ಸೇವೆ ಮಾಡಿದ್ದು. ನಾನು ಹೇಳ್ತೇನೆ, ರಾಜರತ್ನಂ ಅಯ್ಯನವರು ಈ ಸಭೆಯಲ್ಲಿರೋ ವಿಶ್ವಾಸಿಗಳನ್ನು ಪ್ರೀತಿಸೋದ್ರಿಂದನೇ ಅವರು ಜನರಿಗೆ ಸೇವೆ ಮಾಡಲಿಕ್ಕಾಗೋದು. ಜನರನ್ನ ಪ್ರೀತಿಸದೆ ಇರುವವನು ಜನರಿಗೆ ಸೇವೆ ಮಾಡೋದಕ್ಕಾಗೋದಿಲ್ಲ. ಬೈಬಲ್ ಹೇಳ್ತದೆ, ಅಧಿಕಾರ ನಡೆಸುವುದಕ್ಕೆ, ದೊರೆತನ ನಡೆಸೋದಕ್ಕೆ ಯಾರಿಗೂ ದೇವರ ಅಧಿಕಾರವನ್ನು ಕೊಡಲಿಲ್ಲ. ಸೇವೆ ಮಾಡುವುದಕ್ಕಾಗಿಯೇ ದೇವರು ಅಧಿಕಾರವನ್ನು, ಸೇವೆ ಮಾಡುವುದಕ್ಕಾಗಿ ದೇವರು ಪ್ರತಿಯೊಬ್ಬರನ್ನ ಕರೆದಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಒಬ್ಬನು ಜನರಿಗಾಗಿ ಸೇವೆ ಮಾಡಬೇಕಾದ್ರೆ ಯಾವ ಜನರನ್ನ ಆತನು ಪ್ರೀತಿಸ್ತಾನೋ ಅವರಿಗೆ ಮಾತ್ರನೇ ಸೇವೆ ಮಾಡಲಿಕ್ಕಾಗೋದು. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಪ್ರೀತಿಸಿದನು, ಅವರಿಗಾಗಿ ಸೇವೆ ಮಾಡಿದನು. ಯಾವ ರೀತಿ ಸೇವೆ ಮಾಡಿದನು? ಆತನು ಯಜಮಾನನಾಗಿದ್ರು, ಆತನ ದಾಸನ ರೂಪವನ್ನು ತಾಳಿಕೊಂಡು, ಆತನ ನಡಕಟ್ಟನ್ನು ಕಟ್ಟಿಕೊಂಡು, ಕೈ ಪವಾಡವನ್ನು ತೆಗೆದುಕೊಂಡು ತನ್ನ ಶಿಷ್ಯರ ಪಾದವನ್ನು ಯೇಸು ತೊಳೆಯಲಿಕ್ಕಾಗಿ ಪ್ರಾರಂಭಿಸಿದನು. ಶಿಷ್ಯರ ಪಾದವನ್ನು ತೊಳೆದು ಯೇಸು ಸ್ವಾಮಿ ಕಡೆಯದಾಗಿ ಆ ಶಿಷ್ಯರಿಗೆ ಹೇಳಿದನು, ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ಅವನು ನಿಮ್ಮಲ್ಲಿ ಮೊದಲನೇದಾಗಿ ಸೇವಕನಾಗಿ, ದಾಸನಾಗಿ ಮಾರ್ಪಡಲಿ. ಸಭೆಯಲ್ಲಿ ಅನೇಕರಿಗೆ ದೊಡ್ಡವರಾಗಬೇಕನ್ನೋ ಇಷ್ಟ, ಆದರೆ ಸೇವಕರಾಗೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ದೇವರು ಹೇಳಿದನು, ನಿಮ್ಮಲ್ಲಿ ಯಾವನಾದರೂ ದೊಡ್ಡವನಾಗಬೇಕು ಎಂದು ಚಿಂತೆ ಇದ್ರೆ ಬೈಬಲ್ ಹೇಳ್ತದೆ, ಅವನು ಒಬ್ಬನಿಗಲ್ಲ ಪ್ರತಿಯೊಬ್ಬನಿಗೂ ಸೇವಕನಾಗಬೇಕು. ನಾನಲ್ಲ ಹೇಳೋದು, ಯೇಸು ಸ್ವಾಮಿ ಉಚ್ಚರಿಸುತ್ತಿರೋ ಪದ. ಒಬ್ಬನು ಎಲ್ಲರಿಗೂ ದೊಡ್ಡವನಾಗಬೇಕಾದ್ರೆ ಅವನು ಮೊದಲು ಏನಾಗಬೇಕು? ಎಲ್ಲರಿಗೂ, ಒಬ್ಬನಿಗೂ ಬಿಡದಿರ ಎಲ್ಲರಿಗೂ ಅವನು ಏನಾಗಿರಬೇಕು? ಸೇವಕನಾಗಿರಬೇಕು. ಹೀಗೆ ನೀವು ಏನು ಮಾಡ್ತೀರಾ? ತಮ್ಮಲ್ಲಿ ಸೇವೆ ಮಾಡೋದ್ರಿಂದ ಲೋಕ ನಿಮ್ಮನ್ನು ನೋಡಿ ಹೇಳುತ್ತದೆ, ನೀವು ಯೇಸುವಿನ ಶಿಷ್ಯರು ಎಂಬುದಾಗಿ. ಹಾಗಾದ್ರೆ ಇವತ್ತು ದೇವರ ಮಕ್ಕಳ ಗಮನಿಸಿ, ಸೇವೆ ಮಾಡುವಂಥ ಪ್ರತಿಯೊಬ್ಬರು ಜನರನ್ನ ಪ್ರೀತಿಸೋರಾಗಿರ್ಬೇಕು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಸೇವೆ ಮಾಡೋದಕ್ಕೆ ಮನಸ್ಸುಳ್ಳ ಪ್ರತಿಯೊಬ್ಬರು ಜನರನ್ನ ಪ್ರೀತಿ ಮಾಡಬೇಕು. ಜನರ ಮೇಲೆ ದೊರೆತನ ಮಾಡಬಾರ್ದು, ಜನರ ಮೇಲೆ ಅಧಿಕಾರ ಮಾಡಬಾರ್ದು, ಜನರ ಮೇಲೆ ಒಂದು ಕಾಲದಲ್ಲಿ ದಬ್ಬಾಳಿಕೆ ಮಾಡಬಾರ್ದು. ಸೇವೆ ಮಾಡೋದಕ್ಕೆ ಮನಸ್ಸುಳ್ಳ ಪ್ರತಿಯೊಬ್ಬರನ್ನ ನೀ ಪ್ರೀತಿ ಮಾಡಬೇಕು, ಪ್ರತಿಯೊಬ್ಬರನ್ನ ನೀ ಪ್ರೀತಿ ಮಾಡಬೇಕು. ಇದು ಯಾರು ನಮಗೆ ಕಲಿಸ್ಕೊಟ್ಟಿದ್ದು? ಇದು ಕರ್ತನಾದಂಥ ಯೇಸು ಕ್ರಿಸ್ತನೇ ನಮಗೆ ತೋರಿಸಿಕೊಟ್ಟಂತ ಮಾದರಿ. 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸೇವೆಯ ಮಾದರಿ ತೋರಿಸ್ತನು. ಯೇಸು ಸ್ವಾಮಿ 14ನೇ ಅಧ್ಯಾಯದಲ್ಲಿ ಆತನ
ಹೇಳ್ತಾನೆ, ನಮ್ಮ ಅಪ್ಪನ ಮನೆಯಲ್ಲಿ ಅನೇಕ ಬಿಡಾರ ಇದೆ, ಆದರೆ ನಿಮಗಾಗಿ ನಾನು ಸಿದ್ಧ ಮಾಡೋದಕ್ಕಾಗಿ ಹೋಗ್ತಾ ಇದ್ದೀನಿ. ನಾನು ಪರಿಪೂರ್ಣ ಮಾಡಿದ ಮೇಲೆ ಬಂದು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ. ಎಲ್ಲಿರೋದಕ್ಕೆ? ನನ್ನ ಸಂಗಡ ಇರೋದಕ್ಕೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೂ ಒಳ್ಳೆ ಮನೆ ಸಿದ್ಧ ಮಾಡ್ತಾ ಇದ್ದಾನೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೂ ಒಳ್ಳೆ ಮನೆಯನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಆತನು ಸಿದ್ಧ ಮಾಡಿದ ತಕ್ಷಣ ಆತನು ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬಂದೇ ಬರ್ತಾನೆ. ನನ್ನ ಯೇಸು ಅತಿ ಬೇಗನೆ ಬಂದೇ ಬರ್ತಾನೆ. ಮಾರನಾಥ, ನನ್ನ ಯೇಸು ಸ್ವಾಮಿ ಏರಿ ಹೋದವನ ಮಾತ್ರವಲ್ಲ, ಆತನು ಮತ್ತೆ ಹಿಂತಿರುಗಿ ಬರ್ತಾನೆ. ಹಿಂತಿರುಗಿ ಬರೋದು ನಮಗೆ ನ್ಯಾಯ ತೀರ್ಪು ಮಾಡೋದಕ್ಕಲ್ಲ, ಹಿಂತಿರುಗಿ ಬರೋದು ಆತನಿರುವ ಸ್ಥಳದಲ್ಲಿ ನಾವು ವಾಸ ಮಾಡುವುದಕ್ಕಾಗಿ ನಮ್ಮನ್ನು ಕರ್ಕೊಂಡೋಗೋದಕ್ಕೆ ಬರ್ತಾನೆ. ಯೇಸು ಸ್ವಾಮಿ ಮಾತನ್ನು ಹೇಳಿ ತನ್ನ ಶಿಷ್ಯರಿಗೆ ಆತನು ಹೇಳಿದನು, ಈ ಲೋಕದಲ್ಲಿ ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ, ಈ ಲೋಕದಲ್ಲಿ ನಿಮ್ಮ ಸಂಗಡ ಸಹಾಯಕನಾಗಿ ಪರಿಶುದ್ಧಾತ್ಮನನ್ನು ಇರೋದಕ್ಕಾಗಿ ನಾನು ಕೊಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ತಾನು ಹೇಳಿದನು. ಬೈಬಲ್ ಅಲ್ಲಿ ನಾವು ಗಮನಿಸಿದಾಗ, ಸತ್ಯವೇದ ಗ್ರಂಥದಲ್ಲಿ ಓದ್ತೇವೆ, 14ನೇ ಅಧ್ಯಾಯದಲ್ಲಿ ಅನೇಕ ಕಾರ್ಯಗಳನ್ನು ಯೇಸು ಸ್ವಾಮಿ ತಾನು ಮಾತನಾಡಿದನು. ಮಾತನಾಡಿದ ಮೇಲೆ 15ನೇ ಅಧ್ಯಾಯಕ್ಕೆ ಪ್ರವೇಶಿಸಿದಾಗ ಯೇಸು ಸ್ವಾಮಿ ಹೇಳಿದನು, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ, ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಹೆಚ್ಚು ಫಲ ಕೊಡುತ್ತೀರ, ನೀವು ಪ್ರಾರ್ಥನೆ ಮಾಡಿದ್ದಕ್ಕೆಲ್ಲ ನಿಮಗೆ ಸದುತ್ತರ ಉಂಟಾಗುತ್ತೆ. ಯೇಸು ಸ್ವಾಮಿ ಹೇಳಿದನು, ನೀವು ನನ್ನ ಶಿಷ್ಯರಾಗಿ ಮಾರ್ಪಡ್ತೀರ. ನೀವು ಫಲ ಕೊಡುವುದರಿಂದಲೇ ತಂದೆಗೆ ಮಹಿಮೆ ಉಂಟಾಗುತ್ತೆ, ತಂದೆಗೆ ಮಹಿಮೆ ಕೊಡೋದ್ರಿಂದಲೇ ನೀವು ನನ್ನ ಶಿಷ್ಯರಾಗ್ತೀರ. ನೋಡ್ರಿ, ಒಬ್ಬನು ಯೇಸು ಸ್ವಾಮಿ ಶಿಷ್ಯನಾಗಬೇಕಾದ್ರೆ ಮೊದಲನೇದಾಗಿ ಅವನು ಯೇಸುವಲ್ಲಿ ನೆಲೆಗೊಳ್ಳಬೇಕು, ಎರಡನೇದಾಗಿ ದೇವರ ವಾಕ್ಯ ಅವನಲ್ಲಿ ನೆಲೆಗೊಳ್ಳಬೇಕು, ಮೂರನೇದಾಗಿ ಅವನು ಫಲ ಕೊಡಬೇಕು. ಆ ಕೊಡುವ ಫಲದಿಂದ ತಂದೆಗೆ ಮಹಿಮೆ ಉಂಟಾಗಬೇಕು. ಮಹಿಮೆ ಉಂಟಾಗೋದ್ರಿಂದ ನೀನು ಯೇಸುವಿನ ಶಿಷ್ಯನಾಗುತ್ತಿ. ಇದು ಶಿಷ್ಯತ್ವದ ಒಂದು ಟ್ರೈನಿಂಗ್ನ ಒಂದು ಮಾರ್ಗ. ಇನ್ನೊಂದು ಸಾರಿ ನಾನು ಹೇಳ್ತೀನಿ, ಕಾರಣ ಎಲ್ಲರೂ ಈ ಸಭೆಯಲ್ಲೇ ಇರೋದ್ರಿಂದ ಒಬ್ಬನು ನಿಜವಾದ ಶಿಷ್ಯನಾಗೋದು ಯಾವ ರೀತಿ ಅಂದರೆ, ಫಸ್ಟ್ ಹಂತ ಏನು ಗೊತ್ತಾ, ಅವನು ಯೇಸುವಲ್ಲಿ ಇರೋದನ್ನು ಕಲಿಯಬೇಕು. ಎರಡನೇದಾಗಿ ದೇವರ ವಾಕ್ಯ ಅವನಲ್ಲಿ ನೆಲೆಗೊಳ್ಳಬೇಕು. ಮೂರನೇದಾಗಿ ವಾಕ್ಯ ಉಳ್ಳವನು ಫಲ ಕೊಡೋನಾಗಿರಬೇಕು. ಫಲ ಕೊಡೋನು ದೇವರಿಗೆ ಮಹಿಮೆ ಕೊಡಬೇಕು. ಮಹಿಮೆ ಕೊಡೋನು ಆಮೇಲೆ ಅವನು ಯೇಸುವಿನ ಶಿಷ್ಯನಾಗ್ತಾನೆ. ಕಾರಣ ಏನಂದರೆ, ನೀನು ಯೇಸು ಸ್ವಾಮಿಯಲ್ಲಿ ನೆಲೆಗೊಳ್ಳದೆ, ದೇವರ ವಾಕ್ಯ ನಿನ್ನಲ್ಲಿ ನೆಲೆಗೊಳ್ಳದೆ, ನೀನು ತಂದೆಯಾದ ದೇವರಿಗೆ ನೀನು ಮಹಿಮೆಯನ್ನು ಕೊಡದೆ, ಫಲವನ್ನು ಕೊಡದೆ, ಆ ಕೊಟ್ಟಂತ ಫಲದಿಂದ ನೀನು ದೇವರಿಗೆ ಮಹಿಮೆಯನ್ನು ಕೊಡದೆ, ಮಹಿಮೆಯನ್ನು ಕೊಡದೆ ನೀನು ಏನಾದರೂ ಶಿಷ್ಯನಾದ್ರೆ ದೇವರ ನಾಮಕ್ಕೆ ನೀನು ದೂಷಣೆ ತರ್ತೀಯ ಹೊರತು ದೇವರ ನಾಮಕ್ಕೆ ಮಹಿಮೆ ತರೋದಿಲ್ಲ. ಇವತ್ತು ಸಭೆಯೊಳಗಡೆ ಕಂಡುಕೊಂಡವರೆಲ್ಲ ಅಪೋಸ್ತಲರು, ಕಂಡುಕೊಂಡೆಲ್ಲವರ ಪ್ರವಾದಿಗಳು, ಕಂಡುಕೊಂಡವರೆಲ್ಲ ಉಪದೇಶಕರು, ಕಂಡುಕೊಂಡವರೆಲ್ಲ ಸಭೆಯ ಬೋಧಕರು. ಪೌಲನು ಯಾಕೋಬನು ಹೇಳ್ತಾನೆ, ಎಲ್ಲರೂ ಬೋಧಕರಾಗಕ್ಕೆ ಹೋಗ್ಬೇಡ್ರಿ, ಕಠಿಣವಾದ ನ್ಯಾಯ ತೀರ್ಪು ಉಂಟು ಎಂಬುದಾಗಿ. ಒಬ್ಬನು ನಿಜವಾದ ಶಿಷ್ಯನ ವಿಶೇಷತೆ ಏನು ಗೊತ್ತಾ, ಈ ಒಂದು ಟ್ರೈನಿಂಗ್ ಅಲ್ಲಿ ಆದ ಬರ್ತಾನೆ. ಏನಂದ್ರೆ, ಮೊದಲನೇದಾಗಿ ಅವನು ಯೇಸುವಲ್ಲಿ ಇರ್ತಾನೆ, ಎರಡನೇದಾಗಿ ವಾಕ್ಯ ಅವನ ಒಳಗಡೆ ಇರುತ್ತೆ, ಮೂರನೇದಾಗಿ ಆ ವಾಕ್ಯದಿಂದ ಅವನು ದೇವರಿಗೆ ಆತನು ಫಲ ಕೊಡ್ತಾನೆ, ಫಲದಿಂದ ಅವನು ದೇವರಿಗೆ ಮಹಿಮೆ ಕೊಡ್ತಾನೆ. ಮಹಿಮೆ ಕೊಟ್ಟವನನ್ನ ಪ್ರತಿಯೊಬ್ಬನ ದೇವರು ಏನ್ ಮಾಡ್ತಾನೆ, ಶಿಷ್ಯರನ್ನಾಗಿ ದೇವರು ಮಾರ್ಪಡಿಸ್ತಾನೆ. ಇವತ್ತು ಅನೇಕರಿಗಿರುವ ಪ್ರಾಬ್ಲಮ್ ಏನ್ ಗೊತ್ತಾ, ಟ್ಯಾಲೆಂಟ್ ಇದೆ, ವಾಕ್ಯ ಇಲ್ಲ. ಇವತ್ತು ಅನೇಕರಿಗೆ ಟ್ಯಾಲೆಂಟ್ ಇದೆ, ಇವತ್ತು ವಾಕ್ಯ ಇಲ್ಲ. ಅನೇಕರಿಗೆ ಟ್ಯಾಲೆಂಟ್ ಇದೆ, ಅವರು ಫಲ ಕೊಡ್ತಾ ಇಲ್ಲ. ಅನೇಕರಿಗೆ ಟ್ಯಾಲೆಂಟ್ ಇದೆ, ಅವರು ದೇವರಿಗೆ ಮಹಿಮೆ ಕೊಡ್ತಾ ಇಲ್ಲ. ಆದ್ರಿಂದ ಅವರು ಶಿಷ್ಯರಲ್ಲ, ದೇವರ ರಾಜ್ಯಕ್ಕೆ ಘಾತಕರಾಗಿ ಮಾರ್ಪಡ್ತಾ ಇದ್ದಾರೆ. ದೇವರ ನಾಮದ ಮಹಿಮೆಯನ್ನು ಕೆಡಿಸೋದಕ್ಕೂ, ಸಭೆಯ ಗೌರವವನ್ನು ಕೆಡಿಸೋದಕ್ಕೂ, ಸೇವೆ ಹೆಸರನ್ನು ಹಾಳು ಮಾಡೋದಕ್ಕೂ ಅನೇಕರು ಒಂದು ಗುಂಪು ಎದ್ದು ನಿಂತಿದ್ದಾರೆ. ಒಬ್ಬನು ನಿಜವಾದ ಶಿಷ್ಯನ ವಿಶೇಷತೆ ಏನು ಗೊತ್ತಾ, ಈ ಟ್ರೈನಿಂಗ್ ಅಲ್ಲಿ, ಈ ಪ್ರಾಸೆಸ್ ಅಲ್ಲಿ ಆತನ ಆದ್ ಬರ್ತಾನೆ. ಮೊದಲನೇದಾಗಿ ತಾನು ಯೇಸುವಿನಲ್ಲಿ ಇರುವುದನ್ನು ಆತನು ಕಲ್ಕೊಳ್ತಾನೆ. ಯಾರೋ ಒಬ್ಬ ಒಂದು ಪಾಸ್ಟರ್ಗೆ ಈ ರೀತಿಯಾಗಿ ಒಂದು ಲೆಟರ್ ಬರೆದು ಕಳಿಸ್ತೆ, ಪಾಸ್ಟರ್, ನನ್ನ ಹಾಡಿಂದ ನಾನು ತುಂಬ ಫೇಮಸ್ ಆಗಿದ್ದೀನಿ, ನಿಮ್ಮ ಹಾಡುಗಳಿಂದ ಯಾರು ಫೇಮಸ್ ಆಗಿಲ್ಲ, ಅದರಿಂದ ನಿಮಗೆ ನನ್ನ ಕಂಡ್ರೆ ಹೊಟ್ಟೆ ಉರಿ ಅಂತ. ತಕ್ಷಣ ಪಾಸ್ಟ್ ಬರೆದು ಹೇಳಿದ್ರು, ಅಪ್ಪ ನಿನ್ನ ಹಾಡು ಕರ್ನಾಟಕ ಎಲ್ಲ ಫೇಮಸ್ ಆಗಿರೋದ್ರಿಂದಲ್ಲ ನನಗೆ ಹೊಟ್ಟೆ ಉರಿ, ನೀನು ವಾಕ್ಯದಲ್ಲಿ ಇನ್ನ ನೆಲೆಗೊಳ್ಳಿಲ್ವಲ್ಲ, ಅದರಿಂದ ನಿನ್ನ ಕುರಿತಾಗಿ ನಂಗೆ ತುಂಬ ಭಾರ ಇದೆ ಅಂತ. ಯಾರು ಬೇಕಾದರೂ ಹಾಡು ಬರಿಬೋದು,
ಯಾರು ಬೇಕಾದ್ರೂ ಪ್ರಸಿದ್ಧರಾಗ್ಬೋದು, ಯೂಟ್ಯೂಬ್ ನಲ್ಲಿ ಯಾರು ಬೇಕಾದ್ರೂ ಲಕ್ಷಾನ್ಗಟ್ಲೆ ಸಬ್ಸ್ಕ್ರೈಬರ್ ತಗೋಬಹುದು, ಆದ್ರೆ ಎಲ್ಲರೂ ದೇವರು ಮೆಚ್ಚೋ ಫಲ ಕೊಡಕ್ಕಾಗಲ್ಲ. ಯಾರು ಬೇಕಾದ್ರೂ ಫೇಮಸ್ ಆಗ್ಬೋದು, ಆದ್ರೆ ನಿಜವಾದ ಶಿಷ್ಯನು ಈ 4 ಹಂತದಲ್ಲಿ ದಾಟಿ ಬರಬೇಕು. ನಾನು ಅನೇಕ ಸಾರಿ ಅನೇಕ ಸಭೆಗಳಿಗೆ ನಾನು ಹೇಳ್ತೀನಿ, ಇವತ್ತು ಅನೇಕ ಸಭೆಗಳಿಗೆ ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ವರ್ಷಿಪ್ ಇದೆ, ಒಳ್ಳೆ ಹಾಡಿದೆ, ಆದ್ರೆ ಇವತ್ತು ಅನೇಕ ಸಭೆಗಳಲ್ಲಿ ಇರೋ ಪ್ರಾಬ್ಲಮ್ ಏನ್ ಗೊತ್ತಾ? ವಿವೇಚಿಸುವ ಶಕ್ತಿ ಇಲ್ಲ. ಇದು ದೇವರ ಆತ್ಮನಿಂದ ಬಂದಿದ್ದ, ದುರಾತ್ಮನಿಂದ ಬಂದಿದ್ದ, ಇದು ಪರಿಶುದ್ಧತೆಯಿಂದ ಬಂದಿದ್ದ, ಇದು ಅಶುದ್ಧತೆಯಿಂದ ಬಂದಿದ್ದ, ಇದು ವಿದ್ಯತ್ವದಿಂದ ಬಂದಿದ್ದ, ಇದು ಅವಿದ್ಯತ್ವದಿಂದ ಬಂದಿದ್ದ, ಇದು ಅಹಂಕಾರದಿಂದ ಬಂದಿದ್ದ, ಇದು ತಾಳ್ಮೆಯಿಂದ ಬಂದಿದ್ದ ಅಂತ ಪರಿಶೋಧನೆ ಮಾಡುವಂತ ಕೆಪಾಸಿಟಿ ಇವತ್ತು ವಿಶ್ವಾಸಿಗಳಿಗಿಲ್ಲ. ಕಂಡವ್ರಿಗೂ ಚಪ್ಪಾಳೆ ತಡ್ತಾರೆ, ಕಂಡವ್ರಿಗೂ ಜೈ ಹೇಳ್ತಾರೆ, ಕಂಡವ್ರಿಗೂ ಅಲ್ಲೆಲ್ಲೂ ಹೇಳ್ತಾರೆ, ಸಾಧ್ಯರೇ ಕಂಡವ್ರಿಗೂ ಕಾಣಿಕೆನೂ ಕೊಡ್ತಾರೆ. ವಿವೇಚಿಸುವ ಶಕ್ತಿ, ವಿವೇಚಿಸುವ ಆತ್ಮನನ್ನ ಈ ದಿವಸಗಳಲ್ಲಿ ಸಭೆ ಕಳ್ಕೊಳ್ತಾ ಇದೆ. ಅಯ್ಯ, ಒಬ್ಬನ ನಿಜವಾದ ಶಿಷ್ಯನ ಗುಣ ಏನು ಗೊತ್ತಾ? ಫಸ್ಟ್ ಅವನು ಯೇಸು ಸ್ವಾಮಿಯಲ್ಲಿ ಇರ್ತಾನೆ. ಯೇಸು ಸ್ವಾಮಿಯಲ್ಲಿ ಇರುವವನು ಎರಡನೇದಾಗಿ ಹೃದಯ ತುಂಬಾ ವಾಕ್ಯ ತುಂಬ್ಕೊಂತಾನೆ. ಏನ್ ತುಂಬ್ಕೊಂತಾನೆ? ಯಾಕೋ ವಾಕ್ಯ ಇಲ್ಲ ಅನ್ಸುತ್ತೆ. ಹೃದಯ ತುಂಬಾ ಏನ್ ತುಂಬ್ಕೊಂತಾನೆ? ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಏನಿರ್ಬೇಕು? ವಾಕ್ಯ ಉಳ್ಳವನು ಎರಡನೇದಾಗಿ ವಾಕ್ಯಕ್ಕೆ ತಕ್ಕಂತೆ ಫಲ ಕೊಡ್ತಾನೆ. ಕ್ಷಮಿಸು ಏನೋ ವಾಕ್ಯ ಹೃದಯ ಇದ್ರೆ ಆತನ ಕ್ಷಮಿಸ್ತಾನೆ. ಅನುಗ್ರಹಿಸು ಏನೋ ವಾಕ್ಯ ಇದ್ರೆ ಆತನ ಅನುಗ್ರಹಿಸ್ತಾನೆ. ಪರಿಶುದ್ಧತೆ ಎನ್ನುವ ವಾಕ್ಯ ಇದ್ರೆ ಪರಿಶುದ್ಧನಾಗಿ ಜೀವಿಸ್ತಾನೆ. ಸತ್ಕಾರ್ಯ ಎಂಬ ವಾಕ್ಯ ಇದ್ರೆ ಸತ್ಕಾರ್ಯ ಎಂಬ ಫಲವನ್ನು ಆತನು ಕೊಡ್ತಾನೆ. ಸುವಾರ್ತೆ ಎಂಬ ವಾಕ್ಯ ಇದ್ರೆ ಸುವಾರ್ತೆ ಎಂಬ ಫಲವನ್ನು ಕೊಡ್ತಾನೆ. ದೇವರ ಕೃಪೆ ಎಂಬ ವಾಕ್ಯ ಇದ್ರೆ ಆ ವಾಕ್ಯಕ್ಕೆ ತಕ್ಕಂತೆ ಕೃಪೆ ಎಂಬ ಫಲವನ್ನು ಕೊಡ್ತಾನೆ. ನಂಬಿಕೆ ಎಂಬ ವಾಕ್ಯ ಇದ್ರೆ ನಂಬಿಕೆ ಫಲವನ್ನು ಕೊಡ್ತಾನೆ. ನಿನ್ನ ಜೀವನದಲ್ಲಿ ಏನ್ ವಾಕ್ಯ ಇರುತ್ತೋ ಅದಕ್ಕೆ ತಕ್ಕಂತೆ ಫಲ ಇರುತ್ತೆ. ವಾಕ್ಯ ಉಳ್ಳವನಲ್ಲಿ ಅಹಂಕಾರ ಇರಲ್ಲ, ವಾಕ್ಯ ಉಳ್ಳವನಲ್ಲಿ ಪಾಪ ಇರಲ್ಲ, ವಾಕ್ಯ ಉಳ್ಳವನಲ್ಲಿ ಹೊಟ್ಟೆ ಕಿಚ್ಚಿರಲ್ಲ, ವಾಕ್ಯ ಉಳ್ಳವನ ಕೈಯಲ್ಲಿ ಹಣದಾಸೆ ಇರಲ್ಲ, ವಾಕ್ಯ ಉಳ್ಳವನ ಜೀವಿತದಲ್ಲಿ ತಪ್ಪು ದಾರಿ ಇರೋದಿಲ್ಲ, ವಾಕ್ಯ ಉಳ್ಳವನ ಜೀವನದಲ್ಲಿ ಆತನು ಅವಿದ್ಯತ್ವ ಉಳ್ಳವನಾಗಿರೋದಿಲ್ಲ. ವಾಕ್ಯ ಉಳ್ಳವನು ವಾಕ್ಯ ಇರೋ ತರ ಫಲವನ್ನು ಆತನು ಕೊಡ್ತಾನೆ. ಆ ಫಲ ತಂದೆಗೆ ಮಹಿಮೆ ಕೊಡುತ್ತೆ. ಅಯ್ಯ, ನೀನು ಕೊಡುವ ಫಲ ಅದು ತಂದೆಗೆ ಮಹಿಮೆ ಕೊಟ್ರೆ ದೇವರು ಹೇಳ್ತಾನೆ, ಇವನು ನೆಕ್ಸ್ಟ್ ಹಂತಕ್ಕೆ ಇವನು ಹೋಗ್ಬೇಕು. ಏನಂತಕ್ಕೆ ಹೋಗ್ಬೇಕು ಗೊತ್ತೇ? ನನ್ನ ಶಿಷ್ಯನಾಗಿ ಮಾರ್ಪಡಬೇಕು. ಇವನು ನನ್ನ ಶಿಷ್ಯನಾಗಿ ಮಾರ್ಪಡಬೇಕು. ಇವತ್ತು ದೇವ್ರ ಮಕ್ಕಳೇ, ಸಭೆ ಒಳಗಡೆ ಬಂದೆ ನಾನು ಏನಕ್ಕೆ ಶಿಷ್ಯನಾಗ್ಲಿಲ್ಲ ಅಂದ್ರೆ ಈ 4 ಪ್ರೋಸೆಸ್ ಇನ್ನ ಕೆಲವರು ದಾಟಿಲ್ಲ. ಬಂದಾಪುಟ್ಟ, ಓದಾಪುಟ್ಟ, ಪಾಸ್ಟರ್ ವಾಕ್ಯ ಹೇಳಿದ್ರ ಆಮೇನ್ ಕೇಳ್ದ, ಹೋಗ್ಬೇಕಾದ್ರೆ ವಾಕ್ಯಕ್ಕೂ ನನಗೆ ಯಾವ ಸಂಬಂಧ ಇಲ್ದಿರೋ ಜೀವಿತ. ಯಾಕಂತಂದ್ರೆ ನೀನು ಶಿಷ್ಯನಾಗಿ ಇನ್ನ ಮಾರ್ಪಡ್ಲಿಲ್ಲ. ಪೌಲನು ತಾನು ಹೇಳ್ತಾನೆ, ಇಷ್ಟುವರೆಗೂ ನೋಡ್ಬೇಕಾದ್ರೆ ನೀವೆಲ್ಲ ಉಪದೇಶಗಳಾಗಬೇಕಾಗಿತ್ತು, ಆದ್ರೆ ಇನ್ನ ನೀವು ಹಾಲು ಕುಡಿಯೋ ಮಕ್ಕಳು. ಗಟ್ಟಿಯಾದದ್ದು ಏನಾದ್ರೂ ಕೊಟ್ರೆ ನಿಮಗೆ ಜೀರ್ಣಿಸ್ಕೊಳಕ್ ಆಗಲ್ಲ. ಯಾಕೆ ಅಂದ್ರೆ ನೀವು ವಾಕ್ಯ ನಿಮ್ಮ ಒಳಗಡೆ ಇಲ್ಲ. ನಿಮ್ಮ ಒಳಗಡೆ ಲೋಕ ಇದೆ, ನಿಮ್ಮ ಒಳಗಡೆ ಪಾಪ ಇದೆ, ನಿಮ್ಮ ಒಳಗಡೆ ಹಣದ ಆಸೆ ಇದೆ. ಆದ್ರಿಂದ ಎಷ್ಟೇ ವಾಕ್ಯ ನಿಮ್ಮ ಒಳಗಡೆ ತುಂಬೋದಕ್ಕೆ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ. ಯಾಕಂದ್ರೆ ವಾಕ್ಯಕ್ಕೆ ನಿನ್ನ ಹೃದಯದಲ್ಲಿ ಸ್ಥಳ ಇಲ್ಲ, ಬೇರೆ ಎಲ್ಲದಕ್ಕೂ ನಿನ್ನ ಹೃದಯದಲ್ಲಿ ಸ್ಥಳ ಇದೆ. ಯೇಸು ಸ್ವಾಮಿ ಹೇಳಿದನು, ನನ್ನ ಶಿಷ್ಯನಾಗಬೇಕಾದ್ರೆ ಈ 4 ಪ್ರೋಸೆಸ್ ಅಲ್ಲಿ ನೀನು ಹಾದು ಹೋಗ್ಬೇಕು. 15ನೇ ಅಧ್ಯಾಯ ಯೇಸು ಸ್ವಾಮಿ ತಾನು ಈ ರೀತಿ ಹೇಳಿದನು, ಶಿಷ್ಯರು ಯಾವ ರೀತಿ ಆಗೋದು ಎಂಬುದಾಗಿ. ನಂತರವಾಗಿ 16ನೇ ಅಧ್ಯಾಯಕ್ಕೆ ಪ್ರವೇಶಿಸಿದಾಗ ಬೈಬಲ್ ಅಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಪ್ರಾರಂಭಿಸ್ತಾ ಇದ್ದಾನೆ. 17ನೇ ಅಧ್ಯಾಯ ಪ್ರಾರ್ಥನೆಯ ಅಧ್ಯಾಯ. 17ನೇ ಅಧ್ಯಾಯಕ್ಕೆ ಪ್ರವೇಶಿಸಿದಾಗ ತಂದೆಯಾದ ದೇವರ ಬಳಿಯಲ್ಲಿ ತನ್ನ ಜನರಿಗಾಗಿ ಯೇಸು ಪ್ರಾರ್ಥನೆ ಮಾಡ್ತಾನೆ. ವಾಟ್ ಎ ಮೈಟಿ ಗಾಡ್ ವಿ ವಿಲ್ ಸರ್ವ್. ದೇವರ ಮಕ್ಕಳಿಗೆ ಗಮನಿಸಿ, ಎಂತ ಮಹಿಮೆಕರವಾದ ದೇವರನ್ನ ನಾವು ಸೇವಿಸ್ತಾ ಇದ್ದೀವಿ. ತನ್ನ ಜನರಿಗಾಗಿ ಭೂಲೋಕದಲ್ಲಿ ಇದ್ದಾಗ ಪ್ರಾರ್ಥಿಸಿದ ದೇವರು ಪರಲೋಕಕ್ಕೆ ಹೋದಾಗ ಈಗಲೂ ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವತ್ತು ಯೇಸು ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಲಿಲ್ಲ. ಇವತ್ತು ದೇವರ ಮಕ್ಕಳೇ, ಪ್ರಾರ್ಥನೆ ಮಾಡುವ ಪಾಸ್ಟರ್ ಯಾರಿಗೆ ದೊರಕ್ತಾರೋ ಅವರೇ ಧನ್ಯರು. ಇನ್ನೊಂದ್ಸಾರಿ ನಾನು ಹೇಳ್ತೇನೆ, ಸಭೆ ಒಳಗಡೆ ಪ್ರಾರ್ಥನೆ ಮಾಡುವ ಯಾವ ಪಾಸ್ಟರ್ ಯಾರಿಗೆ ಸಿಗ್ತಾರೋ
ಅವರೇ ಧನ್ಯರಾಗಿದ್ದಾರೆ. ಯಾಕಂದ್ರೆ ಯೇಸು ಸ್ವಾಮಿಯ ಗುಣ ಏನು ಗೊತ್ತಾ? ತನ್ನ ಶಿಷ್ಯರಿಗಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ. ನಾನು ಅನೇಕ ಸಾರಿ ಸಭೆಯ ಬೋಧಕರುಗಳಿಗೆ ನಾನು ಹೇಳ್ತೇನೆ, ನಿಮ್ಮ ಜನರ ಮುಂದೆ ಕಾಣಿಸ್ಕೊಳ್ಳೋಕ್ಕಿಂತ ಮುಂದೆ ದೇವರ ಮುಂದೆ ನೀವು ತುಂಬಾ ಹೊತ್ತು ಅವರಿಗಾಗಿ ನೀವು ನಿಲ್ಲಬೇಕು. ಮೋಶೆ ದೇವರಿಗಾಗಿ ಜನರ ಹತ್ರ ನಿಂತ, ಅಲ್ಲಿ ಯೋಶುವ ಜನರಿಗಾಗಿ ದೇವರ ಮುಂದೆ ನಿಂತ, ಯೆರೆಮೀಯನು ಹೇಳದ, ದೇವರೇ ನನ್ನ ಕಣ್ಣುಗಳನ್ನ ಜಲಮಯವಾಗಿಯೂ ನನ್ನ ನೇತ್ರಗಳನ್ನ, ಅಲ್ಲಿ ನನ್ನ ಶಿರಸನ್ನ ಜಲಮಯವಾಗಿಯೂ ನನ್ನ ಕಣ್ಣುಗಳನ್ನ ನೇತ್ರಗಳನ್ನ ಕಣ್ಣೀರಿನ ಬುಗ್ಗಿಯಾಗಿ ಮಾರ್ಪಡಿಸು. ಇನ್ನ ನನ್ನ ಜನರಿಗೆ ಅಳಬೇಕಾಗಿದೆಯಲ್ಲ. ಬೆಳಗ್ಗೆ ಎಲ್ಲ ಪ್ರಸಂಗ ಮಾಡ್ತಾ ಇದ್ದ. ಪ್ರಸಂಗ ಮಾಡಿದ ಮೇಲೆ ದೇವರೇ ಹೇಳದ, ನೀನ್ ಪ್ರಸಂಗ ಮಾಡ್ತೀಯಾ? ಅವ್ರು ಕೇಳಲ್ಲ, ಆದ್ರೂ ನೀನ್ ಪ್ರಸಂಗ ಮಾಡಬೇಕು. ಎಂತ ಭಾಗ್ಯಕರವಾದ ಸೇವೆ. ದೇವ್ರ ಫಸ್ಟೇ ಅಡ್ವಾನ್ಸ್ ಹೇಳ್ಬಿಟ್ಟ, ಏನಂತ? ನೀನ್ ಪ್ರಸಂಗ ಮಾಡ್ತೀಯ, ಅವ್ರು ಕೇಳಲ್ಲ, ಆದ್ರೂ ನೀನ್ ಪ್ರಸಂಗ ಮಾಡಬೇಕು. ನೀವು ಆಗಿದ್ರೆ ಪ್ರಸಂಗ ಮಾಡದೇ ಇದ್ರೇನೆ ಒಳ್ಳೇದಲ್ವಾ ಪಾಸ್ಟರ್? ದೇವ್ರು ಹೇಳ್ದ, ಪ್ರಸಂಗ ಮಾಡದೇನೂ ಇರಂಗಿಲ್ಲ, ಪ್ರಸಂಗ ಮಾಡಬೇಕು. ನೀನು ಪ್ರಸಂಗ ಮಾಡು, ಅವ್ರು ಕೇಳಲ್ಲ, ಆರು ನೀನು ಪ್ರಸಂಗ ಮಾಡು. ಯೆರೆಮೀಯನಿಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ. ಎಷ್ಟು ಜನ ನನ್ನ ಪ್ರಸಂಗ ಕೇಳಿ ನನ್ನನ್ನು ಬೈಕೊಳ್ತಾ ಇದ್ದೀರೋ ಗೊತ್ತಿಲ್ಲ, ಆದರೂ ಬೈಕೊಂಡ್ರೆ ಏನಕ್ಕೆ ಇಷ್ಟು ಗಟ್ಟಿಯಾಗಿ ಹೇಳ್ತೀನಿ ಅಂದರೆ, ನಿಮ್ಮನ್ನು ದೇವರು ನೋಡ್ತಾ ಇದ್ದಾನೆ. ಅದಕ್ಕಾಗಿ ನಿಮ್ಮನ್ನು ದೇವರು ನೋಡ್ತಾ ಇದ್ದಾನೆ, ನಿಮ್ಮನ್ನು ದೇವರು ತಿಳಿದಿದ್ದಾನೆ. ನೀವು ಕೇಳಲ್ಲ ಅಂತ ಗೊತ್ತಿದ್ರು ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ನಾನು ದೇವ್ರ ಮುಂದೆ ತಪ್ಪಿಗಸ್ತನ ಆಗ್ಬಾರ್ದು ಅಷ್ಟೇ. ನಾನು ಕೊಟ್ಟಿದ್ದ ಡ್ಯೂಟಿ ನಾನು ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಅದನ್ನು ಕೇಳೋದು, ಅನುಸರಿಸೋದು ನಿಮ್ಮ ಕೈಯಲ್ಲಿ ಇರುವಂತದ್ದು. ದೇವ್ರು ಹೇಳ್ದ, ನೀನ್ ಮಾಡು, ಆಯ್ತು ಮಾಡಿದೆ. ಕೇಳಿಲ್ಲ. ಯೆರೆಮೀಯ ಏನ್ ಮಾಡ್ದ ಗೊತ್ತೇ? ಬೆಳಗ್ಗೆ ಎಲ್ಲ ಪ್ರಸಂಗ ಮಾಡ್ತಾ ಇದ್ದ, ರಾತ್ರಿ ಎಲ್ಲ ಕುತ್ಕೊಂಡು ಅಳ್ತಾ ಇದ್ದ. ದೇವರೇ, ಇವ್ರ ವಾಕ್ಯ ಕೇಳಿದ್ರು, ಆದ್ರೆ ವಾಕ್ಯ ಅನುಸರಿಸಿಲ್ಲಪ್ಪ, ವಾಕ್ಯಕ್ಕೆ ಕಿವಿ ಕೊಡ್ತಾ ಇಲ್ಲಪ್ಪ. ಈ ಜನರನ್ನ ಕ್ಷಮಿಸು, ಈ ಜನರನ್ನ ರಕ್ಷಿಸು, ಈ ಜನರನ್ನ ಮನ ತಿರುಗಿ ಕರೆದುಕೊಂಡು ಬಾ ಅಂತ ರಾತ್ರಿ ವೇಳೆ ಎಲ್ಲ ಮೊಣಕಾಲೂರಿ ಅಳ್ತಾ ಇದ್ದ. ಯಾವ ರೀತಿ ಅತ್ತ ಗೊತ್ತ? ಹತ್ತು ಅವನ ಕಣ್ಣಲ್ಲಿ ಕಣ್ಣೀರು ಬತ್ತಿ ಹೋಯ್ತು. ತಲೆಯಲ್ಲಿರುವಂತ ನೀರು ಬೆವರನಿನೇ ಬರ್ತಾ ಇಲ್ಲ. ಅವನ್ ದೇವರ ಹತ್ರ ಕೇಳ್ತಾನೆ, ದೇವರೇ, ನನಗೆ ನನ್ನ ತಲೆಯನ್ನ ಶಿರಸನ್ನ ಜಲಮಯವಾಗಿ ಮಾರ್ಪಡಿಸು. ಹತ್ತು ಬೆವರೇ ನಿಂತೋಗಿದೆ, ಹತ್ತು ಕಣ್ಣೀರೇ ಬತ್ತಿ ಹೋಗ್ಬಿಟ್ಟಿದೆ. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಕೊಡು, ನನ್ನ ಶಿರಸನ್ನ ಜಲಮಯವಾಗಿ ಮಾರ್ಪಡಿಸು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಅವನು ಗೊತ್ತು, ಈ ಜನರನ್ನ ರಕ್ಷಿಸೋದು ಒಂದೇ ಒಂದು ಪ್ರಸಂಗ. ಅಂದು ನಂತರವಾಗಿ ಪ್ರಾರ್ಥನೆ ಮಾತ್ರ. ಪ್ರಾಸಂಗ ಮಾಡುವ ಪ್ರಾಸಂಗಿಕನು ಪ್ರಾರ್ಥನೆ ಮಾಡುವವನಾಗಿದ್ರೆ ಆ ಪ್ರಾರ್ಥನೆಯಿಂದ ಜನ ಬಿಡುಗಡೆ ಆಗೇ ಆಗ್ತಾರೆ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಪ್ರಾರ್ಥನೆ ಮಾಡುವ ಯಾವ ಬೋಧಕರು ಸಭೆಯಲ್ಲಿ ಇದ್ದಾರೋ ಆ ಸಭೆಯವರೇ ಧನ್ಯರು. ಯೇಸು ತನ್ನ ಜನರಿಗಾಗಿ ಪ್ರಾರ್ಥಿಸಿದನು. ಯೇಸು ತನ್ನ ಜನರಿಗಾಗಿ ಪ್ರಾರ್ಥಿಸಿ ಒಂದು ಮಾತನ್ನ 14ನೇ ವಚನದಲ್ಲಿ ಯೇಸು ಸ್ವಾಮಿ ತಾನು ಹೇಳ್ತಾನೆ. ನನಗೆ ಬಹಳ ಸಂತೋಷ ಕೊಟ್ಟಂತ ಒಂದು ಕಾರ್ಯ, ಯೇಸು ಸ್ವಾಮಿ ಬೈಬಲ್ ತಂದಿರೋರೆಲ್ಲ ವಚನವನ್ನ ಓದ್ರಿ. ಯೇಸು ಸ್ವಾಮಿ ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯದ 14ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ನಿನ್ನ ವಾಕ್ಯವನ್ನ ಇವರಿಗೆ ಕೊಟ್ಟಿದ್ದೇನೆ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಯೇಸು ಸ್ವಾಮಿ ಉಚ್ಚರಿಸುತ್ತಿರುವ ಪದ, ನಾನು ನಿನ್ನ ವಾಕ್ಯವನ್ನ ಇವರಿಗೆ ನಾನು ಕೊಟ್ಟಿದ್ದೇನೆ. ನಾನು ಕೇಳ್ತೀನಿ, ಯೇಸುವೆ ಅನೇಕ ಅದ್ಭುತಗಳು ಮಾಡ್ದಲ್ಲ, ಅದ್ಭುತಗಳು ಕುರಿತಾಗಿ ಪ್ರಾರ್ಥನೆಯಲ್ಲಿ ಎಲ್ಲಾದರೂ ನೀನು ತಿಳಿಸಿದೀಯ? ಯೇಸು ಸ್ವಾಮಿ ಎಲ್ಲೂ ತಿಳಿಸ್ಲಿಲ್ಲ. ಸತ್ತಂತ ಲಾಜರಸ್ನನ್ನ ನಿಮಗೆ ಎಬ್ಬಿಸಿ ಕೊಟ್ಟಿದ್ದೀನಿ, ಯೇಸು ಸ್ವಾಮಿ ಹೇಳಲಿಲ್ಲ. ಕುರುಡರನ್ನ ಸೌಖ್ಯ ಮಾಡಿ ನಿಮಗೆ ಕೊಟ್ಟಿದ್ದೀನಿ ಎಂದು ಯೇಸು ಸ್ವಾಮಿ ಹೇಳಲಿಲ್ಲ. 5 ರೊಟ್ಟಿ 2 ಮೀನನ್ನ ಅಭಿವೃದ್ಧಿ ಮಾಡಿ ನಿಮಗೆ ಕೊಟ್ಟಿದ್ದೀನಿ ಎಂದು ಯೇಸು ಸ್ವಾಮಿ ಹೇಳಲಿಲ್ಲ. ಸತ್ಯವೇದ ಗ್ರಂಥದಲ್ಲಿ ಸತ್ತಂತ ಯಾಯಿರ್ನ ಮಗಳನ್ನ ಎಬ್ಬಿಸಿ ನಿಮಗೆ ಕೊಟ್ಟಿದ್ದೀನಿ ಅಂತ ಯೇಸು ಸ್ವಾಮಿ ಹೇಳಲಿಲ್ಲ. ಕಾನಾ ಊರಿನಲ್ಲಿ ನೀರನ್ನ ದ್ರಾಕ್ಷಾರಸವಾಗಿ ಮಾಡಿ ಕೊಟ್ಟಿದ್ದೀನಿ ಎಂದು ಯೇಸು ಸ್ವಾಮಿ ಆತನು ಹೇಳಲಿಲ್ಲ. ಲಾಜರಸ್ನ ಸತ್ತವನನ್ನ ಎಬ್ಬಿಸಿ ನಿಮಗೆ ಕೊಟ್ಟಿದ್ದೀನಿ ಅಂತ ಯೇಸು ಸ್ವಾಮಿ ಹೇಳಲಿಲ್ಲ. ಯೇಸು ಸ್ವಾಮಿ ಅದ್ಭುತ ಕೊಟ್ಟಿದ್ದನ್ನ ಹೇಳಲಿಲ್ಲ, ಊಟ ಕೊಟ್ಟಿದ್ದನ್ನ ಹೇಳಲಿಲ್ಲ, ಸತ್ತವರನ್ನ ಎಬ್ಬಿಸಿದನ್ನ ಹೇಳಲಿಲ್ಲ. ಯೇಸು ಸ್ವಾಮಿ 3.5 ವರ್ಷಗಳ ಕಾಲ ಒಂದೇ ಒಂದು ಮಾತನ್ನ ಹೇಳಿದನು, ನಾನು ಇವರಿಗೆ ಏನ್ ಕೊಟ್ಟಿದ್ದೀನಿ ಅಂದ್ರೆ, ನಾನು ಇವರಿಗೆ
ನಿಮಗೆ ವಾಕ್ಯವನ್ನ ನಾನು ಕೊಟ್ಟಿದ್ದೇನೆ. ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳೇ, ಕರ್ತನಾದಂತ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅದ್ಭುತಗಳನ್ನು ಮಾಡಿದನು, ಬಿಡುಗಡೆ ಮಾಡಿದನು, ರೋಗ ಸೌಖ್ಯ ಮಾಡಿದನು. ಆದ್ರೆ ಎಲ್ಲೂ ಸಹ ಪ್ರಾರ್ಥನೆ ಮಾಡೋ ಟೈಮಲ್ಲಿ ಇದನ್ನು ಕೊಟ್ಟಿದ್ದೀನಿ, ಇದನ್ನು ಮಾಡಿದ್ದೀನಿ ಅಂತ ಹೇಳಿಲ್ಲ. ಯೇಸು ಸ್ವಾಮಿ ಒಂದೇ ಒಂದು ಮಾತು ಹೇಳಿದನು, ಅದ್ಭುತವನ್ನ ನಾನು ಇವ್ರಿಗಾಗಿ ಕೊಟ್ಟಿದ್ದೀನಿ ಅಂತ ನಾನು ಹೇಳೋದಿಲ್ಲ, ನಾನು ಇವರಿಗೆ ಬೇಕಾದದ್ದು ಕೊಟ್ಟಿದ್ದೀನಿ. ಏನ್ ಕೊಟ್ಟಿದ್ದೀನಿ? ವಾಕ್ಯವನ್ನ ನಾನು ಕೊಟ್ಟಿದ್ದೇನೆ. ಕಾರಣವೇನಂದ್ರೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಯಿಂದ ಹೊರಟು ಬರುವ ಪ್ರತಿಯೊಂದು ಮಾತುಗಳಿಂದಲೇ ಅವನು ಬದುಕುವವನಾಗಿದ್ದಾನೆ. ಹಾಗಾದ್ರೆ ಈ ಹೋಪೇಜಿ ಚರ್ಚ್ಗೆ ಯೇಸು ಸ್ವಾಮಿ ಏನ್ ಕೊಟ್ಟಿದ್ದಾನಯ್ಯ? ತನ್ನ ವಾಕ್ಯವನ್ನ ಕೊಟ್ಟಿದ್ದಾನೆ. ಮಾನವ ಕುಲಕ್ಕೆ, ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಏನ್ ಕೊಟ್ಟಿದ್ದಾನೆ? ವಾಕ್ಯವನ್ನ ನನ್ನ ಯೇಸು ಸ್ವಾಮಿ ಕೊಟ್ಟಿದ್ದಾನೆ. ಹಾಗಾದ್ರೆ ವಾಕ್ಯ ಎನ್ನುವಂಥದ್ದು ಯೇಸು ಸ್ವಾಮಿ ನಮಗೆ ನೇರವಾಗಿ ಕೊಡುವಂಥದ್ದು. ಒಬ್ಬನ ವಾಕ್ಯಕ್ಕೆ ಗೌರವ ಕೊಡದಿದ್ರೆ ಅವನು ಯೇಸು ಸ್ವಾಮಿಗೆ ಗೌರವ ಕೊಡೋದಿಲ್ಲ. ಕಾರಣವೇ ವಾಕ್ಯವೇ ಯೇಸು ಸ್ವಾಮಿ ಆಗಿದ್ದಾನೆ. ವಾಕ್ಯವಾಗಿರುವವನು ಯೇಸು ಸ್ವಾಮಿ ಆಗಿರೋದ್ರಿಂದ ಒಬ್ಬನ ವಾಕ್ಯಕ್ಕೆ ಗೌರವ ಕೊಡದಿದ್ರೆ ಅವನು ಯೇಸು ಸ್ವಾಮಿಗೆ ಗೌರವ ಕೊಡೋದಿಲ್ಲ. ಕಾರಣವೇನಂದ್ರೆ ಯೇಸು ಸ್ವಾಮಿ ಹೇಳಿದನು, ನನ್ನ ಸಭೆ ಹೊರಬೇಕಾಗಿರೋದು ಲೋಕವನ್ನಲ್ಲ, ನನ್ನ ಸಭೆ, ನನ್ನ ಜನರು ಹೊರಬೇಕಾಗಿರೋದು ವಾಕ್ಯದಿಂದ. ಕಾರಣ ಅವ್ರನ್ನ ಬದುಕತಕ್ಕಂತೆ ಮಾಡೋದು ಹಣ ಅಲ್ಲ, ಅವ್ರನ್ನ ಬದುಕತಕ್ಕಂತೆ ಮಾಡೋದು ಜನ ಅಲ್ಲ, ಅವ್ರನ್ನ ಬದುಕತಕ್ಕಂತೆ ಮಾಡೋದು ಈ ಲೋಕದ ಕಾರ್ಯ ಅಲ್ಲ, ಅವ್ರನ್ನ ಬದುಕತಕ್ಕಂತೆ ಮಾಡೋದು ನನ್ನ ವಾಕ್ಯ. ಕಾರಣವೇನಂದ್ರೆ ಈ ವಾಕ್ಯವು ನಮ್ಮ ಕಾಲಿಗೆ ದೀಪವು, ನಮ್ಮ ಮಾರ್ಗಕ್ಕೆ ಬೆಳಕು. ಈ ವಾಕ್ಯ ನಮಗೆ ಆಹಾರ, ಈ ವಾಕ್ಯ ನಮಗೆ ಚಮ್ಮಟಿ, ಈ ವಾಕ್ಯ ನಮಗೆ ಬೆಂಕಿ, ಈ ವಾಕ್ಯ ನಮಗೆ ಕನ್ನಡಿ, ಈ ವಾಕ್ಯ ನಮಗೆ ಎಲ್ಲವೂ ಆಗಿರುತ್ತದೆ. ಈ ವಾಕ್ಯವನ್ನ ಯಾರಾದ್ರೂ ಆಲಸ್ಯ ಮಾಡಿದ್ರೆ ಅವನ ಜೀವವನ್ನೇ ಹಾಳು ಮಾಡ್ತಾ ಇದ್ದಾನೆ. ಇವತ್ತು ಅನೇಕರಿಗಿರುವ ಪ್ರಾಬ್ಲಮ್ ಏನಂದ್ರೆ, ವಾಕ್ಯ ಬೇಡ, ಮಿಕ್ಕಿದೆಲ್ಲ ಕೊಡ್ರಿ. ವಾಕ್ಯ ಬೇಡ, ಮಿಕ್ಕಿದೆಲ್ಲ ಕೊಡ್ರಿ. ಸತ್ಯವೇದ ಗ್ರಂಥದಲ್ಲಿ ಒಂದು ಪಿಕ್ಚರ್ ಅನ್ನ ನಿಮಗೆ ತೋರಿಸ್ಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ನೀವೆಲ್ಲ ಓದಿದ್ದೀರಾ. ಪಿಕ್ಚರ್ ನೋಡಕ್ಕೆ ಇಷ್ಟನೇ? ನಾನು ಕೇಳಿದ್ದು ಬೈಬಲ್ ಪಿಕ್ಚರ್ನ ನೋಡಕ್ಕೆ ಇಷ್ಟನೇ? ನಾನು ಹೇಳೋದನ್ನ ಹಂಗೇ ಚಿತ್ರಣಕ್ಕೆ ತಗೊಳ್ರಿ. ಸೀದಾ ನಿಮ್ಮ ಗಮನ ಎಲ್ಲ ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯದ ಟಿವಿ ಕಡೆ ತಿರುಗಿಸ್ರಿ. 6ನೇ ಅಧ್ಯಾಯದ ಕಡೆ ಯೇಸು ಸ್ವಾಮಿ 6ನೇ ಅಧ್ಯಾಯ, ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಅಲ್ಲೊಂದು ಇನ್ಸಿಡೆಂಟ್ ನಡೀತಾ ಇದೆ. ಏನಂತ? ಒಂದು 5,000 ಪುರುಷರು ಯೇಸು ಸ್ವಾಮಿ ಹತ್ರ ಬಂದಿದ್ದಾರೆ. 5,000 ಜನ ಪುರುಷರು ಬಂದಾಗ ಯೇಸು ಸ್ವಾಮಿ ಸೌಖ್ಯನು ಕೊಟ್ಟನು, ವಾಕ್ಯವನ್ನು ಕೊಟ್ಟನು. ವಾಕ್ಯ ಹೇಳಿದ ಮೇಲೆ ಅಲ್ಲಿದ್ದಂಥ ಶಿಷ್ಯರು ಹೇಳಿದ್ರು, ಯೇಸುವೆ ಕತ್ಲಾಯ್ತು, ಅವ್ರನ್ನ ಕಳಿಸ್ಬಿಡು, ಅವ್ರವ್ರ ಊರಿಗೆ ಹೋಗ್ಲಿ ಅಂತ. ಯೇಸು ಸ್ವಾಮಿ ತಕ್ಷಣ ಅಲ್ಲಿದ್ದಂಥ ಶಿಷ್ಯರಿಗೆ ಒಂದು ಮಾತು ಹೇಳಿದನು, ನೀವೇ ತಿನ್ನೋದಕ್ಕೆ ಕೊಡ್ರಿ. ತಕ್ಷಣವಾಗಿ ಅಲ್ಲಿದ್ದಂಥ ಶಿಷ್ಯರು ಪಾಕೆಟ್ ಎಲ್ಲ ಹುಡುಕಿದ್ರು. ಎಲ್ಲ ಹೋಟ್ಲಿದೆ, ಸ್ವಿಗ್ಗಿ ಝೊಮ್ಯಾಟೊ ಆರ್ಡರ್ ಮಾಡೋಣ 5,000 ಜನಕ್ಕೆ ಅಂತ ಹೇಳಿ ಜೋಬೆಲ್ಲ ಹುಡುಕಿದ್ರೆ ಬೇರೆ 200 ರೂಪಾಯಿ. ಅವ್ರು ಹೇಳಿದ್ರು, 200 ರೂಪಾಯಿ ನಮ್ಮ ಒಬ್ಬನಿಗೆ ಸಾಲಲ್ಲ, ಇನ್ನು ಇಷ್ಟು ಜನರಿಗೆ ಏನಪ್ಪ ಯೇಸುವೆ ಅಂತ ಕೇಳಿದಾಗ ತಕ್ಷಣ ಶಿಷ್ಯರೆಲ್ಲ ಹುಡುಕಿದ್ರು. ಶಿಷ್ಯರೆಲ್ಲ ಹುಡುಕಿದಾಗ ಕಡೆಯದಾಗಿ 5 ರೊಟ್ಟಿ 2 ಮೀನು ಸಿಕ್ತು. ಅವ್ರು ತಗೊಂಡು ಬಂದು, ಯೇಸುವೆ 5 ರೊಟ್ಟಿ 2 ಮೀನಿದೆ. ಅವ್ರಿಗೊಂದು ಚಿಂತೆ ಏನು ಗೊತ್ತಾ? ಇದನ್ನ ನೋಡಾದ್ರೂ ಕಳಿಸ್ಬಿಡೋ ಎನ್ನುವಂತ ಭಾವನೆ. ಆದ್ರೆ ಶಿಷ್ಯರನ್ನ ನೋಡ್ಕೊಂಡು ಯೇಸು ಸ್ವಾಮಿ ಹೇಳಿದನು, ಆ 5 ರೊಟ್ಟಿ 2 ಮೀನನ್ನ ತೆಗೆದುಕೊಂಡು ಬನ್ರಿ ಅಂತ ಹೇಳಿ ತೆಗೆದುಕೊಂಡು ಬಂದು ಯೇಸು ಸ್ವಾಮಿ ಕೈಯಲ್ಲಿ ಕೊಟ್ಟಾಗ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನನ್ನು ಅಭಿವೃದ್ಧಿಪಡಿಸಿ ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಹಿಂತಿರುಗಿ ಕೊಟ್ಟು. ನಾನು ಯಾವಾಗಲೂ ಹೇಳ್ತೇನೆ, ದೇವರು ಕೊಟ್ಟಿದ್ದನ್ನ ದೇವರು ಹಿಂತಿರುಗಿ ಇಟ್ಕೊಳ್ಳಲ್ಲ, ಅವನು ಹಿಂತಿರುಗಿ ನಿಮಗೆ ಕೊಟ್ಟೇ ಕೊಡುತ್ತಾನೆ. ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿ, ಸುವಾರ್ತೆಗಾಗಿ, ಸಭೆಗಾಗಿ, ಸಭೆ ಕಟ್ಟಲ್ಪಡೋದಕ್ಕಾಗಿ ನೀನು 1 ರೂಪಾಯಿ ಕೊಟ್ಟರು ಸಹ ದೇವರು ಅದನ್ನು ತನ್ನ ಹತ್ರನೇ ಇಟ್ಕೊಳ್ಳೋದಿಲ್ಲ. ಅದನ್ನು ದೇವರು ನಿನಗೆ ಜಡದು ಅಲ್ಲಾಡಿಸಿ ತುಂಬಿ ವರ ಸೂಸುವ ಹಾಗೆ ದೇವರು ನಿನ್ನ ಕೈಯಲ್ಲಿ, ನಿನ್ನ ಮಡಲಿಗೆ ದೇವರು ಹಿಂತಿರುಗಿ ಕೊಟ್ಟೇ ಕೊಡ್ತಾನೆ. ಏನಕ್ಕೆ ದೇವರು ನಿನ್ನ ಕೈಯಲ್ಲಿ ಇರೋದನ್ನು ತಗೊಳ್ತಾನೆ ಅಂತಂದ್ರೆ, ಅನೇಕ ಸಾವಿರಾರು ಜನ ಅವರು ಹಸುವಿನಿಂದ ಇದ್ದಾರೆ, ನೀನು ಕೊಟ್ಟಿದ್ರಿಂದಲೇ ನಾನು ಅವರ ಹಸುವನ್ನು ನೀಗಿಸ್ತೇನೆ. ಅನೇಕರು ಕೇಳ್ತಾರೆ, ಪಾಸ್ಟರ್ ಸಭೆಗೆ ಏನು ಕೊಡಬೇಕು? ನೀನು ಕೊಡೋದ್ರಿಂದನೇ ಅನೇಕರ ಹಸು ನೀಗ್ತಾ ಇದೆ, ನೀನು ಕೊಡೋದ್ರಿಂದನೇ ಅನೇಕರು ಆರಾಧನೆ ಮಾಡ್ತಾ ಇದ್ದಾರೆ, ನೀನು ಕೊಡೋದ್ರಿಂದನೇ ಅನೇಕರು ದೇವರ ಮಹಿಮೆಯನ್ನು ಅವರು ಕಾಣ್ತಾ ಇದ್ದಾರೆ. ನಿನ್ನ ಪ್ರಾರ್ಥನೆ, ನಿನ್ನ ನಂಬಿಕೆ, ನಿನ್ನ ಸುವಾರ್ತೆಯ ಸೇವೆ ನಿನಗೆ ಒಣಗಿದಾಗಿರಬಹುದು. ನೀನು ಕೊಡುವಂತ ನಂಬಿಕೆ
ನಂಬಿಕೆ ಜೀವಿತ, ನೀನು ಕೊಡುವಂತ ಪ್ರಾರ್ಥನೆಯ ಜೀವಿತ, ನೀನು ಕೊಡುವಂತ ಸ್ವಾರ್ಥಿಯ ಜೀವಿತ, ನೀನು ಕೊಡುವಂತ ಉಪವಾಸದ ಜೀವಿತ, ನೀನು ಕೊಡುವಂತ ಮೊಣಕಾಲಿನ ಜೀವಿತ ಎಲ್ಲೋ ಯಾರಿಗೋ ಹಸುವನ್ನು ನೀಗಿಸುವ ಹಾಗೆ ಕರ್ತನಾತನು ಮಾಡುತ್ತಾ ಇದ್ದಾನೆ. ತೆಗೆದುಕೊಂಡ ನಂತರ ಯೇಸು ಹಿಂತಿರುಗಿ ಕೊಟ್ಟನು. ಕೊಟ್ಟ ನಂತರವಾಗಿ ಶಿಷ್ಯರೆಲ್ಲರೂ ಚೆನ್ನಾಗಿ ಸೇವೆ ಮಾಡಿದ್ರು. ತುಂಬಿ 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 ತಿನ್ರಿ ತಿನ್ರಿ ತಿನ್ರಿ. 5,000 ಅಂತ ಅಂದ್ರೆ 5,000 ಜನರಿಗೆ ಒಂದೊಂದು ಹೆಂಡತಿ ಅಂದ್ರೆ ಅಲ್ಲಿ 10,000 ಪ್ಲಸ್ 1 ಡಜನ್ ಮಕ್ಕಳಂದ್ರೆ ಎಲ್ಲಾ ಲೆಕ್ಕ ಕೂಡಿಸ್ರೆ 25,000 ಜನ. ಸೋತ್ರ 25,000 ಜನ ಸಿಕ್ಕಿದೆ ತಡ ತಿಂದು ತೆಗಿ ತೃಪ್ತರಾಗಿ ಅವ್ರವ್ರ ಮನೆಗೆ ಹಿಂತಿರುಗಿ ಹೋಗೋ ಟೈಮಲ್ಲಿ ಬೈಬಲ್ ಹೇಳ್ತದೆ ಅವ್ರ ರೊಟ್ಟಿಗಳನ್ನೆಲ್ಲ ಬಿಸಾಕಿ ಹೋಗ್ಬಿಟ್ರು ಅಂತ. ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ ಯೇಸು ಸ್ವಾಮಿ ಅಲ್ಲಿ ನಿಂತು ಹೇಳಿದನು, ಬಿಸಾಕಿದ ರೊಟ್ಟಿಗಳನ್ನೆಲ್ಲ ಕೂಡಿಸ್ರಿ ಅಂತ. ಕಾರಣ ತಿಂದವರಿಗೆ ರೊಟ್ಟಿ ಬೆಲೆ ಗೊತ್ತಿಲ್ಲ, ಕೊಟ್ಟವನಿಗೆ ದೇವರಿಗೆ ರೊಟ್ಟಿಯ ಬೆಲೆ ಗೊತ್ತು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ತಿಂದವರಿಗೆ ರೊಟ್ಟಿಯ ಬೆಲೆ ಗೊತ್ತಿಲ್ಲ, ಕೊಟ್ಟವನಿಗೆ ರೊಟ್ಟಿಯ ಬೆಲೆ ಗೊತ್ತು. ಕಾರಣ ಏನಂದ್ರೆ ನನ್ನ ಯೇಸು ಸ್ವಾಮಿ ಕೈಯಿಂದ ಬರೋದು ₹1 ವೇಸ್ಟ್ ಆಗೋದಕ್ಕೆ ನನ್ನ ದೇವರು ಇಷ್ಟಪಡೋದಿಲ್ಲ. ಯಾಕಂದ್ರೆ ನನ್ನ ದೇವರು ಲೆಕ್ಕದಲ್ಲಿ ಟಾಪ್. ನನ್ನ ದೇವರು ಲೆಕ್ಕ ಕೇಳೋದ್ರಲ್ಲಿ ನಿಪುಣನು. ಇನ್ನೊಂದ್ಸಾರಿ ಹೇಳ್ತೀನಿ, ನನ್ನ ದೇವರು, ನಮ್ಮ ಹುಡುಗ ಒಬ್ಬ ಇದ್ದಾನೆ ದೀಪಕ್ ಅಂತ, ನಮ್ಮ ಚರ್ಚಲ್ಲಿ ಕೊಯ್ಯರ್ ಪ್ರಾಕ್ಟೀಸ್ ಆದ್ಮೇಲೆ ಎಲ್ಲರಿಗೂ ಸಮೋಸ, ಹನಿ ಕೇಕು ಮತ್ತು ಸ್ಪ್ರೈಟ್ ಕೊಡ್ತಾ ಇದ್ವಿ. ಅವತ್ತು ನಮ್ಮ ಹುಡುಗ ಎರಡು ಪಬ್ಸ್ ತಗೊಂಡ, ಎಗ್ ಪಬ್ಸು. ನಮ್ಮ ಹುಡುಗರೆಲ್ಲ ಹೇಳಿದ್ರು, ಲೇ ದೇವ್ರು ನಿನ್ನ ಹತ್ರ ಲೆಕ್ಕ ಕೇಳ್ತಾನೆ ಅಂತ. ಅವನು ಹೇಳ್ದ ಕೇಳಲ್ಲ ಅಂತ. ನೆಕ್ಸ್ಟ್ ನಾವೆಲ್ಲ ಹಿಡ್ಕೊಂಡು ಯಾಕೆ ಕೇಳಲ್ಲ ಅಂದ್ರೆ ನನ್ನ ಮ್ಯಾಥ್ಸಲ್ಲಿ ವೀಕ್ ಅಂತ ದೇವ್ರಿಗೆ ಗೊತ್ತು, ಅದರಿಂದ ಕೇಳಲ್ಲ ಅಂತ. ಕೆಲವರು ಇದನ್ನ ಹೇಳ್ಕೊಂಡೆ ತಪ್ಸ್ಕೊಳಕ್ ನೋಡ್ತಾರೆ. ಅಯ್ಯ, ನನ್ನ ದೇವರ ಲೆಕ್ಕ ಕೇಳೋದ್ರಲ್ಲಿ ನಿಪುಣ. ನೀನು ಕೊಡೋ ₹1 ದೇವ್ರ ಲೆಕ್ಕ ಕೇಳ್ತಾನೆ. ನೀನು ಕೊಡುವಂತ ₹1 ನಿನಗೆ ಆಯುಸ್ಸು ಎಷ್ಟು ಕೊಟ್ಟಿದನೋ ಅದ್ರಲ್ಲೂ ಲೆಕ್ಕ ಕೇಳ್ತಾನೆ. ನಿನಗೆ ಆರೋಗ್ಯ ಕೊಟ್ಟನಲ್ಲ ಅದ್ರಲ್ಲೂ ದೇವ್ರ ನಿಂಗೆ ಲೆಕ್ಕ ಕೇಳ್ತಾನೆ. ನೀನು ಕೊಟ್ಟ ಮಕ್ಕಳಲ್ಲೂ ದೇವ್ರು ನಿನಗೆ ಲೆಕ್ಕ ಕೇಳ್ತಾನೆ. ಉಸಿರಾಡ್ತಾ ಇದೆಯಲ್ಲ, ಆ ಉಸಿರಿಗೂ ದೇವ್ರ ಲೆಕ್ಕ ಕೇಳ್ತಾನೆ. ನಿನಗೆ ₹1 ಕೊಟ್ಟಿದ್ರು ಅದಕ್ಕೂ ದೇವ್ರ ಲೆಕ್ಕ ಕೇಳ್ತಾನೆ. ನನ್ನ ದೇವರು ನೀತಿಯ ನ್ಯಾಯಾಧಿಪತಿ. ಬೈಬಲ್ ಅಲ್ಲಿ ಹೇಳ್ತದೆ, ದೇವರು ಕೊಟ್ಟಿದ್ದು ₹1 ನೀನು ಆಲಸ್ಯ ಮಾಡಂಗಿಲ್ಲ. ಬೈಬಲ್ ಅಲ್ಲಿ ಯೇಸು ಸ್ವಾಮಿ ಹೇಳಿದನು ಕೂಡಿಸು ಅಂತ. ಅನೇಕರಿಗೆ ಬಹಳ ಸಂತೋಷದ. ಬೈಬಲ್ ಹೇಳ್ತದೆ, ದುಡಿದು ಕೂಡಿಸೋನಿಗೆ ಸಮೃದ್ಧಿ ಅಂತ ದೇವರ ವಾಕ್ಯ ಹೇಳ್ತದೆ. ದುಡಿದು ಕೂಡಿಸೋನಿಗೆ ಏನು? ದುಡಿದು ಕೂಡಿಸಿದವನಿಗೆ ಏನು? ದುಡಿದು ಕೂಡಿಸಿದವನಿಗೆ ಏನು? ಯಾಕೋ ಬ್ರದರ್ಸ್ ಕಡೆ ಸೌಂಡೇ ಬರ್ತಾ ಇಲ್ಲ. ದುಡಿದು, ಇವಾಗ ಸಿಸ್ಟರ್ಸೇ ಹೇಳ್ತಾವ್ರೆ, ಕಾರಣ ಅವ್ರು ತುಂಬಾ ಕೂಡಿಸಿಟ್ಟವ್ರೆ, ಅದರಿಂದ ಧೈರ್ಯವಾಗಿ ಹೇಳ್ತಾರೆ. ಇನ್ನೊಂದ್ಸರಿ ಹೇಳ್ರಿ, ದುಡಿದು ಕೂಡಿಸುವವನಿಗೆ, ದುಡಿದು ಖರ್ಚು ಮಾಡೋವನ್ಗಲ್ಲ. ಕೆಲ ಪುರುಷರು ದುಡಿತಾರೆ, ₹1 ಅವ್ರ ಮನೆಯವರೆಗೂ ತರಲ್ಲ, ರೋಡಲ್ಲೇ ಖರ್ಚು ಮಾಡಾಕ್ತಾರೆ. ಕೆಲವರು ದುಡಿತಾರೆ, ದುಡ್ದು ಫ್ರೆಂಡ್ಸ್ಗಳಿಗೆ, ಸ್ನೇಹಿತರಿಗೆ, ಕುಡುಕನಿಗೆ, ಜೂಜಾಡೋನ್ಗೆ, ಅಲ್ಲಿ ಅಲೆಮಾರಿಯಾಗಿ ನಡೆಯೋನ್ಗೆ ಲಕ್ಷಾಂತರ ರೂಪಾಯಿ, ₹1,000 ಖರ್ಚು ಮಾಡ್ತಾರೆ. ಹೆಂಡತಿ ಮಕ್ಕಳಿಗೆ ₹10 ಹಾಲು ಕೊಡಲ್ಲ. ದುಡಿತಾರೆ, ಕೂಡಿಸಿಡಲ್ಲ. ಲೈಫ್ ಇಷ್ಟು ಎಂಜಾಯ್, ಮಜಾ ಮಾಡು. ದೇವ್ರು ಹೇಳ್ತಾನೆ, ಮಜಾ ಮಾಡು, ಖರ್ಚು ಮಾಡು. ನಿನ್ ಮನೆ ಉರಿಸಿ ನೀನ್ ಬೇರೆಯವ್ರಿಗೆ ಬೆಳಕು ಕೊಡಬೇಡ. ನಿನ್ ಮನೆ ಬೆಂಕಿ ಉರಿಸಿ ಬೇರೆಯವ್ರಿಗೆ ನೀನ್ ಬೆಳಕು ಕೊಡಬೇಡ. ನಿನ್ ಮನೆ ಸಮೃದ್ಧಿ ಆಗ್ಬೇಕಾ, ನಿನ್ ಜೀವನ ಸಮೃದ್ಧಿ ಆಗಿರ್ಬೇಕಾ? ದೇವರ ವಾಕ್ಯದ ಪ್ರಮಾಣ ಏನ್ ಗೊತ್ತಾ? ದುಡಿದು ಕೂಡಿಸ್ಬೇಕು. ನಾನು ರಾಜಾದಿ ರಾಜನ ಮಗನು, ನಾನು ಇಷ್ಟ ಬಂದಂಗೆ ಖರ್ಚು ಮಾಡ್ತೀನಿ. ದೇವ್ರು ಹೇಳ್ತಾನೆ, ಮಾಡು. ಜಾಬ್ ಖಾಲಿ ಆದ್ಮೇಲೆ ನೀನ್ ರಾಜನ ಭಿಕಾರಿನ? ದೇವರು ನನಗೆ ಒದಗಿಸ್ತಾನೆ. ದೇವ್ರು ಹೇಳ್ತಾನೆ, ಈ ದೊಂದೋತಣ ಅಂದ್ರೆ ಏನು? ದೊಂದೋತಣ ಅಂದ್ರೆ ಸುಮ್ಮನೆ ಹಣ ಖರ್ಚು ಮಾಡೋದು, ಕಾರಣ ಇಲ್ದಿರ ಹಣ ಖರ್ಚು ಮಾಡೋರು, ಅದೊಂದು ಪಾಪ. ದೇವ್ರು ಹೇಳ್ತಾನೆ, ಈ ದೊಂದೋತಣ ಮಾಡೋನು ಪ್ರಾರ್ಥನೆ ಮಾಡಿದ್ರು ಇವನ್ ಕೈಯಲ್ಲಿ ಇಡೋದನ್ನ ಹೆಂಡತಿ ಮಕ್ಕಳು ಮನೆಯವರೆಗೂ ತರಲ್ಲ ಅಂತವ್ರಿಗೆ ದೇವ್ರೇ $1,00,000 ಕೊಡಪ್ಪ ಅಂತಂದ್ರೆ ದೇವ್ರು $1,00,000 ಕೊಡ್ತಾನೆ. ಪ್ರಮಾಣ ಏನ್ ಗೊತ್ತಾ? ದೇವರು ಕೊಟ್ಟಿದ್ದನ್ನ ತಗೊಳ್ಳೋವನಿಗೆ ಬೆಲೆ ಇಲ್ಲ, ಕೊಟ್ಟವನಿಗೆ ಬೆಲೆ ಇದೆ. ನೀನು ಕೊಟ್ಟಿದ್ದನ್ನ ಸರಿಯಾಗಿ ಉಪಯೋಗಿಸ್ತಾ ಇದೆಯಾ? ತಿಂದ ಮೇಲೆ ಬಿಸಾಕ್ತಾ ಇದೆಯಾ? ತಿಂದ ಮೇಲೆ ಕೂಡಿಸ್ತಾ ಇದೆಯಾ? ಕೂಡಿಸ್ಬೇಕು.
ಕೆಲವರು ದುಡಿತಾರೆ, ಹೆಂಡತಿ ಮಕ್ಕಳಿಗೆ ₹1 ತಂದು ಕೊಡಲ್ಲ, ಹೆಂಡತಿ ಮಕ್ಕಳಿಗೆ ₹1 ಕೂಡಿಸಿ ಇಡೋದಿಲ್ಲ, ಹೆಂಡತಿ ಮಕ್ಕಳಿಗೆ ₹1 ತನ್ನ ಮನೆಯವರೆಗೂ ತರೋದಿಲ್ಲ. ದುಡಿದ ತಕ್ಷಣ ಜಾಬಲ್ಲಿ ಬಂದಿದ ತಕ್ಷಣ ಮಗ ಎಲ್ಲಿದ್ಯೋ, ಇರೋ ಬರ್ತಾ ಇದ್ದೀನಿ ಅಂತ ಗಾಡಿ ತಿರ್ಸ್ಕೊಂಡು ಹೋಗ್ತಾನೆ. ಇಲ್ಲಿ ಹೆಂಡತಿ ಮಕ್ಕಳು ರೇಷನ್ ತರ್ತಾನೆ ಅಂತ ನೀರು ಕುಡಿದು ಮಲಗ್ತಾರೆ. ಅವನಲ್ಲಿ ಕುಡ್ಕೊಂಡು ಬಿರಿಯಾನಿ ತಿನ್ಕೊಂಡಿರ್ತಾನೆ. ಆಮೇಲೆ ದೇವರು ನೋಡಿ ಹೇಳ್ತಾನೆ, ಇವನಿಗೆ ನಾನು ಮಾಡಲೇಬೇಕು. ಕೂಡಿಸೋದು ದೇವರ ರಾಜ್ಯದ ಪದ್ಧತಿ. ದುಡಿದು ಕೂಡಿಸ್ಬೇಕು. ದುಡಿದು ಕೂಡಿಸೋನಿಗೆ ಏನಿದೆ? ಬೈಬಲ್ ಪ್ರಮಾಣ ಏನು ಗೊತ್ತಾ? ಯೇಸು ಸ್ವಾಮಿ ಕೂಡಿಸ್ನು. ನಾನು ತಾನೇ ಅಭಿವೃದ್ಧಿ ಮಾಡಿದೆ, ನೆಕ್ಸ್ಟ್ ಟೈಮ್ ಬಂದು ಬೇಕಾದ್ರೆ ಅದ್ಭುತ ಮಾಡ್ಕೊಂತೀನಿ, ಬಿಟ್ಟಾಕ್ರ ಅಂತ ಯೇಸು ಸ್ವಾಮಿ ಒಂದು ರೊಟ್ಟಿ ತುಂಡನ್ನು, ತುಂಡುಗಳು ಪೂರ್ತಿ ಬ್ರೆಡ್ ಅಲ್ಲ, ತುಂಡುಗಳನ್ನ ಯೇಸು ಸ್ವಾಮಿ ಆಲಸ್ಯ ಮಾಡಲಿಲ್ಲ. ರೊಟ್ಟಿ ತುಂಡನ್ನೇ ಯೇಸು ಸ್ವಾಮಿ ಆಲಸ್ಯ ಮಾಡಲಿಲ್ಲ ಅಂದ್ರೆ ನಿನ್ನ ಕೈ ಕೊಡೋ ₹1 ದೇವರ ಆಲಸ್ಯ ಮಾಡ್ತಾನ, ನಿನ್ನ ಆಶೀರ್ವಾದವನ್ನ ದೇವರ ಆಲಸ್ಯ ಮಾಡ್ತಾನ, ನಿನ್ನ ಆರೋಗ್ಯವನ್ನ ದೇವರ ಆಲಸ್ಯ ಮಾಡ್ತಾನ. ಎಚ್ಚರವಾಗಿರ್ಬೇಕು. ಇದು ನನ್ನ ಟಾಪಿಕ್ ವಿಷಯ ಅಲ್ಲ, ಸೆಂಟ್ರಿಗೆ ಬಂದಿದ್ರಿಂದ ಹೇಳಿದ ಅಷ್ಟೇನೆ. ಒಳ್ಳೇದಾಯ್ತು ಪಾಸ್ಟರ್ನವ್ರು ಮಾತ್ರ ಆಮೇಲೆ ಹೇಳ್ರಿ. ಕೂಡಿಸ್ಬೇಕಯ್ಯ, ಕೂಡಿಸ್ಬೇಕು. ಸಭೆಯನ್ನ ಕೂಡಿಸ್ಬೇಕು, ಸೇವೆಯನ್ನ ಕೂಡಿಸ್ಬೇಕು, ಆದಾಯವನ್ನ ಕೂಡಿಸ್ಬೇಕು, ಕುಟುಂಬವನ್ನ ಕೂಡಿಸ್ಬೇಕು. ಎಲ್ಲಿ ಕೂಡಿಸೋ ಸ್ವಭಾವ ಇರುತ್ತೋ ಅಲ್ಲೇ ಬೆಳೆಯುವಂಥದ್ದು ಉಂಟಾಗುತ್ತೆ. ಇವತ್ತು ದೇವರ ಮಕ್ಕಳೇ ಗಮನಿಸಿ, ಮುರಿಯುವಂಥದ್ದು ಬೈಬಲ್ ಹೇಳ್ತದೆ. ದೇವರ ವಾಕ್ಯದಲ್ಲಿ ನಾವು ಜ್ಞಾನೋಕ್ತಿಗಳು 6ನೇ ಅಧ್ಯಾಯದ 14ನೇ ವಚನದಿಂದ ಓದಿಕೊಂಡು ಬಂದಾಗ ಬೈಬಲಲ್ಲಿ ಅನೇಕ 7 ಕಾರ್ಯಗಳು ಇರ್ತದೆ. ದೇವರ ವಾಕ್ಯದಲ್ಲಿ ದೇವರ ಅಸಹ್ಯ ಪಡುವಂಥ 7 ಕಾರ್ಯಗಳು ಏನೆಂದ್ರಲ್ಲಿ ದೇವರ ಆಪ್ತನ ಅಸಹ್ಯ ಪಡ್ತಾನೆ. ಅದರ ಮೇಲಿನ ವಾಕ್ಯಗಳಿಂದ ಕೆಳಗಡಿನ ವಾಕ್ಯಗಳಿಂದ ಓದಿಕೊಂಡು ಬಂದಾಗ 14ನೇ ವಚನದಿಂದ ಕೆಳಗಿನ ವಾಕ್ಯ ಓದಿಕೊಂಡು ಬಂದಾಗ ದೇವರ ಅಸಹ್ಯ ಪಡುವ 7 ಕಾರ್ಯಗಳು: ಸುಳ್ಳು ನಾಲಿಗೆ, ಎಮ್ಮೆಯ ಕಣ್ಣು, ಅಲ್ಲಿ ನಿರ್ದೋಷ ರಕ್ತವನ್ನು ಸುರಿಸುವಂತ ಕೈ, ಕೇಡು ಮಾಡಲು ತ್ವರಪಡುವಂತ ಕಾಲುಗಳು. ಇದನ್ನೆಲ್ಲ ಹೇಳ್ಕೊಂಡು ಬಂದಾಗ ದೇವರ ಕಡೆಯದಾಗಿ ಒಂದು ಮಾತು ಹೇಳ್ತಾನೆ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವರು ದೇವರಿಗೆ ಅಸಹ್ಯ. ಯಾರು? ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತೋರು ದೇವರಿಗೆ ಅಸಹ್ಯ. ಕೆಲವರಿಗೆ ಐಕ್ಯತೆಯಲ್ಲಿ ಇದ್ರೆ ಇಷ್ಟ ಇಲ್ಲ, ಹೋಗಲ್ಲಿ ಉಳಿ ಹಿಂಡು ಬಿಡೋದು. ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರು ಒಂದೇ ಇದ್ರೆ ಇವ್ರಿಗೆ ಇಷ್ಟ ಇಲ್ಲ, ಹೋಗಿ ಮನೆ ಮುರಿದು ಬಿಡೋದು. ನೀನು ಇಷ್ಟು ವ್ಯಾಲ್ಯೂ ಆಗಿದ್ಯಾ, ನಿನ್ನ ತಮ್ಮ ಹಿಂಗವನೇ, ಅವನ ಜೊತೆ ಇರ್ತೀಯ, ಮನೆಯಿಂದ ಒಡೆದು ಹೊರಗಡೆ ಹಾಕೋ. ದೇವ್ರು ಅಂತವ್ರು ನೋಡಿ ಹೇಳ್ತಾರೆ. ಏನೋ ಅದು ಅಸಹ್ಯ ಅವ್ರ ಮನೆಗೆ ಹೋಗೈತೆ. ಸಭೆಯಲ್ಲಿ ಒಡ ಹುಟ್ಟಿದವರಂತ ಇರುವ ಸಭೆಯನ್ನ ಮುರಿದ್ರೆ ನೀನ್ ದೇವರಿಗೆ ಅಸಹ್ಯ. ಒಡ ಹುಟ್ಟಿದ ಕುಟುಂಬವನ್ನು ನೀನು ಮುರಿದ್ರೆ ನೀನ್ ದೇವರಿಗೆ ಅಸಹ್ಯ. ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತೋದು ದೇವರಿಗೆ ಅಂತವ್ರ ಅಸಹ್ಯ. ತಂದಿಟ್ಟು ತಮಾಷೆ ನೋಡ್ತಾರ ಅಂತಲ್ಲ, ಅಂತವರು ದೇವರಿಗೆ ಇನ್ನ ಅಸಹ್ಯ. ಅಯ್ಯ, ಕೂಡಿಸೋದು ದೇವರ ವಾಕ್ಯದ ಪದ್ಧತಿ, ಮುರಿಯೋದು ಅದು ದೇವರಿಗೆ ಅಸಹ್ಯವಾದ ಕಾರ್ಯ. ಆದ್ರಿಂದಲೇ ಹೇಳೋದು, ತುಂಬಿದ ಕುಟುಂಬನ ಮುರಿಬಾರ್ದು, ಐಕ್ಯತೆಯನ್ನ ಮುರಿಬಾರ್ದು, ಸಭೆಯನ್ನ ಮುರಿಬಾರ್ದು, ಸಂಬಂಧಗಳನ್ನ ಮುರಿಬಾರ್ದು, ಬಾಂಧವ್ಯಗಳನ್ನ ಮುರಿಬಾರ್ದು. ನಾವು ಕೂಡಿಸಿದ್ರೆ ಅದರಿಂದ ನಮಗೆ ಸಮೃದ್ಧಿ ಉಂಟಾಗುತ್ತೆ ಎಂಬುದು ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಯಾರು ಮುರಿಯೋರಾಗಿರ್ತಾರೋ, ಯಾರು ಒಡ ಹುಟ್ಟಿದವರಲ್ಲಿ ಜಗಳಗಳನ್ನ ಬಿತ್ತೋರಾಗಿರ್ತಾರೋ ಅಂತವರು ದೇವರಿಗೆ ಅಸಹ್ಯ. ದೇವ್ರು ಹೇಳ್ತಾನೆ, ಯಾವ್ದು ಅಸಹ್ಯ ಕೈ ಎತ್ತು ಪ್ರಾರ್ಥನೆ ಮಾಡ್ತಾ ಇದ್ ನೋಡೋ. ಯಾರಂತ ನೋಡಿದ್ರೆ ತಂದಿಟ್ಟು ತಮಾಷೆ ಮಾಡೋರು, ಕುಟುಂಬಗಳನ್ನು ಮುರಿಯೋರು, ಜಗಳಗಳನ್ನು ಬಿತ್ತೋರು, ಐಕ್ಯತೆಯನ್ನು ಮುರಿಯೋರು ದೇವರಿಗೆ ಅಸಹ್ಯ. ಯೇಸು ಸ್ವಾಮಿ ಕೂಡಿಸ್ತಾ ಇದ್ದಾನೆ. ನನ್ನ ಯೇಸು ಕೂಡಿಸುವವನಯ್ಯ, ಮುರಿಯೋನಲ್ಲ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನನ್ನ ಯೇಸು ಕೂಡಿಸುವವನು, ನನ್ನ ಯೇಸು ಮುರಿಯುವವನಲ್ಲ. ಚದರಿ ಬಿದ್ದಂತ ರೊಟ್ಟಿಯನ್ನ ಯೇಸು ಸ್ವಾಮಿ ಒಟ್ಟಾಗಿ ತರ್ತಾ ಇದ್ದಾನೆ. 15ನೇ ವಾಕ್ಯ, ಯೋಹನ್ ಬರೆದ ಸುವಾರ್ತೆ 16ನೇ ಅಧ್ಯಾಯದ ಅದರ 15ನೇ ವಚನವನ್ನು ನೋಡಿದಾಗ, ರೊಟ್ಟಿ ತಿಂದವರೆಲ್ಲ ಅವ್ರಿಗೆ ಬಹಳ ಸಂತೋಷ ಆಗೈತೆ. ಇದುವರೆಗೂ ನಾವು ನೋಡ್ದಿರುವಂತ ಅದ್ಭುತ. ಏನು ಅದ್ಭುತ? ಏನು ಬಿತ್ತಿಲ್ಲ, ತಿಂದಿಲ್ಲ, ಬಿತ್ತಿಲ್ಲ, ಕುಯ್ದಿಲ್ಲ, ಯಾವ ಹೋಟ್ಲಿಂದನೂ ಬಂದಿಲ್ಲ. ಯಾವ ಹೋಟ್ಲಲ್ಲಿ ಬಟ್ಟ ಬಂದು ಚಪಾತಿ ಮಾಡೋ, ಮೀನು ಫ್ರೈ ಮಾಡೋ, ಎಣ್ಣೆ ಹಾಕೋ, ಉಪ್ಪು ಹಾಕೋ, ಮಸಾಲೆ ಹಾಕೋ ಅಂತ ಹೇಳಿದವರೇ ಇಲ್ಲ. ನೋಡಿದ್ರೆ ಮೀನು ಹಂಗೆ ಉತ್ಪತ್ತಿಯಾಗಿ ಬರ್ತಾ ಇದೆ, ಹಂಗೆ ರೊಟ್ಟಿ ಉತ್ಪತ್ತಿಯಾಗಿ ಬರ್ತಾ ಇದೆ. ತಕ್ಷಣವಾಗಿ ಅಲ್ಲಿದ್ದಂಥ ಜನ ಎಲ್ಲ 15ನೇ ವಚನದಲ್ಲಿ ಏನಂತ ಹೇಳ್ತಾರೆ ಗೊತ್ತಾ? ಬೈಬಲ್ ಹೇಳ್ತದೆ, ಯೇಸುವನ್ನ ಹಿಡ್ಕೊಂಡೋಗಿ ಅರಸನಾಗಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ರು. ಯೇಸುವನ್ನ ಕರ್ಕೊಂಡಲ್ಲ, ಹಿಡ್ಕೊಂಡು.
ಇನ್ನೊಂದ್ಸಾರಿ ಹೇಳ್ತೀನಿ, ಯೇಸುವನ್ನ ಕರ್ಕೊಂಡಲ್ಲ, ಯೇಸುವನ್ನ ಹಿಡ್ಕೊಂಡು ಅರಸನಾಗಿ ಮಾಡೋಣ. ಯಾಕಂದ್ರೆ ಯೇಸು ಸ್ವಾಮಿ ಅರಸನಾದ್ರೆ ಇನ್ನು ನಾವು ಕೆಲ್ಸಕ್ಕೆ ಹೋಗಂಗಿಲ್ಲ, ಇನ್ನು ನಾವು ಕೂಡಿಡಂಗಿಲ್ಲ, ಇನ್ನು ನಾವು ದುಡಿಯಂಗಿಲ್ಲ. ಯೇಸುವೆ ಹೊಟ್ಟೆ ಹಸಿವು ಅಂದ್ರೆ ತಗೋಪ್ಪ ನಿಂಗೆ ರೊಟ್ಟಿ ಮೀನು ತಿನ್ನು, ಹೋಗಿ ಕ್ರಿಕೆಟ್ ಆಡು. ಯೇಸುವೆ ಹೊಟ್ಟೆ ಹಸು ತಿನ್ನು, ಕ್ರಿಕೆಟ್ ಆಡು. ಯೇಸುವೆ ಹೊಟ್ಟೆ ಹಸು ತಿನ್ನು, ರೌಂಡ್ ಹೊಡಿ. ಅವ್ರಿಗೆಲ್ಲ ಚಿಂತೆ ಮಾಡಿದ್ರು. ಒಳ್ಳೆ ಐಡಿಯಾ ಇದು. ಯೇಸು ಸ್ವಾಮಿನ ತಗೊಂಡಾಗ ಅರಸನ್ ಮಾಡಿದ್ರೆ ನಾವು ಕೆಲಸ ಮಾಡಂಗಿಲ್ಲ, EMI ಕಟ್ಟಂಗಿಲ್ಲ, ಬಾಡಿಗೆ ಕಟ್ಟಂಗಿಲ್ಲ, ದುಡಿಯಂಗಿಲ್ಲ, ಕೂಡ್ಸಂಗಿಲ್ಲ. ಓಡಾಡು ಬಾ ರೊಟ್ಟಿ ರೆಡಿ, ಓಡಾಡು ಬಾ ತಿನ್ನು ರೊಟ್ಟಿ ರೆಡಿ. ಬೈಬಲ್ ಹೇಳ್ತದೆ ಯೇಸು ಸ್ವಾಮಿ ಅವರಿಂದ ತಪ್ಪಿಸಿಕೊಂಡು ಹೋದ್ನು ಅಂತ. ಅದ್ರ ಅರ್ಥ ಏನಂದ್ರೆ ಯಾರ ಕೈಯಲ್ಲಿ ಬೇಕಾದ್ರೂ ಸಿಗ್ತಾನೆ, ಸೋಂಬೇರಿಗಳ ಕೈಯಲ್ಲಿ ಸಿಗಲ್ಲ. ನೀವು ಯಾರು ಸ್ತೋತ್ರ ಹೇಳದೆ ಇದ್ದಾಗ ಯೇಸು ಸ್ವಾಮಿ ಅವರ ಯೋಚನೆಯನ್ನು ನೋಡಿ ಅಲಲಲಲಲಲಲ ಇಂಥ ಮಹಾಭೂಪರು ಇದ್ದಾರಾ ಅನ್ಕೊಂಡು ಯೇಸು ಸ್ವಾಮಿ ಅವರಿಂದ ತಪ್ಪಿಸ್ಕೊಂಡು ಹೋದ್ನು. ಯೇಸು ಸ್ವಾಮಿ ಜೊತೆ ಇರೋರೇ ಹಿಂಗಿರ್ಬೇಕಾದ್ರೆ ಇನ್ ಸಭೆಯಲ್ಲಿ ಇರೋರು ಹೆಂಗೋ. ಯೇಸು ಸ್ವಾಮಿನ ಹಿಡ್ಕೊಂಡು ಅರಸನಾಗಿ ಮಾಡಬೇಕು. ಯೇಸು ಸ್ವಾಮಿ ಅವರಿಂದ ತಪ್ಪಿಸ್ಕೊಂಡು ಹೋದ್ನು. ಕೆಲವೊಂದ್ಸಾರಿ ಪಾಸ್ಟರ್ ಕೆಲವ್ರ ಕೈಯಲ್ಲಿ ಏನಕ್ಕೆ ಸಿಗಲ್ಲ ಅಂದ್ರೆ ಇಂಥ ಯೋಚನೆ ಉಳ್ಳವ್ರು ಇರ್ತಾರೆ. ನೀವು ಯಾರು ಸ್ತೋತ್ರ ಹೇಳಿಲ್ಲ. ನಮ್ಮ ಕೈಯಲ್ಲ ಯಾಕೆ ಪಾಸ್ಟರ್ ಸಿಗಲ್ಲ ಅಂದ್ರೆ ನಿನ್ನ ಯೋಚನೆ ಸರಿ ಇಲ್ಲ, ಅದರಿಂದ ನಿನ್ನ ಪಾಸ್ಟರ್ ನಿನ್ನ ಕೈಯಲ್ಲಿ ಸಿಗ್ತಾ ಇಲ್ಲ. ಯೇಸು ಸ್ವಾಮಿ ಅವ್ರ ಕೈಯಲ್ಲಿ ಸಿಗ್ಲೇ ಇಲ್ಲ, ಯಾಕಂದ್ರೆ ಅವ್ರ ಯೋಚನೆ ಸರಿ ಇಲ್ಲ. ಯೇಸು ಸ್ವಾಮಿನೇ ತಪ್ಪಿಸ್ಕೊಂಡು ಹೋಗಿ ಆತನು ಸಿಗ್ಲೇ ಇಲ್ಲ. ಈ ಜನ ಹುಡುಕಕ್ ಸ್ಟಾರ್ಟ್ ಮಾಡಿದ್ರು. ಡನ್ 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 ಗಲೀಲಿಯಾಗ ಹೋಗಿದ್ದಾನ, 5,000 ಜನ ಬಂದ್ರ ಯೇಸು ಸ್ವಾಮಿನ ಹಿಡಿದು ಅರಸನ್ ಮಾಡೋಣ. ಯೇಸು ಸ್ವಾಮಿ ಇವ್ರು ಇಲ್ಲಿ ಬರ್ತಾರಂತ ತಪ್ಪಿಸ್ಕೊಂಡು ಕೆಫರ್ನಹೂಮಿಗೆ ಹೋದ. ಅವರು ಬಂದ್ರು, ಕೆಫರ್ನಹೂಮಿಗೆ ಹೋಗಿದ್ದಾನೆ ಬಂದ್ರ, ಅಲ್ಲಿ ಅವ್ರು ಬರ್ತಾರೆ ಅಂತ ಗೊತ್ತಾಗಿ ಯೇಸು ಜನ ಹುಡ್ಕೊಂಡು ಬರೋದನ್ನ ಯೇಸು ಕಾಯ್ತಾ ಇದ್ದ. ಈಗ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ, ಯಾಕಂದ್ರೆ ಇವ್ರ ಚಿಂತೆ ಸರಿ ಇಲ್ಲ. ಅಯ್ಯ ಯೇಸು ಸ್ವಾಮಿನ ಓಡಂಗಂಗ್ ಮಾಡ್ಬೇಡಪ್ಪ. ಬೈಬಲ್ ಹೇಳುತ್ತೆ ನೀವು ಮನೆಗೆ ಹೋದ್ರಿ, ಯೇಸು ಸ್ವಾಮಿ ದೋಣಿಯನ್ನು ಹತ್ತಿ ಆತನ ಆಚೆ ತಡಕೋದ. ಇವರೆಲ್ಲ ಅಲ್ಲಿ ಬೋಟನ್ನ ಓಲಾ ಮಾಡ್ಕೊಂಡು ಬರ್ತಾವ್ರೆ. ಎಲ್ಲ 5,000 ಜನ ಡನ್ 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 ಅಂತ ಯೇಸು ಸ್ವಾಮಿನ ಬಿಡ್ತಾ ಇಲ್ಲ. ಯಾಕಂದ್ರೆ ಯೇಸು ಸ್ವಾಮಿನ ಹಿಡಿದು ಅರಸನ್ ಮಾಡಿದ್ರೆ ಇನ್ ಕೆಲಸ ಮಾಡಂಗಿಲ್ಲ, ಇನ್ ಕೂಡಿಡಂಗಿಲ್ಲ, ಇನ್ ಏನು ಕಷ್ಟ ಬಿಡಂಗಿಲ್ಲ. ತಿನ್ನು ರೌಂಡ್ ಹೊಡಿ, ತಿನ್ನು ರೌಂಡ್ ಹೊಡಿ. ಯೇಸು ಸ್ವಾಮಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಅಬ್ಬಾ ಪಾಸ್ಟರ್ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ದೇವ್ರ ಕೃಪೆ ಕಾಣ್ತಾ ಇಲ್ಲ. ನಿನ್ನ ಹತ್ರ ಇಂದ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ಬೇಕು ದೇವ್ರು. ಯಾಕಂದ್ರೆ ನಿನ್ನ ಯೋಚನೆ ಸರಿ ಇರಲ್ಲ. ಕಡೆಯದಾಗಿ ಯೇಸು ಸ್ವಾಮಿನ ಲಾಕ್ ಮಾಡ್ಕೊಂಡ್ರು. ಗಲೀಲಿಯ ಕಡಲ ತೀರದಲ್ಲಿ ಬೋಟ್ ಹತ್ಕೊಂಡು ಬಂದ್ರು. ಅವರೆಲ್ಲ ಎದೆ ಬಡ್ಕೊಂಡ್ರು. ಏಸಪ್ಪ ಎಲ್ಲೆಲ್ಲಪ್ಪ ನಿನ್ನ ಹುಡ್ಕೋದು, ಅಯ್ಯೋಯ್ಯೋ ಎಲ್ಲೆಲ್ಲೋ ತಿರ್ಗಾಡಿದ್ರಪ್ಪ, ಬೆಳಗ್ಗೆನಿಂದ 3 ದಿವಸದಿಂದ ಹುಡುಕ್ತಾ ಇದ್ವಿ, ನೀನ್ ಸಿಕ್ಲೇ ಇಲ್ಲ, ಎಲ್ಲಿದ್ದಪ್ಪ? ಯೇಸು ಸ್ವಾಮಿ ನೆಕ್ಸ್ಟ್ ನಿಂತ್ಕೊಂಡು ಹೇಳಿದೆ, ನೀವು ನನ್ನ ವಾಕ್ಯ ಹುಡ್ಕೊಂಡು ಬಂದಿಲ್ಲ, ರೊಟ್ಟಿ ಹುಡ್ಕ ಬಂದಿದ್ದು. ನೀ ಪ್ರಸಂಗ ಕೇಳಕ್ಕಲ್ಲ ನೀ ಬಂದಿದ್ದು, ನೀವು ರೊಟ್ಟಿ ಹುಡ್ಕೊಂಡು ಬಂದಿದ್ದು. ರೊಟ್ಟಿ ಹುಡ್ಕೊಂಡು ಬರೋನಿಗೆ ನಾನು ಸಿಗಲ್ಲ, ವಾಕ್ಯ ಹುಡ್ಕೊಂಡು ಬರೋನಿಗೆ ನಾನು ಸಿಗೋದು. ನೀವು ರೊಟ್ಟಿ ಹುಡ್ಕೊಂಡು ಬಂದಿದ್ರಿಂದ ನಾನು ನಿಮ್ಮ ಕೈಯಲ್ಲಿ ಸಿಗ್ಲಿಲ್ಲ, ವಾಕ್ಯ ಕೇಳೋದಕ್ಕೆ ಬಂದಿದ್ರೆ ನಾನು ನಿಮಗೆ ಸಿಗ್ತಾ ಇದೆ. ಯೇಸು ಸ್ವಾಮಿ ಹೇಳಿದ್ನು, ನೀವು ರೊಟ್ಟಿ ಹುಡ್ಕೊಂಡು ಬಂದ್ರಲ್ಲ, ನಾನು ನಿಮ್ಗೆ ರೊಟ್ಟಿ ಕೊಡಲ್ಲ, ನಾನು ನಿಮ್ಗೆ ವಾಕ್ಯ ಕೊಡ್ತೀನಿ ತಗೋ ಅಂತ ಹೇಳಿ ಪ್ರಸಂಗ ಮಾಡಕ್ ಸ್ಟಾರ್ಟ್ ಮಾಡಿದ್ನು. ಯೇಸು ಪ್ರಸಂಗ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಆ ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ ಓದಬೇಕು. ಯೇಸು ಸ್ವಾಮಿ ಹೇಳಿದನು, ಜೀವಕರವಾದ ರೊಟ್ಟಿ ನಾನೇ, ನನ್ನ ಮಾಂಸವನ್ನ ರಕ್ತವನ್ನು ತಿನ್ನುವವನು ಎಂದೆಂದಿಗೂ ಬದುಕುವವನಾಗಿದ್ದಾನೆ, ನಾನೇ ವಾಕ್ಯ, ತಂದೆ ಚಿತ್ತವನ್ನು ನೆರವೇರಿಸೋದೇ ನನ್ನ ಆಹಾರ. ಪ್ರಸಂಗ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಒಬ್ಬೊಬ್ಬನ ಹೇಳ್ದ, ಈ ಯೇಸು ಯೋಸೇಫನ್ ಮಗ ತಾನೆ, ಈ ಯೇಸು ಮರಿಯಳ ಮಗ ತಾನೆ, ಈ ಯೇಸು ಸ್ವಾಮಿ ತಮ್ಮ ತಂಗಿಯರು ನಮ್ಮ ಜೊತೆ ಇದ್ದಾರೆ ತಾನೆ. ರೊಟ್ಟಿ ತಿಂದಾಗ ಅರಸನು ಅಂದೆ, ಪ್ರಸಂಗ ಕೇಳಿದಾಗ ಮಾತು ಬದಲಾಯಿಸ್ತಾ ಇದೆಯಲ್ಲ. ರೊಟ್ಟಿ ತಿಂದಾಗ ಯೇಸುವಿಗೆ ಜೈ ಬೋಲೋ, ಯೇಸುವಿಗೆ ಜೈ, ಯೇಸು ಅರಸನಿಗೆ ಜೈ, ಯೇಸು ರಾಜನಿಗೆ ಜೈ. ರೊಟ್ಟಿ ತಿಂದಾಗ ಜೈ ಅಂದವನು ವಾಕ್ಯ ಕೇಳಿದಾಗ ಈತ ಯೋಸೇಫನ ಮಗ ತಾನೆ, ಮರಿಯಳ ಮಗ ತಾನೆ, ಈತನ ತಂಗಿ ಮತ್ತೆ ತಮ್ಮಂದ್ರ ಮಾತು ಯಾಕೆ ಬದಲಾಯ್ತು?
ನೀನು ವಾಕ್ಯ ಕೇಳಿ ಬಂದಿಲ್ಲ, ರೊಟ್ಟಿ ನೋಡಿ ಬಂದಿದ್ದು. ವಾಕ್ಯ ನಿನ್ನ ಹತ್ರ ಮಾತಾಡಿದಾಗ ಈಗ ಅಲ್ಲಿದ್ದಂಥ ಯೇಸು ಸ್ವಾಮಿನ ನಮ್ಮ ರಿಲೇಷನು, ನಮ್ಮ ಜನ ಬಡಿಗೆ. ಕಾರಣ ವಾಕ್ಯ ಇಲ್ಲದವನು ಯೇಸು ಸ್ವಾಮಿ ಕುರಿತಾಗಿ ಹೇಗ್ ಬೇಕಾದ್ರೂ ಮಾತಾಡ್ತಾನೆ. ಯೇಸುವಿನ ವಾಕ್ಯ ಇಲ್ಲದವನು ಯೇಸು ಸ್ವಾಮಿಯ ಕುರಿತಾಗಿ ಹೇಗ್ ಬೇಕಾದ್ರೂ ಮಾತಾಡ್ತಾನೆ. ಪ್ರಸಂಗ ಮಾಡ್ತಾ 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 ಜನ ಎಲ್ಲ ಏನ್ ಹೇಳಿದ್ರು ಗೊತ್ತಾ? ಬನ್ರ ಹೋಗೋಣ ಅಂತ. 5,000 ಜನ ಎಲ್ಲ ವಾಪಸ್ ಹೋಗ್ಬಿಟ್ರು ಮನೆಗೆ. ರೊಟ್ಟಿ ತಿಂದಾಗ ಅರಸ ಅಂತ ಹೇಳಿದವರು ವಾಕ್ಯ ಕೇಳಿದಾಗ ಹೋಗ್ಬಿಟ್ರ. ಬೈಬಲ್ ಹೇಳ್ತೆ ಒಬ್ರು ಇಲ್ಲ. ಅಯ್ಯ, ಇವತ್ತೇನಾದ್ರೂ ಇಲ್ಲಿ 5 ರೊಟ್ಟಿ 2 ಮೀನನ್ನ ನಾನಿಲ್ಲಿ ಅಭಿವೃದ್ಧಿ ಮಾಡಿದ್ರೆ ಇನ್ನೊಂದು 2 ಅವರಲ್ಲಿ ಇಡೀ ಬೆಳ್ಳಾರಿನೇ ಇಲ್ಲಿ ಇರುತ್ತೆ. ನನ್ನನ್ನು ಬೆಳ್ಳಾರಿಯಿಂದ ನೀವು ಆಚಿಕೆ ಬಿಡಲ್ಲ. ಕರೆಕ್ಟಾ? ನೋಡ್ರಿ, ನೀವೆಲ್ಲ ರೊಟ್ಟಿಗಾಗಿ ಬಂದವರು ಅನ್ಸುತ್ತೆ. ಕಣ್ಣು ಮುಂದೆ ರೊಟ್ಟಿ ಅಭಿವೃದ್ಧಿ ಆಗ್ತಾ ಇದೆ. ಕಣ್ಣು ಮುಂದೆ ರೊಟ್ಟಿ ಮೀನು ಅಭಿವೃದ್ಧಿ ಆಗ್ತಾ ಇದೆ. ಇಷ್ಟೆಲ್ಲ ಅದ್ಭುತ ಕಂಡ ಮೇಲೆ ಇದಕ್ಕಿಂತ ಪ್ರೂಫ್ ಏನ್ ಬೇಕು? ಯೇಸು ಸ್ವಾಮಿ ಜೀವುಳ್ಳ ದೇವರಂತ ಕಣ್ಣು ಮುಂದೆ ಅದ್ಭುತ ಕಂಡ ಮೇಲೆ ವಾಕ್ಯ ಕೇಳಿದ ಮೇಲೆ 5,000 ಜನ ಹೋಗ್ಬಿಟ್ರು. ಪ್ರಸಂಗಕ್ಕೆ ಒಬ್ಬನೂ ಇಲ್ಲ. 12 ಜನ ಶಿಷ್ಯರಿದ್ರು. ಸೋತ್ರ ನಮ್ಮನ್ನು ಬಿಟ್ಬಿಡ್ರಿ, ನಾವು ಹೋಗ್ಬಿಡ್ತೀವಿ ಪಾಸ್ಟರ್. 12 ಜನ ಶಿಷ್ಯರಿದ್ರು. ಯೇಸು ಸ್ವಾಮಿ ಅವ್ರ ಕಡೆ ತಿರುಗಿ ನೋಡಿ ಹೇಳ್ದ, ಹೋಗಂಗಿದ್ರೆ ನೀವು ಹೋಗ್ಬಿಡ್ರಪ್ಪ, ಹೋಗಂಗಿದ್ರೆ ನೀವು ಹೋಗ್ಬಿಡ್ರಿ. 66ನೇ ವಾಕ್ಯದಲ್ಲಿ ಆತನ ಈ ರೀತಿ ಹೇಳ್ತಾನೆ, ಯೇಸುವೆ, ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಕ್ಕೆ ಸಾಧ್ಯ? ನಿನ್ನಲ್ಲಿ ನಿತ್ಯ ಜೀವ ಉಂಟು ಮಾಡುವ ವಾಕ್ಯ ಇದೆ. ಆ ಪದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತಾನೆ. ಪೇತ್ರ ಜಿಗದೆ ಹೇಳ್ದ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಕ್ಕೆ ಸಾಧ್ಯಪ್ಪ? ನಾನು ಪ್ರವಾದನೆ ಹುಡ್ಕೊಂಡು ಬಂದಿಲ್ಲ, ಅದ್ಭುತವನ್ನು ಹುಡ್ಕೊಂಡು ಬಂದಿಲ್ಲ, ಬಿಡುಗಡೆಯನ್ನು ಹುಡ್ಕೊಂಡು ಬರಲಿಲ್ಲ, ಆಶೀರ್ವಾದವನ್ನು ಹುಡ್ಕೊಂಡು ಬಂದಿಲ್ಲ. ನಾನು ಬಂದಿರೋದು ನಿನ್ನ ವಾಕ್ಯ ಹುಡ್ಕೊಂಡಪ್ಪ. ಕಾರಣ ಏನಂದ್ರೆ ನಿನ್ನ ವಾಕ್ಯದಲ್ಲಿ ಏನಿದೆ? ನಿನ್ನ ವಾಕ್ಯದಲ್ಲಿ ನಿತ್ಯ ಜೀವ ಇದೆ. ನಿತ್ಯ ಜೀವ ಉಂಟು ಮಾಡುವ ವಾಕ್ಯವನ್ನ ನಾವು ಹುಡುಕಿಕೊಂಡು ಬಂದಿದ್ದೇವೆ. ಅದನ್ನೇ ನಾವು ತಿಳಿದಿದ್ದೇವೆ, ಅದನ್ನೇ ನಾವು ನಂಬ್ತೀವಿ. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ವಾಕ್ಯ ಇದ್ರೆ ಅದ್ಭುತ ನಿನ್ನನ್ನು ಹುಡ್ಕೊಂಡು ಬರುತ್ತೆ. ವಾಕ್ಯ ಇದ್ರೆ ಆಶೀರ್ವಾದ ನಿನ್ನನ್ನು ಹುಡ್ಕೊಂಡು ಬರುತ್ತೆ. ವಾಕ್ಯ ಇದ್ರೆ ಅಭಿವೃದ್ಧಿ ನಿನ್ನನ್ನು ಹುಡ್ಕೊಂಡು ಬರುತ್ತೆ. ಅದ್ಭುತ ಇರೋದ್ರಿಂದ ವಾಕ್ಯ ಬರಲ್ಲ, ವಾಕ್ಯ ಇರೋದ್ರಿಂದ ಅದ್ಭುತ ಬರುತ್ತೆ. ವಾಕ್ಯ ಇರೋದ್ರಿಂದ ಬಿಡುಗಡೆಗಳು ಉಂಟಾಗುತ್ತೆ, ವಾಕ್ಯ ಇರೋದ್ರಿಂದ ಸೌಖ್ಯ ಉಂಟಾಗುತ್ತೆ. ಅದರಿಂದಲೇ ಯೇಸು ಸ್ವಾಮಿ ಹೇಳಿದನು, ನಾನು ನಿಮಗೆ ವಾಕ್ಯವನ್ನ ಕೊಟ್ಟಿದ್ದೇನೆ. ಇವತ್ತು ಸಭೆಗಳಿಗೆ ಏನ್ ಬೇಕು? ಸಭೆಗಳಿಗೆ ವಾಕ್ಯ ಬೇಕು. ಅದರಿಂದಲೇ 1ನೇ ಕೀರ್ತನೆ ನಮ್ಗೆಲ್ಲರಿಗೂ ಸುಪರಿಚಿತವಾಗಿರುವ ಕೀರ್ತನೆ. 1ನೇ ಕೀರ್ತನೆ ಹೇಳುತ್ತದೆ, ಯಾವನು ದುಷ್ಟನ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರ ಸಂಗಡ ಕೂತುಕೊಳ್ಳದೆ, ಕರ್ತನ ಧರ್ಮ ಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲು ಇರುಳು ಧ್ಯಾನಿಸುವವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಡಲ್ಪಟ್ಟಂತ ಮರದಾಗಿರುತ್ತಾನೆ. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯಗಳೆಲ್ಲ ಸಫಲವಾಗುತ್ತೆ. ಹಾಗಾದ್ರೆ ಯಾವನು ದೇವರ ವಾಕ್ಯವನ್ನ ಹಗಲು ರಾತ್ರಿ ಧ್ಯಾನಿಸ್ತಾನೋ ಅವನನ್ನ ದೇವರು ನೆಡ್ತಾನೆ, ಅವನನ್ನ ದೇವರು ಬೆಳೆಸ್ತಾನೆ. ಅವನ ಕೈ ಹಾಕಿದ ಕೆಲಸವನ್ನೆಲ್ಲ ದೇವರು ಸಫಲ ಮಾಡುತ್ತಾನೆ. ಇನ್ನೊಂದು ಸಾರಿ ಹೇಳ್ತೇನೆ, ಯಾರು ವಾಕ್ಯವನ್ನ ಹಗಲು ರಾತ್ರಿ ಓದುತ್ತಾನೋ ಅವನನ್ನ ದೇವರು ನೆಡ್ತಾನೆ, ಅವನನ್ನ ದೇವರು ಬೆಳೆಸ್ತಾನೆ. ಅವನ ಕೈ ಹಚ್ಚಿದ ಕೆಲಸ ಎಲ್ಲ ದೇವರು ಸಫಲ ಮಾಡುತ್ತಾನೆ. ಯಾಕಂದ್ರೆ ವಾಕ್ಯದ ಒಳಗಡೆ ನಿನ್ನನ್ನು ಬೆಳೆಸುವ ಶಕ್ತಿ ಇದೆ. ಯಾರಾದ್ರೂ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಅದರಿಂದಲೇ 119ನೇ ಕೀರ್ತನೆ 165ನೇ ವಚನದಲ್ಲಿ ಕೀರ್ತನೆಗಾರನು ಈ ರೀತಿ ಹೇಳ್ತಾನೆ. ನಾನು ಆದಷ್ಟು ಬೇಗ ನಾನು ಹೋಗ್ಲಿಕ್ಕಾಗಿ ಇಷ್ಟಪಡ್ತೇನೆ. 165ನೇ ವಚನದಲ್ಲಿ 119ನೇ ಕೀರ್ತನೆ 165ನೇ ವಚನದಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನ ಇರುತ್ತೆ. ಅದು 163 ನೋಡ್ರಿ, 163ರಿಂದ ನೋಡ್ರಿ. ಅಲ್ಲಿ ಬೈಬಲ್ ಹೇಳುತ್ತೆ 163, ಅಲ್ಲಿ ಬೈಬಲ್ ಹೇಳ್ತದೆ 162. ಅಲ್ಲಿ ಬೈಬಲ್ ಈ ರೀತಿಯಾಗಿ ಹೇಳ್ತದೆ, ಒಬ್ಬನು ತಾನು ಸಂಪಾದಿಸಿದ ದೊಡ್ಡ ಕೊಳ್ಳಿಯಲ್ಲಿ ಹೇಗೋ ಹಾಗೆ ನಾನು ನಿನ್ನ ನುಡಿಯಲ್ಲಿ ಆನಂದಿಸುತ್ತೇನೆ. ಏನಂತ ಹೇಳ್ತಾನೆ ಗೊತ್ತಾ? ಒಬ್ಬನು ಉದಾಹರಣೆಗೆ ಯಾರಾದ್ರೂ 1,000 ರೂಪಾಯಿ ಹಾಕಿದ್ರಿ, 10,000 ರೂಪಾಯಿ ಬಂದ್ರೆ ನೀವು ಏನ್ ಮಾಡ್ತೀರಾ?
ಮುಖ ಗಂಟು ಮಾಡಿ ಕುತ್ಕೊಂತೀರ, ನಗ್ತಿರಲ್ಲ. ಅಬಾಬಾಬಾಬಾಬಾಬಾಬಾ ಇವತ್ತು ಎಂಥ ಲಾಭ ಬಂತು, ಎಂಥ ಲಾಭ ಬಂತು, ಸಂತೋಷ ಪಡ್ತೀರ. ಮಗಳ 500 ರೂಪಾಯಿ ಕೇಳಿದ್ರೆ 1000, ಹೆಂಡತಿ 1000 ಕೇಳಿದ್ರೆ 2000. ಕಾರಣ ಸಂತೋಷ ಪಡ್ತೀರ. ಕೀರ್ತನೆಗಾರನ ಹೇಳ್ತಾನೆ, ಒಬ್ಬನು ಕೊಳ್ಳಿಯಲ್ಲಿ ಹೆಂಗ್ ಸಂತೋಷ ಪಡ್ತಾನೋ ಅದೇ ರೀತಿ ನಿನ್ನ ನುಡಿಯಲ್ಲಿ ನಾನು ಆನಂದ ಪಡ್ತೀನಿ. ಇವತ್ತು ಪಾಸ್ಟ್ರ್ ಎಂಥ ಪಾಯಿಂಟ್ ಹೇಳಿದ್ರಲ್ಲ, ಎಷ್ಟು ಚೆನ್ನಾಗಿತ್ತು. ಇವತ್ತು ಪಾಸ್ಟ್ರ್ ಎಂಥ ವಾಕ್ಯ ಹೇಳಿದ್ರಲ್ಲ, ಎಷ್ಟು ಮರ್ಮಕರವಾಗಿತ್ತು. ಇವತ್ತು ಪಾಸ್ಟ್ರ್ ಎಷ್ಟು ಚೆನ್ನಾಗಿ ಯೇಸು ಸ್ವಾಮಿಯನ್ನು ತೋರಿಸ್ಕೊಟ್ರಲ್ಲ, ಅದು ಎಷ್ಟು ಚಂದ. ಇವತ್ತು ಪಾಸ್ಟ್ರ್ ಎಷ್ಟು ರೀತಿ ವಾಕ್ಯವನ್ನ ಆಳವಾಗಿ ಮಾತಾಡಿದ್ರು. ಅಬ್ಬಬ್ಬಬ್ಬಬ್ಬ ಎಂಥ ವಾಕ್ಯ. ಆನಂದ ಪಡಬೇಕು. ಕೆಲವರು ಟಿವಿ ಮುಂದೆ ನಿಂತ್ಕೊಂಡಾಗ, ಮೊಬೈಲ್ ಮುಂದೆ ನಿಂತ್ಕೊಂಡಾಗ ಕೆ 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 ಅಂತ ನಗ್ತಾರೆ. ವಾಕ್ಯ ಕೇಳಬೇಕಾದ್ರೆ ಮುಖ ಗಂಟು ಹಾಕೊಂಡಿರ್ತಾರೆ. ಯಾಕಂದ್ರೆ ಅವ್ರಿಗೆ ಬಿಟ್ರೆ ಹೋಗಿ ಟಿವಿ ಮುಂದೆ ಕುತ್ಕೊಂಡು ಕಿ 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 ಅಂತ ನಗಬೇಕು. ಭಕ್ತ ಹೇಳ್ತಾನೆ, ನಾನು ನಕ್ಕಿದ್ರೆ ಸಂತೋಷ ಪಟ್ರೆ, ಆನಂದ ಪಟ್ರೆ, ನಿನ್ನ ವಾಕ್ಯದಲ್ಲಿ ನಾನು ಸಂತೋಷ ಪಡ್ತೀನಿ. ನಾನು ಆನಂದ ಪಡೋದು ಹೇಗೆ ಯೇಸು ಸ್ವಾಮಿನ ಚಿತ್ರೀಕರಿಸಿದ್ರು ನೋಡ್ರಿ, ಹೇಗೆ ವಾಕ್ಯ ಮಾತಾಡಿದ್ರು ನೋಡ್ರಿ, ಹೇಗೆ ನಂಬಿಕೆ. ಅಬ್ಬಬ್ಬಬ್ಬಬ್ಬ ಎಂತ ವಾಕ್ಯ. ಎಲ್ಲವರು ಹೇಳ್ತಾರೆ, ಪಾಸ್ಟ್ರು ವಾಕ್ಯ ನನಗೆ ಹಾಕೊಂಡು ಚುಚ್ಚಿದ್ರು ಅಂತ. ಹೌದಮ್ಮ, ನಿನಗೆ ಹಾಕೊಂಡು ಚುಚ್ಚಿದ್ದು, ಮನನೇ ತಿರುಗಿಲ್ಲ ಇನ್ನ ನೀನು. ಅಯ್ಯ, ವಾಕ್ಯ ಕೇಳಬೇಕಾದ್ರೆ ರುಚಿ ನೋಡಿ ತಿಳ್ಬೇಕಯ್ಯ. ಕೆಲವರು ಜೇನುತುಪ್ಪನ ಪೇಪರಲ್ಲಿ ಬರೆದ್ಬಿಟ್ಟು ಅಂತ ನಕ್ಕರೆ ಟೇಸ್ಟ್ ಇರುತ್ತೆ. ಜೇನುತುಪ್ಪನ ಕೈಯಲ್ಲಿ ನಿಜವಾಗ್ಲೂ ಹಾಕೊಂಡು ಅದನ್ನು ಒಂದ್ಸಾರಿ ಸವರಿದ್ರೆ ಅಬ್ಬಬ್ಬಬ್ಬ. ಕಾರಣ ಜೇನುತುಪ್ಪದ ಮೇಲಿರೋ ಪ್ರೀತಿ ರುಚಿ ಸಿಕ್ಕಿದಾಗ ಅದರಲ್ಲಿ ಒಂದು ಸಂತೋಷ ಇದೆಯಲ್ಲ. ವಾಕ್ಯದ ಮೇಲೆ ಪ್ರೀತಿ ಉಳ್ಳವನು ವಾಕ್ಯ ಕೇಳಬೇಕಾದ್ರೆ ಅಬ್ಬಬ್ಬಬ್ಬಬ್ಬ. ಯೇಸುವಿನ ಕುರಿತಾಗಿ ಹೇಳಿದ್ರು ಗಟ್ಟಿಯಾಗಿ ಹಲ್ಲೆಲೂಯಾ. ನಂಬಿಕೆ ಬಗ್ಗೆ ಹೇಳಿದ್ರು ಗಟ್ಟಿಯಾಗಿ ಹಲ್ಲೆಲೂಯಾ. ಪರಿಶುದ್ಧತೆ ಬಗ್ಗೆ ಹೇಳಿದ್ರು ಗಟ್ಟಿ. ಅದರಲ್ಲಿ ಒಂದು ಆನಂದ ಇದೆಯಲ್ಲ. ಪಾಸ್ಟರ್ ಏನಕ್ಕೆ 9:30 ನಿಲ್ಲಿಸ್ತೀರಾ, 11:00 ತಗೊಂಡೋಗ್ರಿ, ನನಗೆ ವಾಕ್ಯದಲ್ಲಿರೋ ಸಂತೋಷ ಅಬ್ಬಬ್ಬಬ್ಬಬ್ಬ. ಕೆಲವರು ಟಿವಿ ಮುಂದೆ, ಮೊಬೈಲ್ಗಳ ಮುಂದೆ ರೀಲ್ಸ್ ನೋಡ್ಕೊಂಡು ನಗಿಯೋರೆಲ್ಲ, ಅಯ್ಯೋ ಇವ್ರಿಗೂ ನಗೋ ಬರುತ್ತಾ ಅಂತ ಅವಾಗಲೇ ಗೊತ್ತಾಗೋದು. ಕಾರಣ ಚರ್ಚಿಗೆ ಬಂದಾಗ ವಾಕ್ಯ ಕೇಳಬೇಕಾದ್ರೆ ಆನಂದ ಪಡ್ಬೇಕಯ್ಯ. ಆನಂದ ಪಡೋರು ಮಾತ್ರನೇ ಚಪ್ಪಾಳೆ ತಟ್ಟಿದ್ದು. ವಾಕ್ಯ ಕೇಳಬೇಕಾದ್ರೆ ಆನಂದ ಪಡ್ಬೇಕಯ್ಯ. ಆನಂದ. ಗಟ್ಟಿಯಾಗಿ ಹೇಳ್ರಿ, ನಿನ್ನ ನುಡಿಯಲ್ಲಿ, ನಿನ್ನ ವಾಕ್ಯದಲ್ಲಿ ನಾನು ಆನಂದ ಪಡ್ತೀನಿ. ಒಂದ್ಸಾರಿ ನಮ್ಮ ಸಭೆಯಲ್ಲಿ ಒಂದು ಹುಡುಗ ಹುಡುಗಿಗೆ ಜಗಳ ಆಗಾಯ್ತು. ಅಂದ್ರೆ ಮ್ಯಾರಿಡ್ ಕಪಲ್ಸ್ ಇಬ್ರಿಗೂ ನಾವೇ ಮದುವೆ ಮಾಡಿಸಿದ್ದು. ಅವ್ರು ಹೇಳಿದ್ರು ಅಣ್ಣ ಅಂದ್ರು. ಅಣ್ಣ ಅಂದಾಗ ಜೋರಾಗಿ ಹೇಳ್ದಾಗೆ ಗೊತ್ತಾಯ್ತು. ಅಂದ್ರೆ ಬನ್ರಪ್ಪ ಮನೆಗೆ ಅಂದೆ. ಮನೆ ಕರ್ಸ್ ಕುಳಿಸ್ದಾಗ ಹುಡುಗಿ ಸ್ಟಾರ್ಟ್ ಮಾಡಿದ್ಲು, ಅಣ್ಣ ಯಾರು ಕೊಟ್ಟು ಮದುವೆ ಮಾಡಿಸಿದ್ಯಾ ಅಂದ್ರು. ನಾನು ಹುಡುಗನ ಕಳಿಸ್ದೆ, ಹೋಗ ಆಚ ಕಡೆ ಅಂತ ಹೇಳಿ ಹುಡುಗಿ ಹತ್ರ ಮಾತಾಡಿದೆ. ತಕ್ಷಣ ನಾನು ಕೇಳಿದೆ, ಯಾರನ್ನ ಕೊಟ್ಟು ಮದುವೆ ಮಾಡಿಸಿದ್ಯಾ ಅಣ್ಣ? ಯಾಕಮ್ಮ? ಬಂಗಾರ ಅಂತ ಹುಡುಗ, ಒಂದು ಸಾಫ್ಟ್ವೇರ್ ಇಂಜಿನಿಯರ್, 2 ಲಕ್ಷ ರೂಪಾಯಿ ಸಂಬಳ, ಇನ್ನೇನಮ್ಮ ನಿನ್ ಕಷ್ಟ ಅಂತ. ತಕ್ಷಣ ಅವನು ಆಕೆ ಹೇಳಿದ್ಲು, ಅಣ್ಣ ಇವನು ಬಾತ್ರೂಮ್ಗೆ ಹೋದ್ರು ಮೊಬೈಲು, ತಿನ್ನೋದಕ್ಕೂ ಮೊಬೈಲು, ಗಾಡಿ ಓಡಿಸೋಕ್ಕೂ ಮೊಬೈಲು, ಕಾರ್ ಓಡಿಸೋಕ್ಕೂ ಮೊಬೈಲು, ಮಲೆ ಕುತ್ಕೊಂಡೋಕ್ಕೂ ಮೊಬೈಲು, ಈತನು ಸುಮ್ಮನೆ ಇದ್ರು ಮೊಬೈಲು. ನಾನು ಇವನ್ ಸಂಗಡ ಸಂಸಾರ ಮಾಡ್ಲಾ, ಮೊಬೈಲ್ ಸಂಗಡ ಸಂಸಾರ ಮಾಡ್ಲಾ ಅಂದ. ಆಯ್ತಮ್ಮ ಹೇಳ್ತೀನಿ ಅಂತ ಹೇಳಿ ಈಕೆನ್ ಕಳಿಸಿ ಅವನ ಹತ್ರ ಕರ್ಸ್ ಕೇಳ್ದೆ. ಲೇ ಅಂತ ಅಣ್ಣ ಅಂದ. ಏನಪ್ಪ ನಿನ್ ಕತೆ? ಅಣ್ಣ ಯಾರು ಕೊಟ್ಟು ಮದುವೆ ಮಾಡಿಸಿದ್ಯಣ್ಣ ಅಂತ. ಗಂಡ ಹೆಂಡತಿ ಇಬ್ರು ಡೈಲಾಗ್ ಹೊಡೆದಿದ್ ನೋಡಿದಾಗ ನನಗೆ ಅನಿಸ್ತು, ನನ್ನನ್ನೆಲ್ಲಾದ್ರೂ ಸಿಕ್ಕಾಕ್ಸ್ಬಿಡ್ತಾರ ಅಂತ. ನಾನು ಕೇಳಿದೆ, ಏನಾಯ್ತು? ಅವನು ಹೇಳ್ದ, ಅಣ್ಣ ಈಕೆ ಅಡುಗೆ ಮಾಡಬೇಕಾದ್ರೂ ಮೊಬೈಲು, ಕುತ್ಕೊಂಡಿರ್ಬೇಕಾದ್ರೂ ಮೊಬೈಲು, ಫ್ರೀ ಆಗಿರ್ಬೇಕಾದ್ರೂ ಮೊಬೈಲು, ಯಾವಾಗಲೂ ವಾಟ್ಸಪ್ಪು, ಯೂಟ್ಯೂಬು, ಕೆಲಸ ಅಂತ ಅದರಲ್ಲೇ ಇರ್ತಾಳೆ. ಅಣ್ಣ ನಾನು ಇವಳು ಸಂಗಡ ಸಂಸಾರ ಮಾಡ್ಲಾ, ಮೊಬೈಲ್ ಸಂಗಡ ಸಂಸಾರ ಮಾಡ್ಲಾ? ನಾನು ಅವರಿಬ್ಬರನ್ನ ಕರೆಸಿ ಹೇಳಿದೆ, ಅಪ್ಪ ನಿನ್ನ ಮನೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ದುಡ್ಡು ಕೊಟ್ಟು ಕೊಚ್ಚ ನಾಯಿನ ಕಂಡುಕೊಂಡಿದ್ದೀರಾ ಅಷ್ಟೇನೆ. ಇಬ್ಬರ ಹತ್ರನೂ 1.5 ಲಕ್ಷ ಐಫೋನ್ ಪ್ರೋ ಮ್ಯಾಕ್ಸ್. ನಾನು ಹೇಳಿದೆ, ಅದನ್ನ ತಗೊಂಡು ತಿಪ್ಪೆಯಲ್ಲಿ ಹಾಕ್ರಿ, ನಿನ್ನ ಕುಟುಂಬ ಸುಂದರವಾಗಿರುತ್ತೆ ಎಂಬುದಾಗಿ. ಅಯ್ಯ, ವಾಕ್ಯ ಕೇಳಬೇಕಾದ್ರೆ ವಿಶ್ವಾಸಿಗಳು ಮೊಬೈಲ್ನ ಆಫ್ ಮಾಡಿ ಇಟ್ಟಿರ್ಬೇಕು. ವಾಕ್ಯ ಕೇಳಬೇಕಾದ್ರೆ ಕೆಲವರು ವಾಕ್ಯ ಕೇಳಬೇಕಾದ್ರೆ ಎದ್ದು ಹೋಗ್ತಾ ಇರ್ತಾರೆ. ಅದರ ಅರ್ಥ ಏನು ಗೊತ್ತಾ? ವಾಕ್ಯಕ್ಕಿಂತ ಫ್ರೆಂಡ್ ಕರೆ ಅವ್ರಿಗೆ ಬಹಳ ಇಷ್ಟ. ಅವನು ಎದ್ದು ಹೇಳ್ತಾನೆ, ಅಲೋ ಅಂತ ಹೇಳಿದಾಗ, ಏನೋ ಫೋನ್ ಮಾಡಿದ್ದು, ಊಟ ಆಯ್ತನೋ ಅಂತ ಕೇಳೋಣ. ಇವನು ವಾಕ್ಯ ಬಿಟ್ಟು ಊಟ ಆಯ್ತಂತ ಹೇಳಕ್ ಹೋಗಿರೋದು ಅವನು.
ಕೆಲವರು ಮೊಬೈಲಲ್ಲಿ ಸಭೆಯಲ್ಲಿ ಕುತ್ಕೊಂಡೆ ಚಾಟಿಂಗು ಚೀಟಿಂಗ್ ಮಾಡಿ ಜೀವನ ಹಾಳು ಮಾಡ್ಕೊಂತಾರೆ. ಅಯ್ಯ, ನಿನ್ನ ಆನಂದ ಮೊಬೈಲಲ್ಲ, ನಿನ್ನ ಆನಂದ ವಾಕ್ಯದಲ್ಲಿ. ಕಾರಣ ನಿನ್ನನ್ನ ಮೊಬೈಲ್ ಅಭಿವೃದ್ಧಿ ಮಾಡಲ್ಲ, ನಿನ್ನನ್ನ ಮೊಬೈಲ್ ಬಿಡುಗಡೆ ಮಾಡಲ್ಲ, ನಿನ್ನನ್ನ ಮೊಬೈಲ್ ಆಶೀರ್ವಾದ ಮಾಡಲ್ಲ. ನಿನ್ನನ್ನ ಆಶೀರ್ವಾದ ಮಾಡೋದು ದೇವರ ವಾಕ್ಯ. ಆ ವಾಕ್ಯದಲ್ಲಿ ನೀನು ಆನಂದ ಪಡಬೇಕು. ಕೆಲವ್ರ ಕಷ್ಟ ಆಮೇಲೆ ಹೇಳಕ್ಕೆ, ಆದ್ರೂ ನಾನು ಇಷ್ಟಪಟ್ಟು ಹೇಳ್ತೀನಿ, ಮೊಬೈಲ್ ಅಲ್ಲ ನಿನ್ನನ್ನು ಆಶೀರ್ವಾದ ಮಾಡೋದು, ವಾಕ್ಯ ನಿನ್ನನ್ನು ಆಶೀರ್ವಾದ ಮಾಡೋದು. ಒಂದು ಕಾಲದಲ್ಲಿ ಪ್ರತಿ ಬೀದಿಯಲ್ಲೂ ಪ್ರತಿ ಮನೆಯಲ್ಲಿ ನಾಯಿ ಸಾಕೋರು, ಬಿವೇರ್ ಆಫ್ ಡಾಗ್ಸ್ ಅಂತ ಬೋರ್ಡ್ ಹಾಕಿರೋರು. ಈಗ ಬೋರ್ಡೇ ಕಾಣಲ್ಲ, ಯಾಕಂದ್ರೆ ನಾಯಿಗಳೇ ಇಲ್ಲ. ಯಾಕಂದ್ರೆ 3 ಗಂಟೆ ಆದ್ರೂ ಇವರೇ ಮೊಬೈಲ್ ನೋಡ್ಕೊಂಡು ಇರ್ತಾರಲ್ಲ. ಮಧ್ಯರಾತ್ರಿ 2 ಗಂಟೆಗೆ ಹೋಗಿ ಟಿನ್ ಟಿನ್ ಅಂದ್ರೆ ಓಡ್ ಬಂದು ಫ್ರೆಶ್ ಆಗಿ ಬಾಗಿಲು ತೆಗಿತಾರೆ. ಬಂದ್ರ ಟೀ ಮಾಡ್ಕೊಡ್ಲ ಅಮ್ಮ, ಮಲಗಿಲ್ವಾ, ಏನೋ ಕೆಲಸ ಇತ್ತು, ಏನೋ ಕೆಲಸ. ಏನಮ್ಮ, ಬೈಬಲ್ ಅಲ್ಲಿ ಒಂದು ಅಧ್ಯಾಯ ಓದದ ಇಲ್ಲ, 1 ಅವರ್ ಕುತ್ಕೊಂಡು ಪ್ರಾರ್ಥನೆ ಮಾಡ್ದ ಇಲ್ಲ, ಡೈಲಿ ಒಂದು 3 ಅಧ್ಯಾಯ ಓದದ ಇಲ್ಲ. ಕೆಲವರು ಬೈಬಲ್ಲೇ ತರಲ್ಲ, ಆದ್ರೆ ಮೊಬೈಲ್ ಬಿಟ್ಟಿರಲ್ಲ. ಕೆಲವರು ಚರ್ಚೆಗೆ ಬರ್ಬೇಕಾದ್ರೆ ಫುಲ್ ಚಾಟ್ ಮಾಡ್ಕೊ ಬರ್ತಾರೆ. ಮೊಬೈಲ್ ಬೈಬಲ್ ಮನೆಯಲ್ಲಿ ಧೂಳು ಹಿಡ್ಕೊಂಡಿದೆ. ಎಷ್ಟು ವರ್ಷ ಆಯ್ತು ಬೈಬಲ್ ಮುಟ್ಟಿ, ಆದ್ರೆ ಮೊಬೈಲ್ನ ಚರ್ಚಲ್ಲಿ ಕುತ್ಕೊಂಡಾಗ್ಲೂ ಉಜ್ತಾ ಇರೋದು. ಕಾರಣ ಮೊಬೈಲ್ ಪರಲೋಕಕ್ಕೆ ಕರ್ಕೊಂಡು ಹೋಗುತ್ತಲ್ಲ, ಅದಕ್ಕೆ. ಅಯ್ಯ, ಯಾವುದ್ರಲ್ಲಿ ಆನಂದ ಪಡ್ತಾ ಇದ್ದೀರಾ? ವಾಕ್ಯದಲ್ಲ, ಮೊಬೈಲ್ ಅಲ್ಲ, ಲೋಕದ ಕಾರ್ಯದಲ್ಲ. ಹುಷಾರಾಗಿರ್ರಿ, ಮನ ತಿರುಗಿ ಬರಬೇಕು ವಾಕ್ಯದ ಕಡೆ. ಸಭೆ ಹಾಲಿಗೆ ಬರ್ಬೇಕಾದ್ರೆ ನಿಮ್ಮ ಮಕ್ಕಳ ಕೈಯಲ್ಲಿ ಬೈಬಲ್ ಇದೆಯಾ ನೋಡ್ಬೇಕು, ಮೊಬೈಲ್ ಇದೆಯಾ ಅಂತಲ್ಲ. ಕೆಲವರು ತಾಯಿ ಅಂದ್ರೆ ಹೇಳ್ತಾರೆ, ಮೊಬೈಲ್ ತಗೊಂಡೇನೋ, ಬೈಬಲ್ ತಗೊಂಡ ಅಂತ ಕೇಳಿರಲಿಲ್ಲ ಒಂದ್ಸರಿನು. ಚರ್ಚ್ಗೆ ಹೋಗ್ಬೇಕಾದ್ರೆ ಮೊಬೈಲ್ ತಗೊಂಡೇನೋ, ಅಮ್ಮ ಮೊಬೈಲ್ ಬಾಗುಂದ ತಗೊಂಡೋದ, ಕೇಳಿದ್ಯಾ ನಿಮ್ಮ ಮಗಳನ್ನ ಬೈಬಲ್ ತಗೊಂಡಿದ್ಯಮ್ಮ? ಚರ್ಚ್ಗೆ ಹೋದಾಗ ವಾಕ್ಯ ಹೇಳಿದೆಲ್ಲ ಬರ್ಕೊ ಬಂದಿದ್ಯಾ, ಕೇಳಿದ್ದೀರಾ? ಕೇಳಲ್ಲ. ಯಾಕಂದ್ರೆ ನೀವೇ ಮಾಡಲ್ಲ, ಮೊದಲೇದಾಗ ನೀವೇ ತರಲ್ಲ. ನೀವ್ ಹೇಳಿದ್ದಾನೆ ನಿಮ್ ಮಕ್ಕಳು ಮಾಡೋದು. ಚರ್ಚ್ ಅನ್ನೋದು ವಿಸಿಟಿಂಗ್ ಪ್ಲೇಸ್ ಅಲ್ಲ, ಅದಕ್ಕೊಂದು ಕ್ರಮ ಇದೆ, ಅದಕ್ಕೊಂದು ಪದ್ಧತಿ ಇದೆ. ಪರಿಶುದ್ಧರು ಅದಕ್ಕಾಗಿ ಬೆಲೆಯನ್ನು ತೆತ್ತಿದ್ದಾರೆ. ನಾವು ನೀವು ಆನಂದ ಪಡಬೇಕಾಗಿರೋದು ದೇವರ ವಾಕ್ಯದಲ್ಲಿ. ನಾನು ಹೇಳ್ತೇನೆ, ನಮ್ 1000 ತಲೆಮಾರು ಉಳಿದ್ರು ಸಹ ಈ ಬೈಬಲ್ ಹಿಡ್ಕೊಂಡೆ ನಮ್ಮ ಸಂತತಿಗಳು ಚರ್ಚಿಗೆ ಬರಬೇಕು. ನಾನು ಹೇಳ್ತೇನೆ, ನಾಳೆ ಎಂತ ಐಪ್ಯಾಡ್ಗಳಾಗ್ಲಿ, ನಾಳೆ ಎಂತ ಮ್ಯಾಕ್ಗಳಾಗ್ಲಿ, ನಾಳೆ ಎಂತ ಸಿಸ್ಟಮ್ಗಳಾಗ್ಲಿ ಬರಲಿ, ನಾಳೆ ಎಂತ iPhone 17 ಪ್ರೋನೇ ಅಥವಾ ಅವ್ರ ತಾತನೇ ಬರಲಿ, ನಾವು ಹಾಲಿಗೆ ಬರ್ಬೇಕಾದ್ರೆ ನನ್ನ ಹತ್ರ ಮೊಬೈಲ್ ಇದೆ ಅಂತ ತೋರಿಸೋದಲ್ಲ, ದೇವರ ಮಕ್ಕಳು ತೋರಿಸ್ಬೇಕು. ನಾನು ಆನಂದ ಪಡೋದು ಈ ದೇವರ ವಾಕ್ಯದಲ್ಲಿ. ನನ್ನ ಕೈಯಲ್ಲಿ ದೇವರ ವಾಕ್ಯ ಇದೆ. ಈ ವಾಕ್ಯದ ಕಾಲಿಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು. ಬೈಬಲ್ ತರ್ತಾ ಇದೀಯಾ, ಓದ್ತಾ ಇದೀಯಾ, ಪಾಸ್ ಹೇಳೋದನ್ನ ಬರ್ಕೊಳ್ತಾ ಇದೀಯಾ, ಆ ವಾಕ್ಯ ಕೇಳಬೇಕಾದ್ರೆ ಆಸಕ್ತಿಯಿಂದ ಆನಂದ ಪಡ್ತಾ ಇದೀಯಾ? ಎಚ್ಚರವಾಗಿರ್ಬೇಕು. ನೆಕ್ಸ್ಟ್ ಸಾರಿ ಚರ್ಚ್ಗೆ ಬರ್ಬೇಕಾದ್ರೆ ನಿಮ್ಮ ಮಕ್ಕಳ ಕೈಯಲ್ಲೂ ನಿಮ್ಮ ಕೈಯಲ್ಲೂ ಬೈಬಲ್ ಇರಬೇಕು. ಅದರಿಂದ ಕೀರ್ತನೆಗಾರನು ಹೇಳ್ತಾನೆ, ನಿನ್ನ ನುಡಿಯಲ್ಲಿ ನಾನು ಆನಂದ ಪಡ್ತೇನೆ. ಬೈಬಲಲ್ಲಿ ಮುಂದಿನ ವಾಕ್ಯದಲ್ಲಿ ಆತನು ಹೇಳ್ತಾನೆ, ನಾನು ಆದಷ್ಟು ಬೇಗ ನಿಲ್ಲಿಸ್ಬಿಡ್ತೀನಿ. 63 ಬೈಬಲ್ ಹೇಳ್ತದೆ, ಮಿಥ್ಯವಾದದನ್ನು ಹಾಗೆ ಮಾಡ್ತೀನಿ, ಅದು ನನಗೆ ಅಸಹ್ಯ. ನಿನ್ನ ಧರ್ಮಶಾಸ್ತ್ರವೇ ನನಗೆ ಪ್ರಿಯವಾದದ್ದು. ಟೈಮ್ ವೇಸ್ಟ್ ಮಾಡೋದನ್ನೆಲ್ಲ ನಾನು ಹಾಗೆ ಮಾಡ್ತೀನಿ. ಸುಮ್ಮನೆ ವ್ಯರ್ಥವಾಗಿ ಟೈಮನ್ನು ಕಳೆಯುವಂಥದ್ದು ಯಾವುದನ್ನು ಸಹ ನಾನು ಇಷ್ಟಪಡಲ್ಲ. ನನಗೆ ಬಹಳ ಪ್ರಿಯವಾದದ್ದು ನಿನ್ನ ವಾಕ್ಯ. ನಿನ್ನ ವಾಕ್ಯವೇ ನನಗೆ ಬಹಳ ಇಷ್ಟ. ಮುಂದಿನ ವಚನದಲ್ಲಿ 64ನೇ ವಚನದಲ್ಲಿ ಗಮನಿಸ್ತೇವೆ. 164 ಹೇಳ್ತದೆ, ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡ್ತೀನಿ. ಕೀರ್ತನೆಗಾರನು ಹೇಳ್ತಾನೆ, ಅದ್ಭುತಕ್ಕಾಗಿ ಅಲ್ಲ, ಬಿಡುಗಡೆಗಾಗಿ ಅಲ್ಲ, ವಾಕ್ಯಕ್ಕಾಗಿ 7 ಸಾರಿ ದೇವರಿಗೆ ಸ್ತೋತ್ರ ಹೇಳ್ತೀನಿ ಎಂಬುದಾಗಿ. ಅದರ ಅರ್ಥ ಏನು?
ಪ್ರತಿ ಸಾರಿ ವಾಕ್ಯ ಹೇಳಿ ಸ್ತೋತ್ರ ಹೇಳ್ತೀನಿ. ನಾನು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ಮಾಡುವ ವಾಕ್ಯಕ್ಕಾಗಿ ಸ್ತೋತ್ರ. ನನ್ನ ವಿರುದ್ಧವಾಗಿ ಸಂಕಲ್ಪಿಸುವ ಯಾವುದೇ ಆಯುಧ ಫಲಿಸೋದಿಲ್ಲ, ಅದಕ್ಕಾಗಿ ಸ್ತೋತ್ರ. ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಎಲ್ಲ ಕೊರತೆಗಳನ್ನು ನೀಗಿಸ್ತಾನೆ, ಅದಕ್ಕಾಗಿ ಸ್ತೋತ್ರ. ಆತನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ, ಆ ವಾಕ್ಯಕ್ಕಾಗಿ ಸ್ತೋತ್ರ. ದೇವರ ಮಕ್ಕಳೇ, ಸತ್ಯವೇದ ಗ್ರಂಥದಲ್ಲಿ ಕೊಡಲ್ಪಟ್ಟ ಒಂದೊಂದು ವಾಕ್ಯಕ್ಕಾಗಿ ಸ್ತೋತ್ರ ಹೇಳ್ತಾ ಇರ್ರಿ, ಸ್ತೋತ್ರ ಹೇಳ್ತಾ ಇರಿ, ಸ್ತೋತ್ರ ಹೇಳ್ತಾ ಇರಿ. ನಾನು ಹೇಳ್ತೀನಿ, ವಾಕ್ಯದಲ್ಲಿರುವ ಎಲ್ಲ ಆಶೀರ್ವಾದ ನಿಮ್ಮ ನೋಡ್ಕೊಂಡು ಬಂದೇ ಬರುತ್ತೆ. ಈ ವಾಕ್ಯದಲ್ಲಿರುವ ಜೀವ, ಈ ವಾಕ್ಯದಲ್ಲಿರುವ ಆರೋಗ್ಯ, ಈ ವಾಕ್ಯದಲ್ಲಿರುವ ಸಮೃದ್ಧಿ, ಈ ವಾಕ್ಯದಲ್ಲಿರುವ ಪರಿಶುದ್ಧತೆ ನಿನ್ನನ್ನು ಹುಡುಕೊಂಡು ಬಂದೇ ಬರುತ್ತೆ. ನಾನು ಹೇಳ್ತೀನಿ, ಯಾವಾಗ ನೀವು ವಾಕ್ಯ ಮಾತಾಡ್ತಿರೋ, ವಾಕ್ಯಕ್ಕಾಗಿ ಸ್ತೋತ್ರ ಹೇಳ್ತಿರೋ, ನಿಮ್ ನಾಲಿಗೆಯಲ್ಲಿ ಕೆಟ್ಟ ಮಾತು ಬರೋದೇ ಇಲ್ಲ, ನಿನ್ನ ನಾಲಿಗೆಯಲ್ಲಿ ಅಪನಂಬಿಕೆ ಪದ ಬರೋದೇ ಇಲ್ಲ, ನಿನ್ನ ನಾಲಿಗೆಯಲ್ಲಿ ಚಾಡಿ ಬರೋದಿಲ್ಲ. ಬಾಯಿ ತೆರೆದ್ರೆ ವಾಕ್ಯನೇ ಬರುತ್ತೆ. ಯಾಕಂದ್ರೆ ವಾಕ್ಯಕ್ಕಾಗಿ ನೀನು ಸ್ತೋತ್ರ ಹೇಳುವ ವ್ಯಕ್ತಿ ಆಗಿದ್ರೆ ವಾಕ್ಯದಲ್ಲಿರುವ ಎಲ್ಲ ಆಶೀರ್ವಾದಗಳು ನಿನ್ನಲ್ಲಿ ಇಳಿದು ಬರುತ್ತೆ. ಕೈ ಎತ್ತಿ ಗಟ್ಟಿಯಾಗಿ ವಾಕ್ಯಕ್ಕಾಗಿ ಸ್ತೋತ್ರ ಹೇಳ್ರಿ. ಇನ್ನೊಂದು ಸಾರಿ ಗಟ್ಟಿಯಾಗಿ ದೇವರು ನಮಗೆ ಕೊಡಲ್ಪಟ್ಟಂತ ಎಲ್ಲ ವಾಕ್ಯಗಳಿಗಾಗಿ ಕೈಗಳೆತ್ತಿ ಗಟ್ಟಿಯಾಗಿ ಹಲ್ಲೆಲೂಯಾ ಎಂಬುದಾಗಿ ಹೇಳ್ರಿ. ಇಕ್ಕಟ್ಟು ಬಂದಾಗ ವಾಕ್ಯ ಹೇಳಿ ಸ್ತೋತ್ರ ಹೇಳ್ರಿ. ಪ್ರತಿಕೂಲ ಬಂದಾಗ ವಾಕ್ಯ ಹೇಳಿ ಸ್ತೋತ್ರ ಹೇಳ್ರಿ. ರೋಗ ಬಂದಾಗ ವಾಕ್ಯ ಹೇಳಿ ಸ್ತೋತ್ರ ಹೇಳ್ರಿ. ಏನ್ ಮಾಡ್ಬೇಕಂತ ಗೊತ್ತಿಲ್ದಿದ್ದಾಗ ವಾಕ್ಯ ಹೇಳಿ ಸ್ತೋತ್ರ ಹೇಳ್ರಿ. ಬೈಬಲ್ ಅಲ್ಲಿ 165ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು 165ನೇ ವಚನದಲ್ಲಿ ತಾನು ಈ ರೀತಿಯಾಗಿ ಹೇಳ್ತಾನೆ, ನನಗೆ ಬಹಳ ಸಂತೋಷ ಕೊಡುವಂತ ಕಾರ್ಯ. ಅಲ್ಲಿ ತಾನು ಒಂದು ವಚನವನ್ನ ತಾನು ಕೂಗಿ ಹೇಳ್ತಾನೆ, ಕರ್ತನೆ ನಿನ್ನ ವಾಕ್ಯವನ್ನ ಯಾರು ಪ್ರೀತಿಸ್ತಾರೋ, 165ನೇ ವಚನ, ನಿನ್ನ ಧರ್ಮಶಾಸ್ತ್ರವನ್ನ ಪ್ರೀತಿಸೋರಿಗೆ ಸಂಪೂರ್ಣ ಸಮಾಧಾನ ಇರುತ್ತೆ. ವಾಕ್ಯವನ್ನ ಪ್ರೀತಿ ಮಾಡೋರ್ಗೆ ಏನಿರುತ್ತೆ? ನಾವು ಸಮಾಧಾನಕ್ಕೆ 65 ಇಂಚು ಟಿವಿ ತಗೊಬಂದ್ರಿ, ಸಮಾಧಾನ ಬಂದಿಲ್ಲ. ಸಮಾಧಾನಕ್ಕಾಗಿ AC ಹಾಕಿದ್ರಿ, ಸಮಾಧಾನ ಬಂದಿಲ್ಲ. ಸಮಾಧಾನಕ್ಕಾಗಿ ಐಫೋನ್ ಪ್ರೋ ತಗೊಬಂದು ಮಕ್ಕಳು ಕೊಟ್ಟೆ, ಸಮಾಧಾನ ಬಂದಿಲ್ಲ. ಅಯ್ಯ, ಸಮಾಧಾನ ಎನ್ನೋ ನಿನ್ನ ಮನೆಯಲ್ಲಿ AC ಹಾಕೋದ್ರಿಂದನೋ, ನಿನ್ನ ಬೆಂಚ್ ಕಾರಲ್ಲಿ ಓಡಾಡೋದ್ರಿಂದನೋ, ನೀನು ಹಲಲುಯ್ಯ ಮಕ್ಕಳಿಗೆ ಫೋನ್ ಕೊಡಿಸೋದ್ರಿಂದನೋ ಅಲ್ಲ ಸಮಾಧಾನ. ಒಬ್ಬನಿಗೆ ಸಂಪೂರ್ಣ ಸಮಾಧಾನ ಅಂದ್ರೆ ಏನು? ಅವನ ಬಿಸ್ನೆಸ್ ಅಲ್ಲಿ ಸಮಾಧಾನ, ಅವನ ಕೆಲಸದಲ್ಲಿ ಸಮಾಧಾನ, ಅವನ ಮನೆಯಲ್ಲಿ ಸಮಾಧಾನ, ಅವನ ಮಕ್ಕಳ ವಿಷಯದಲ್ಲಿ ಸಮಾಧಾನ, ಅವನ ಕೈ ಹಚ್ಚುವ ಎಲ್ಲ ಕೆಲಸಗಳಲ್ಲಿ ಸಮಾಧಾನ. ಯಾರಿಗೆ ಸಮಾಧಾನ ಗೊತ್ತ? ಈ ದೇವರ ವಾಕ್ಯವನ್ನ ಯಾರು ಪ್ರೀತಿಸ್ತಾರೋ ಅವರಿಗೆ ಸಂಪೂರ್ಣ ಸಮಾಧಾನ ಇರುತ್ತೆ. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳು, ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಅಲೆದಾಡುವವರು ಯಾರಾದ್ರೂ ಇದ್ದೀರಾ? ನಿನಗೆ ಸಮಾಧಾನ ಬೇಕಾ? ಹಾಗಾದ್ರೆ ನಿನಗೆ ವಾಕ್ಯ ಬೇಕು. ವಾಕ್ಯವನ್ನ ಪ್ರೀತಿಸು, ನಿನ್ನ ಮನೆಯಲ್ಲಿ ಸಮಾಧಾನ ಇರುತ್ತೆ. ವಾಕ್ಯ ಓದಬೇಕು, ವಾಕ್ಯ ಕೇಳಬೇಕು, ವಾಕ್ಯ ಕೈಗೊಂಡು ನಡಿಬೇಕು. ನಾನು ಯಾವಾಗಲೂ ಹೇಳ್ತೇನೆ, ನಿನ್ನ ಮಾತು ವಾಕ್ಯವಾಗಿರಲಿ, ನಿನ್ನ ಕ್ರಿಯೆ ವಾಕ್ಯವಾಗಿರಲಿ, ನಿನ್ನ ನಡತೆ ವಾಕ್ಯವಾಗಿರಲಿ, ನಿನ್ನ ಚಿಂತೆ ವಾಕ್ಯವಾಗಿರಲಿ, ನಿನ್ನ ಜೀವನನೇ ವಾಕ್ಯವಾಗಿರಲಿ. ನಿನ್ನ ಜೀವನದಲ್ಲಿ ಅಸಮಾಧಾನ ಎನ್ನುವುದು ಯಾವುದು ನಿನ್ನಲ್ಲಿ ಬರೋದೇ ಇಲ್ಲ. ನಂಗೆ ಬಹಳ ಸಂತೋಷ ಕೊಟ್ಟಂತ ಕಾರ್ಯ ಅಲ್ಲಿ ಒಂದು ವಚನ ಹೇಳುತ್ತೆ. ಅದೇ 161ನೇ ವಚನದಲ್ಲಿ, ಯೆಹೋವನೇ ನಿನ್ನ ವಾಕ್ಯಕ್ಕೆ ಮಾತ್ರ ನಾನು ಭಯ ಪಡ್ತೀನಿ ಅಂತ. ಅದರ ಅರ್ಥ ಏನಂದ್ರೆ, ದೇವರ ವಾಕ್ಯಕ್ಕೆ ಯಾರು ಭಯ ಪಡ್ತಾರೋ ಅವ್ರು ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಸಾರಿ ಹೇಳ್ತಾನೆ, ದೇವರ ವಾಕ್ಯಕ್ಕೆ ನೀನು ಭಯ ಪಟ್ರೆ ಸೈತಾನನಿಗೆ ನೀನು ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ರೋಗಗಳನ್ನು ಕಂಡು ನೀನು ಭಯ ಪಡೋ ಅವಶ್ಯಕತೆ ಇಲ್ಲ. ನಷ್ಟಗಳನ್ನು ಕಂಡು ನಿನಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಸಾಲಗಳನ್ನು ಕಂಡು ನೀನು ಭಯ ಪಡೋ ಅವಶ್ಯಕತೆ ಇಲ್ಲ. ನಿನ್ನ ವಿರುದ್ಧವಾಗಿ ಎದ್ದೊಳುವ ಯುದ್ಧವನ್ನು ಕಂಡು ನೀನು ಭಯ ಪಡೋ ಅವಶ್ಯಕತೆ ಇಲ್ಲ. ದೇವರ ವಾಕ್ಯಕ್ಕೆ ನೀನು ಭಯ ಪಡೋನಾಗಿದ್ರೆ ಯಾರಿಗೂ ಭಯ ಪಡೋದಕ್ಕೆ ದೇವರು ನಿನಗೆ ಅನುಮತಿ ಕೊಡೋದಿಲ್ಲ. ಕಾರಣವೇನೆಂದ್ರೆ, ದೇವರಿಗೆ ವಾಕ್ಯಕ್ಕೆ ಭಯ ಪಡುವವನಲ್ಲಿ, ದೇವರ ವಾಕ್ಯವನ್ನ ಪ್ರೀತಿಸುವವನಲ್ಲಿ ದೇವರು ಸಂಪೂರ್ಣ ಸಮಾಧಾನವನ್ನ ದೇವರು ಕೊಡುತ್ತಾನೆ. ಹಾಗಾದ್ರೆ ಸಂಪೂರ್ಣ ಸಮಾಧಾನ ಬೇಕಾ? ವಾಕ್ಯಕ್ಕೆ ಭಯ ಪಡಬೇಕು, ವಾಕ್ಯವನ್ನ ಪ್ರೀತಿಸಬೇಕು. ಮುಂದಿನ ವಚನ ಹೇಳುತ್ತೆ, ಅವನಿಗೆ ವಿಘ್ನಕರವಾದದ್ದು ಒಂದು ಇರೋದಿಲ್ಲ. ಆ ಪದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ವಾಕ್ಯ ನಿನ್ನ ಒಳಗಡೆ ಇದ್ರೆ
ನನ್ನ ಆಶೀರ್ವಾದಕ್ಕೆ ಅವ್ರ ತಡೆ ಇವ್ರ ತಡೆ, ಅವ್ರು ಮಾಡಿಸವ್ರೆ ಇವ್ರು ಮಾಡಿಸವ್ರೆ, ಹಂಗ್ ಮಾಡವ್ರೆ ಹಿಂಗ್ ಮಾಡವ್ರೆ, ನೀನು ಹೇಳಕ್ ಆಗೋದೇ ಇಲ್ಲ. ಕಾರಣ ಯಾರು ದೇವರ ವಾಕ್ಯವನ್ನು ಪ್ರೀತಿಸ್ತಾರೋ ಅವರಿಗೆ ವಿಘ್ನಕರವಾದದ್ದು, ಅವರ ಆಶೀರ್ವಾದಕ್ಕೆ ತಡೆಯಾಗಿರೋದು ಒಂದು ಇರೋದಿಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ವಾಕ್ಯ ಮಾತಾಡೋನು ತಡೆ ಮಾತಾಡಲ್ಲ, ವಾಕ್ಯ ಮಾತಾಡೋನು ಹೋರಾಟ ಮಾತಾಡಲ್ಲ, ವಾಕ್ಯ ಮಾತಾಡೋನು ಸೋಲು ಮಾತಾಡಲ್ಲ, ವಾಕ್ಯ ಮಾತಾಡೋನು ಯಾವಾಗಲೂ ಪರಿಹಾರ ಮಾತಾಡ್ತಾನೆ. ಕಾರಣವೇನೆಂದ್ರೆ ಅವನ ಆಶೀರ್ವಾದಕ್ಕೆ ವಿಘ್ನಕರವಾದದ್ದು ಯಾವುದು ಇರೋದಿಲ್ಲ. ಕೆಲವರು ಎಷ್ಟೇ ವಾಕ್ಯ ಕೇಳಿದ್ರು ಕಡೆಯದಾಗ ಒಂದು ಡೈಲಾಗ್ ಹೊಡಿತಾರೆ, ಪಾಸ್ಟೇ ಯಾರೋ ಮಾಡಿಸಿರ್ಬೇಕು ಪ್ರೇಯರ್ ಮಾಡಿ ಪಾಸ್ಟೇ ಅಂತ. ಇವತ್ತು ವಾಕ್ಯ ಹೇಳ್ತೀನಿ, ಎಕ್ಸಾಂಪಲ್ ತೋರಿಸ್ತೀನಿ. ಹಿಂಗ್ ಹೋಗ್ಬೇಕಾದ್ರೆ ಕೆಲವರು ಕರೆದು ಪ್ರಾರ್ಥನೆ ಮಾಡಿಸ್ತಾರೆ, ಏಮೋ ಉಂದಿ ಪ್ರಾರ್ಥನೆ ಚೆಯ್ಯಾಯಿಗಾರು ಅಂತ. ಕಾರಣ ಇವ್ರ ಚಿಂತೆ ವಾಕ್ಯ ಇಲ್ಲ, ಅವ್ರ ಮುಂದೆ ತಡೆ. ಅಯ್ಯ, ವಾಕ್ಯ ನಿನ್ನ ಒಳಗಡೆ ಇದ್ರೆ ನಿನ್ನ ಆಶೀರ್ವಾದಕ್ಕೆ ವಿಘ್ನಕರವಾದದ್ದು ಒಂದು ಇಲ್ಲ. ಅದರ ಅರ್ಥ ವಾಕ್ಯ ಇರೋನು ಸಮಾಧಾನವಾಗಿ ನಡೀತಾನೆ. ಕಾರಣ ನನ್ನನ್ನು ಕಾಪಾಡೋದು ವಾಕ್ಯ, ನನ್ನನ್ನು ಬೆಳೆಸೋದು ವಾಕ್ಯ, ನನ್ನನ್ನು ಆಶೀರ್ವಾದ ಮಾಡೋದು ವಾಕ್ಯ, ನನ್ನನ್ನು ನಡೆಸೋದು ದೇವರ ವಾಕ್ಯ, ನನ್ನನ್ನು ಉನ್ನತಿ ಪಡಿಸೋದು ದೇವರ ವಾಕ್ಯ. ನನಗೆ ದೇವರ ವಾಕ್ಯ ಇದ್ರೆ ನನಗೆ ತಡೆ ಯಾರು? ಅಯ್ಯ, ವಾಕ್ಯ ಇರೋನ್ ಬೆಳವಣಿಗೆನ ಯಾರು ತಡೆದು ನಿಲ್ಲಿಸಕ್ಕಾಗಲ್ಲ. ಇನ್ನೊಂದ್ಸಾರಿ ಹೇಳ್ತೇನೆ, ಇಲ್ಲಿ ನಿಮ್ಮ ಕುಟುಂಬಗಳಲ್ಲಿ ವಾಕ್ಯ ಇದ್ರೆ, ನನ್ನನ್ನು ಅವ್ರು ಬೆಳೆಸಲಿಲ್ಲ, ನನ್ನನ್ನು ಇವ್ರು ಬೆಳೆಸಲಿಲ್ಲ, ನನಗೆ ಅದ್ ಮಾಡ್ತಾರೆ ಇದ್ ಮಾಡ್ತಾರೆ, ನೀನ್ ತಡೆ ಮಾತಾಡಲ್ಲ. ವಾಕ್ಯ ಉಳ್ಳವನು ಆರಾಮಾಗಿ ಬೆಳೀತಾ ಇರ್ತಾನೆ, ಅವನು ತಡೆ ಕುರಿತಾಗಿ ಚಿಂತೆ ಮಾಡಲ್ಲ. ಕಾರಣ ವಾಕ್ಯ ಹೇಳುತ್ತದೆ ನಿನಗೆ ವಿಘ್ನಕರವಾದದ್ದು ಒಂದು ಇಲ್ಲ. ಈ ವಾಕ್ಯ ಇರೋ ಸಭೆ ನೋಡ್ಬೇಕಾದ್ರೆ ನಾ ಪ್ರಕಟಣೆ 3ನೇ ಅಧ್ಯಾಯಕ್ಕೆ ಬರಬೇಕು. 3ನೇ ಅಧ್ಯಾಯದ 1ನೇ ವಚನದಿಂದ ಓದಿಕೊಂಡು ಬಂದಾಗ ಫಿಲದೆಲ್ಫಿಯ ಸಭೆ ಕುರಿತಾಗಿ ನಾವು ನೋಡ್ತೀವಿ. ಈ ಸಭೆಗಿರೋ ಪ್ರಾಮುಖ್ಯತೆ ಏನು ಗೊತ್ತಾ? ಏನು ಇಲ್ಲ ಪಾಸ್ಟರ್, ಈ ಸಭೆಗೆ ಇರೋದು ವಾಕ್ಯ ಮಾತ್ರನೇ. ಬೈಬಲಲ್ಲಿ ಅದರ 10ನೇ ವಚನದಿಂದ ಓದಿಕೊಂಡು ಬಂದಾಗ, ಬೈಬಲಲ್ಲಿ 2ನೇ ಅಧ್ಯಾಯದ ಅದರ 1ನೇ ವಾಕ್ಯದಿಂದ ಓದಿಕೊಂಡು ಬಂದಾಗ 7 ಸಭೆಗಳ ಕುರಿತಾಗಿ ನಾವು ಗಮನಿಸ್ತೇವೆ. ಅಲ್ಲಿ ಎಫೆಸಿಯ ಸಭೆ, ಸ್ಪುರ್ಣ ಸಭೆ, ತುವತೈರ ಸಭೆ, ಪೆರ್ಗಮ ಸಭೆ, ಅಲ್ಲಿ ಸರ್ದಿ ಸಭೆ, ಲೆವೋದಿಕ ಸಭೆ, ಫಿಲದೆಲ್ಫಿಯ ಸಭೆ ಅಂತ 7 ಸಭೆಗಳ ಕುರಿತಾಗಿ ನಾವು ಗಮನಿಸ್ತೇವೆ. 7 ಸಭೆ 7 ಕಾಲಘಟ್ಟವನ್ನ ಚಿತ್ರೀಕರಿಸುತ್ತೆ, ಸಭೆಗಳನ್ನ ಹೋಲಿಸ್ತಾ ಇದೆ. ನೋಡ್ರಿ, 7 ಸಭೆಗಳಲ್ಲಿ 6 ಸಭೆಗೆ ದೇವರು ಬೇರೆ ಕಂಪ್ಲೇಂಟ್ ಹೇಳ್ತಾನೆ. ದೇವರು ಎಫೆಸಿಯ ಸಭೆಗೆ ಹೇಳ್ತಾನೆ, ಆದಿ ಶತಮಾನದ ಸಭೆ ಹೋಲಿಸುವಂಥದ್ದು. ದೇವರು ಹೇಳ್ತಾನೆ, ನಿನ್ನಲ್ಲಿ ಪ್ರೀತಿ ಕಡಿಮೆ ಆಗಿದೆ, ಮನ ತಿರುಗಿ ನೀನು ದೇವರ ಕಡೆ ತಿರುಗಿಕೋ, ನೀನು ಮಾಡುವುದರ ಕುರಿತಾಗಿ ನೀನು ಎಚ್ಚರವಾಗಿರು ಅಂತ ಸಭೆಗೆ ದೇವರು ತಿಳಿಸ್ತಾನೆ. ಸ್ಪುರ್ಣ, ತುವತೈರ, ಪೆರ್ಗಮ, ಸರ್ದಿ ಸಭೆ ಕಡೆ ಬಂದಾಗ ದೇವರು ಹೇಳ್ತಾನೆ, ಇಸಬೇಳನ್ನ ನೀವು ಬಾಗಿಲು ತೆರೆದು ಕೊಟ್ಟಿದ್ದೀರ, ಪಾರಂಪರ್ಯನ ಒಳಗಡೆ ನೀವು ಬಿಟ್ಕೊಂಡಿದ್ದೀರ, ವ್ಯಭಿಚಾರ ಮಾಡ್ತಾ ಇದ್ರು ನೀನು ಗದರಿಸ್ತಾ ಇಲ್ಲ, ತಪ್ಪು ಮಾಡ್ತಾ ಇದ್ರು ಅವ್ರಿಗೆ ಹೇಳ್ಕೊಡ್ತಾ ಇಲ್ಲ, ತಪ್ಪು ಮಾಡ್ಲಿ ಅಂತಾನೆ ನೀನು ಬಿಡ್ತಾ ಇದೆಯಾ, ಪಾಪಕ್ಕೆ ಸಭೆಯ ಬಾಗಿಲನ್ನು ನೀನು ತೆರೆದು ಕೊಟ್ಟಿದ್ಯಾ. ಅದರಿಂದ ದೇವರು ತಾನೇ ಹೇಳ್ತಾನೆ, ಈಗೋ ನಾನು ಬಂದು ನಾನು ನಾಶ ಮಾಡಿಬಿಡ್ತೀನಿ, ಮನ ತಿರುಗು ಅಂತ ಹೇಳಿ ಸಭೆಗಳಿಗೆ ದೇವರು ಎಚ್ಚರಿಸ್ತಾನೆ. ಸರ್ದಿ ಸಭೆ ಕುರಿತಾಗಿ ದೇವರು ಹೇಳ್ತಾನೆ, ನೀನು ಮಾಡೋದ್ರಲ್ಲಿ ಒಂದು ಪರಿಪೂರ್ಣತೆ ಇಲ್ಲ ಎಂಬುದಾಗಿ ದೇವರು ಗದರಿಸ್ತಾನೆ. ಎಲ್ಲಾ ಸಭೆಗೂ ದೇವರು ಕಂಪ್ಲೇಂಟ್ ಹೇಳ್ತಾನೆ. ಆದ್ರೆ ಒಂದು ಸಭೆ, ಫಿಲದೆಲ್ಫಿಯ ಸಭೆಗೆ ಬಂದಾಗ ದೇವರು ಆ ಶಬ್ದವನ್ನು ಸ್ವಲ್ಪ ಅಡಗಿಸ್ಕೊಳ್ತಾನೆ. ನಗ್ನಗ್ತಾ ದೇವರು ಮಾತಾಡ್ತಾ ಇದ್ದಾನೆ, ಫಿಲದೆಲ್ಫಿಯ ಸಭೆ, ನಿನಗಿರುವಂಥ ಶಕ್ತಿ ಕೊಂಚದವಾಗಿದ್ರು ಸಹ ನೀನು ನನಗೆ ಸೇರಿದವನಲ್ಲ ಎಂದು ಹೇಳದೆ, ನೀನು ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ನಿನಗೆ ಶಕ್ತಿ ಇಲ್ಲ, ನಿನಗೆ ಕೆಪಾಸಿಟಿ ಇಲ್ಲ. ಆದ್ರೆ ನಿನಗೊಂದು ಸ್ವಭಾವ ಇದೆ. ಏನ್ ಸ್ವಭಾವ? ನನಗೆ ಯೇಸು ಮಾತ್ರ ಸಾಕು, ಕರ್ತನು ಮಾತ್ರ ಸಾಕು, ದೇವರು ಮಾತ್ರ ಸಾಕು ಅಂತ ಹೇಳುವಂತ ಒಂದು ಮನೋಭಾವನೆ ನಿನಗಿದೆ. ಅದರಿಂದ ದೇವರಾತನ ಹೇಳ್ತಾನೆ, ನೀನು ನನ್ನ ವಾಕ್ಯವನ್ನ ಕಾಪಾಡಿದ್ದರಿಂದ ದೇವರಾತನ ಹೇಳ್ತಾನೆ, ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನ ನಾನು ತೆರೀಲಿಕ್ಕೆ ಹೋಗ್ತೀನಿ ಅಂತ ದೇವರು ಹೇಳಿಲ್ಲ, ತೆರೆದಿಟ್ಟಿದ್ದೇನೆ, ಅದನ್ನು ಯಾರು ಮುಚ್ಚಲಿಕ್ಕೆ ಆಗೋದಿಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ವಾಕ್ಯ ಇರುವ ಸಭೆಗಾಗಿ ದೇವರು ಬಾಗಿಲು ತೆರೆದಿಟ್ಟಿರ್ತಾನೆ. ಯಾವ ಕುಟುಂಬಕ್ಕೆ ವಾಕ್ಯ ಇದೆಯೋ, ಯಾವ ಸಭೆಯಲ್ಲಿ ವಾಕ್ಯ ಇದೆಯೋ,
ಯಾವ ಸಭೆ ವಾಕ್ಯವನ್ನ ಕಾಪಾಡ್ತಾ ಇದೆಯೋ ಆ ಸಭೆ ಮುಂದೆ ದೇವರೊಂದು ಬಾಗಿಲನ್ನು ತೆರೆದಿಟ್ಟಿದ್ದಾನೆ. ಆಶೀರ್ವಾದದ ಬಾಗಿಲು, ಅನುಗ್ರಹದ ಬಾಗಿಲು, ಉಜ್ಜೀವನದ ಬಾಗಿಲು, ಸತ್ಯದ ಬಾಗಿಲು, ಮಹಿಮೆಯ ಬಾಗಿಲು ದೇವರು ತೆರೆದಿಟ್ಟಿದ್ದಾನೆ. ಅದನ್ನು ಯಾರು ಮುಚ್ಚೋದಕ್ಕಾಗೋದಿಲ್ಲ. ಅಲ್ಲಿಂದ ದೇವರು ಲೆವೋದಿಕ ಸಭೆಗೆ ಬರ್ತಾನೆ. ಲೆವೋದಿಕ ಸಭೆಗೆ ಬಂದಾಗ ಆ ಲೆವೋದಿಕ ಸಭೆಯ ವಿಶೇಷತೆ ಏನಂದ್ರೆ, ಸಭೆ ಒಳಗಡೆ ವಾಕ್ಯ ಮಾತಾಡೋರಿಲ್ಲ, ಎಲ್ಲ ಅವರವರೇ ಮಾತಾಡೋರು. ಒಬ್ಬ ಹೇಳ್ದ ನಾನು ಐಶ್ವರ್ಯವಂತನು, ಒಬ್ಬನ ಹೇಳ್ದ ನಾನು ಹಿಂಗಾದವನು, ಒಬ್ಬನ ಹೇಳ್ದ ನಾನು ಸಮೃದ್ಧಿ ಉಳ್ಳವನು. ಯಾರ ಬಾಯಲ್ಲಿ ನೋಡ್ರಿ ವಾಕ್ಯ ಇಲ್ಲ, ಯೇಸು ಕ್ರಿಸ್ತನ ಕುರಿತಾದ ಸಾಕ್ಷಿ ಇಲ್ಲ. ಎಲ್ಲರ ಬಾಯಲ್ಲಿ ಅವನವನ ಕುರಿತಾಗಿ ಮಾತಾಡ್ತಾನೆ. ನಾನು ಯಾರು ಗೊತ್ತಾ, ನಾನು ಹೆಂಗಿದ್ದೀನಿ ಗೊತ್ತಾ, ನಾನು ಐಶ್ವರ್ಯವಂತನು, ಸೌಭಾಗ್ಯನು, ನಾನು ಸಂಪತ್ತುಳ್ಳವನು. ಅವ್ರವ್ರು ಕೊಚ್ಕೊಂತಾರೆ. ದೇವ್ರು ಒಂದು ನಿಮಿಷ ನೋಡಿ ಹೇಳ್ದೆ, ಕೊಚ್ಕೊಳ್ಳಂತ ನೀವುಗಳು ವಾಕ್ಯ ಇಲ್ಲದಿರೋದ್ರಿಂದ ನೀವು ದರಿದ್ರರು, ದೌರ್ಭಾಗ್ಯರು, ಬೆತ್ತಲೆ ಉಳ್ಳವರು, ಬಟ್ಟೆ ಇಲ್ಲದವರು. ದೇವರು ತಾನು ಹೇಳ್ತಾನೆ, ನೀನು ಐಶ್ವರ್ಯವಂತನಾಗತಕ್ಕಂತೆ, ಆ ಪದಕ್ಕಾಗಿ ನಾನು ಸ್ತೋತ್ರ ಹೇಳ್ತೇನೆ, ನೀನು ಐಶ್ವರ್ಯವಂತವನಾಗಿರತಕ್ಕಂತೆ ನೀನು ಪುಟಕ್ಕೆ ಹಾಕಲ್ಪಟ್ಟ ಚಿನ್ನವನ್ನ ನೀನು ನನ್ನ ಹತ್ರ ಇಂದ ತೆಗೆದುಕೊಳ್ಬೇಕು. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದೀನಿ ಗೊತ್ತಾ, ನೀನು ದುಡ್ಡಲ್ಲ ಐಶ್ವರ್ಯವಂತನಾಗಬೇಕಾಗಿರೋದು, ವಾಕ್ಯದಲ್ಲಿ ಐಶ್ವರ್ಯವಂತನಾಗಬೇಕು. ಕೈಗಳತಿ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಯೇಸು ಸ್ವಾಮಿ ಸಭೆಗೆ ಏನ್ ಹೇಳ್ತಾ ಇದ್ದೀನಿ ಗೊತ್ತಾ, ನೀನು ಬೆಳ್ಳಿ ಬಂಗಾರದಲ್ಲ ನೀನು ಐಶ್ವರ್ಯವಂತನಾಗಬೇಕಾಗಿರೋದು, ಆಸ್ತಿ ಅಂತಸ್ತಲ್ಲ ನೀನು ಐಶ್ವರ್ಯವಂತನಾಗಬೇಕಾಗಿರೋದು. ನೀನು ಐಶ್ವರ್ಯವಂತನಾಗಬೇಕಾಗಿರೋದು ಯಾವುದ್ರಲ್ಲಿ, ನೀನು ದೇವರ ವಾಕ್ಯದಲ್ಲಿ ಐಶ್ವರ್ಯವಂತನಾಗಬೇಕು. ಆ ವಾಕ್ಯದಲ್ಲಿ ನೀನು ಐಶ್ವರ್ಯವಂತನಾಗತಕ್ಕಂತೆ ನೀನು ಏನ್ ಮಾಡ್ಬೇಕು ಗೊತ್ತಾ, ಪುಟ್ಟಕ್ಕೆ ಹಾಕಲ್ಪಟ್ಟ ಚಿನ್ನವನ್ನ ನೀನು ನನ್ನ ಹತ್ರ ಇಂದ ಖರೀದಿಸಬೇಕು. ಅದರ ಅರ್ಥ ಏನ್ ಗೊತ್ತಾ, ಪರಿಶುದ್ಧವಾದಂತ, ಕಲ್ಮಶ ಇಲ್ಲದಿರುವ, ಕಳಬೆರಿಕೆ ಇಲ್ಲದಿರುವ, ತಪ್ಪು ದಾರಿ ಇಲ್ಲದಿರುವ, ಮರಳುಗೊಳಿಸುವ ಮಾತುಗಳಿಲ್ಲದಿರುವ, ಮುಖಸ್ತುತಿ ಇಲ್ಲದಿರುವ ವಾಕ್ಯವನ್ನ, ಪರಿಶುದ್ಧವಾದಂತ ಬೆಂಕಿ ಉಳ್ಳಂತ ವಾಕ್ಯವನ್ನ, ಕಲಬೆರಿಕೆ ಇಲ್ಲದಿರುವ ವಾಕ್ಯವನ್ನ, ಮುಖಸ್ತುತಿ ಇಲ್ಲದಿರುವ ವಾಕ್ಯವನ್ನ, ಮರಳುಗೊಳಿಸದಿರುವಂತ ವಾಕ್ಯವನ್ನ, ಮೋಸಗೊಳಿಸದಿರುವ ವಾಕ್ಯವನ್ನ, ಅಶುದ್ಧವಾದಂತ ವಾಕ್ಯವನ್ನ ನೀನು ತ್ಯಜಿಸಿ ಪರಿಶುದ್ಧವಾದ ವಾಕ್ಯವನ್ನ ನೀನು ನನ್ನ ಹತ್ರದಿಂದ ಕೇಳಿ ಪಡಿಬೇಕು. ಸಭೆಗೆ ಎಂತ ವಾಕ್ಯ ಬೇಕು, ಬೆಂಕಿಯಿಂದ ಪುಟಕ್ಕೆ ಹಾಕಲ್ಪಟ್ಟಂತ ಕಲಬೆರಿಕೆ ಇಲ್ಲದಿರುವ ವಾಕ್ಯ ಬೇಕಯ್ಯ. ದೇವರು ತಾನು ಹೇಳ್ತಾನೆ, ಆ ವಾಕ್ಯದಿಂದಲೇ ನೀನೇನಾಗ್ತೀಯ, ಐಶ್ವರ್ಯವಂತನಾಗ್ತೀಯ. ಇವತ್ತು ಅನೇಕ ಸಭೆಗಳಲ್ಲಿ ಡ್ರಮ್ಸ್ ಇದೆ, ಕುಣಿತಾರೆ, ಕುಪ್ಪಳಿಸ್ತಾರೆ, ಆದ್ರೆ ವಾಕ್ಯ ಇಲ್ಲ. ಆ ವಾಕ್ಯ ಬಡವುದಾದ ಸಭೆ. ಅಯ್ಯ, ಈ ವೇದಿಕೆ ಮೇಲೆ ಗಂಟೆಗಟ್ಟಲೆ ವಾಕ್ಯ ಮಾತಾಡಿದ ಅಭಿಷಕ್ತರುಗಳಿದ್ದಾರೆ. ಯಾಕೆ ಗೊತ್ತಾ, ನಿಮ್ಮನ್ನು ವಾಕ್ಯದಲ್ಲಿ ಐಶ್ವರ್ಯವಂತರಾಗಿ ಮಾಡೋದಕ್ಕೆ, ನಿಮ್ಮನ್ನು ವಾಕ್ಯದಲ್ಲಿ ಸಂಪತ್ತುಳ್ಳವರಾಗಿ ಮಾಡೋದಕ್ಕೆ. ಈ ವಾಕ್ಯವನ್ನ ಬೇಡ ಅನ್ಬೇಡಯ್ಯ. ದೇವರು ಹೇಳ್ತಾನೆ, ನಿನ್ನ ಕಣ್ಣಿಗೆ ಕಾಣತಕ್ಕಂತ ಅಂಜನವನ್ನ, ವಾಕ್ಯ ಇದ್ರೆ ಪರಿಶುದ್ಧಾತ್ಮನನ್ನು ಕೇಳಬೇಕು, ಪರಿಶುದ್ಧಾತ್ಮನ ಇದ್ರೆ ಅಲ್ಲಿ ರಕ್ಷಣೆ ಇರುತ್ತೆ. ನಾನು ಒಂದು ಕಾರ್ಯ ಹೇಳ್ತಾನೆ, ಸಭೆ ಒಳಗಡೆ ರಕ್ಷಣೆ ಕಾರ್ಯಗಳು ನಡಿಬೇಕಾ, ವಾಕ್ಯ ಇರಬೇಕು. ವಾಕ್ಯ ಇರೋ ಸ್ಥಳದಲ್ಲಿ ಪರಿಶುದ್ಧಾತ್ಮನ ಇರ್ತಾನೆ, ಪರಿಶುದ್ಧಾತ್ಮನ ಇರೋ ಸ್ಥಳದಲ್ಲಿ ರಕ್ಷಣಾ ಕಾರ್ಯಗಳು ನಡೆಯುತ್ತೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಪರಿಶುದ್ಧವಾದ ವಾಕ್ಯ ಇರೋ ಸ್ಥಳದಲ್ಲಿ ಪರಿಶುದ್ಧಾತ್ಮನ ಇರ್ತಾನೆ, ಪರಿಶುದ್ಧಾತ್ಮನ ಇರೋ ಸ್ಥಳದಲ್ಲಿ ಪ್ರತಿದಿನ ಹೊಸ ಆತ್ಮಗಳು ಬರುತ್ತೆ, ದೀಕ್ಷಾ ಸ್ನಾನಗಳು ನಡೆಯುತ್ತೆ, ರಕ್ಷಣಾ ಕಾರ್ಯಗಳು ನಡೆಯುತ್ತೆ. ಇವತ್ತು ಅನೇಕ ಸಭೆಗಳಲ್ಲಿ ದೀಕ್ಷಾ ಸ್ನಾನ ನಡೆದು ಎಷ್ಟೋ ವರ್ಷ ಆಯ್ತು, ಫಿಕರ್ ಇಲ್ಲ, ಅದ್ರ ಕುರಿತಾಗಿ ಚಿಂತನೆ ಇಲ್ಲ. ಯಾಕೆ ನಮ್ಮ ಸಭೆಯಲ್ಲಿ ದೀಕ್ಷಾ ಸ್ನಾನ ನಡೀತಾ ಇಲ್ಲಯ್ಯ ಕೇಳಿದಿರಾ? ಅದಕ್ಕೆ ಕಾರಣ ಏನು ಗೊತ್ತ, ಪರಿಶುದ್ಧವಾದ ವಾಕ್ಯ ಇಲ್ಲ. ಪರಿಶುದ್ಧವಾದ ವಾಕ್ಯ ಇಲ್ಲದಿರೋ ಸ್ಥಳದಲ್ಲಿ ಪರಿಶುದ್ಧಾತ್ಮನ ಇಳಿದು ಬರಲ್ಲ. ಪರಿಶುದ್ಧಾತ್ಮನ ಇಳಿದು ಬರೋ ಸ್ಥಳದಲ್ಲಿ ರಕ್ಷಣಾ ಕಾರ್ಯಗಳು ನಡೀತಾ ಇರುತ್ತೆ. ಇವತ್ತು ನಾನು ಹೇಳ್ತೇನೆ, ಈ ಸಭೆಗೆ ಏನ್ ಬೇಕು? ಈ ಸಭೆಗೆ ವಾಕ್ಯ ಬೇಕು. ಈ ಸಭೆಗೆ ಏನ್ ಬೇಕು? ಈ ಸಭೆಗೆ ಪರಿಶುದ್ಧಾತ್ಮ ಬೇಕು. ಈ ಸಭೆಗೆ ಏನ್ ಬೇಕು? ಈ ಸಭೆಯಲ್ಲಿ ರಕ್ಷಣಾ ಕಾರ್ಯಗಳು ನಡೆಯುತ್ತಾ ಇರಬೇಕು. ಪ್ರತಿದಿನ ಆತ್ಮಗಳು ರಕ್ಷಣೆ ಹೊಂದಬೇಕು, ಪ್ರತಿದಿನ ಆತ್ಮಗಳು ಮಂಡಳಿಗೆ ಸೇರಬೇಕು, ಪ್ರತಿದಿನ ಆತ್ಮಗಳು ಹೊಸ ಜನರುಗಳ ಈ ಸಭೆಯಲ್ಲಿ ನಡೆಯಬೇಕು. ಅದಕ್ಕೆ ಏನ್ ಬೇಕು? ಅದಕ್ಕೆ ಬೇಕಾಗಿರೋದೇ ಪರಿಶುದ್ಧವಾದ ವಾಕ್ಯ. ನನ್ನ ಹತ್ರ ಅನೇಕ ಹುಡುಗರು ಕೇಳಿದ್ರು, ಅಣ್ಣ
ಚರ್ಚ್ಗಳಲ್ಲಿ ಲೈಟು, ಸ್ಪಾರ್ಕಿಂಗ್ ಲೈಟು, ಏಸು, ಆ ಹೊಗೆ ಬರೋದು ಎಲ್ಲ ಹಾಕಿದ್ರೆ ಅಟ್ರಾಕ್ಷನ್ ಮಾಡ್ಕೊಂಡು ಜನ ಸಭೆಗೆ ಬರ್ತಾರೆ ಅಂತ. ನಾನು ಹೇಳಿದೆ, ಇವತ್ತು ನೀನು ಮಿಣ ಅಂತೀಯ, ನಾಳೆ ಇನ್ನೊಬ್ಬನು ಮಿಣ ಅಂತಾನೆ. ನಾಳೆ ಇಲ್ಲಿ ಮಿಣ ಸಾಕಾಗಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬನು ಮಿಣ ಅಂದರೆ ಅಲ್ಲೋಗ್ತಾರೆ. ಆದರೆ ವಾಕ್ಯದಲ್ಲಿ ಬಂದವನು ಯೇಸು ಸ್ವಾಮಿ ಬರೋವರೆಗೂ ಸಭೆಯಲ್ಲಿ ಇರ್ತಾನೆ. ನಾನು ಹೇಳಿದೆ, ಮಿಣ ತೋರಿಸಿ ಆಕರ್ಷಿಸಿ ಸಭೆ ಒಳಗಡೆ ಜನರನ್ನ ಕರ್ಕೊಂಡು ಬರೋದು ಬೇಡ. ಸತ್ಯ ವಾಕ್ಯ ಹೇಳು, ಅಲ್ಲಿ ಪರಿಶುದ್ಧಾತ್ಮನ ಇಳಿದು ಬರ್ತಾನೆ. ಪರಿಶುದ್ಧಾತ್ಮನ ಇಳೋ ಸ್ಥಳದಲ್ಲಿ ರಕ್ಷಣಾ ಕಾರ್ಯಗಳು ನಡೀತಾ ಇರುತ್ತೆ. ಎಲ್ಲಿ ಆತ್ಮಗಳ ರಕ್ಷಣೆ ಉಂಟಾಗುತ್ತೋ ಆ ಸಭೆ ನೋಡಿ ಪರಲೋಕ ಸಂತೋಷ ಪಡುತ್ತೆ. ಒಂದು ಪಾಪಿ ಮನ ತಿರುಗಿದ್ರೆ ಇಡೀ ಪರಲೋಕ ಸಂತೋಷ ಪಡುತ್ತೆ. ಇವತ್ತು ಈ ಸಭೆಯಲ್ಲಿ ಒಂದು 10 ಜನ ಯೇಸು ಸ್ವಾಮಿಗಾಗಿ ಸಂತೋಷವಾಗಿ ಹೃದಯ ಕೊಟ್ಟು ನನ್ನ ಪಾಪದ ಪಾಲಿಗೆ ಸತ್ತು ನಾನು ದೀಕ್ಷಾಸ್ತ್ರ ತೆಗೆದುಕೊಂಡು ಕ್ರಿಸ್ತನಿಗಾಗಿ ಸೇರ್ತೀನಂತ ಯಾರು ಜೀವಿತ ಕೊಡ್ತಾರೋ ಅಲ್ಲಿ ಪರಲೋಕ ನೋಡಿ ದೂತರೆಲ್ಲ ಚರ್ಚಲ್ಲಿ ಹೊಸ ಜನನ ನಡೀತಾ ಇದೆ. ಪ್ರತಿ ಭಾನುವಾರ ಚರ್ಚ್ ಬಗ್ಗೆ ಪರಲೋಕ ಮಾತಾಡ್ತಾ ಇರುತ್ತೆ. ಪ್ರತಿ ಭಾನುವಾರ ನೋಡು, ಇವತ್ತು ಶಾಂತಕುಮಾರ್ ರಕ್ಷಣೆ ಒಂದ, ಇವತ್ತು ಗೌರಿ ರಕ್ಷಣೆ ಒಂದ್ಲು, ಇವತ್ತು ಮಂಗಳಾ ರಕ್ಷಣೆ ಒಂದ್ಲು. ಅಬ್ಬಾಬಾಬಾ ಎಂತ ಸಂತೋಷ! ಪ್ರತಿ ಭಾನುವಾರ ಪರಲೋಕ ನಿಮ್ ಕುರಿತಾಗಿ ಸಂತೋಷ ಪಡ್ತಾ ಇದ್ರೆ ದೇವರು ಹೇಳ್ತಾನೆ, ಇನ್ನೂ 100 ಆತ್ಮ ಸಭೆ ಕೊಡು, ಇನ್ನೂ 1000 ಆತ್ಮ ಸಭೆ ಕೊಡು, ಇನ್ನೊಂದು 10,000 ಆತ್ಮ ಸಭೆ ಕೊಡು, ಇನ್ನೊಂದು 1,00,000 ಆತ್ಮ ಸಭೆ ಕೊಡು. ಯಾಕಂತಂದ್ರೆ ಈ ಸಭೆಯೊಳಗಡೆ ನನ್ನ ಪರಿಶುದ್ಧವಾದ ವಾಕ್ಯ ಇದೆ, ಈ ಸಭೆಯೊಳಗಡೆ ನನ್ನ ಪರಿಶುದ್ಧ ಆತ್ಮನಿದ್ದಾನೆ, ಈ ಸಭೆಯೊಳಗಡೆ ರಕ್ಷಣಾ ಕಾರ್ಯಗಳು ನಡೀತಾ ಇದೆ. ಇವತ್ತು ದೇವರ ಆತ್ಮನೇ ಹೇಳ್ತಾ ಇದ್ದಾನೆ, ಇದುವರೆಗೂ ದೀಕ್ಷಾಸ್ತ್ರ ತೆಗೆದುಕೊಳ್ಳದೆ ಕ್ರಿಸ್ತನಿಗಾಗಿ ಜೀವಿತವನ್ನು ಕೊಡದೆ ಯಾರಾದರೂ ಇಲ್ಲಿದ್ದರೆ ಇವತ್ತು ನಿನ್ನನ್ನು ನೋಡಿ ಪರಲೋಕ ಸಂತೋಷ ಪಡುವ ಹಾಗೆ ಅದಕ್ಕಿಂತ ಸಂತೋಷ ಬೇರೆ ಯಾವುದಿಲ್ಲ. ನಾನು ಪ್ರಾರ್ಥನೆಯಲ್ಲಿ ನಿಲ್ಲಿಸೋದಕ್ಕಿಂತ ಮುಂಚೆ ಇದುವರೆಗೂ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸದೆ ನಿಮ್ಮ ಜೀವಿತವನ್ನು ಯೇಸು ಸ್ವಾಮಿಗಾಗಿ ಕೊಡದೆ ಇನ್ನ ದೀಕ್ಷಾ ಸ್ನಾನ ತೆಗೆದುಕೊಳ್ಳದೆ ಕರ್ತನಿಂದ ದೂರ ನಿಂತವರು ಯಾರಾದರೂ ಇದ್ರೆ ಈ ರಾತ್ರಿ ನಾನು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತಾನೆ. ಅಂಥವ್ರು ಯಾರಾದರೂ ಇದ್ರೆ ಎಲ್ಲರ ಕಣ್ಣುಗಳನ್ನು ಮುಚ್ಚ್ರಿ, ಅಂಥವ್ರು ಮಾತ್ರ ಬಲಗೈಯನ್ನು ಮೇಲೆತ್ರಿ. ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತಾನೆ. ಇದುವರೆಗೂ ನಾನು ಯೇಸು ಸ್ವಾಮಿಗಾಗಿ ನನ್ನ ಜೀವಿತವನ್ನು ಸಮರ್ಪಿಸಲಿಲ್ಲ. ಕರ್ತನಾದಂತ ಯೇಸು ಕ್ರಿಸ್ತನನ್ನು ಇದುವರೆಗೂ ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಲಿಲ್ಲ. ಇದುವರೆಗೂ ನನ್ನ ದೀಕ್ಷಾಸ್ನಾನ ತೆಗೆದುಕೊಳ್ಳಿಲ್ಲ. ದೇವರು ನನಗೊಂದು ಅವಕಾಶ ಕೊಟ್ಟರೆ ಈ ಕರ್ತನಲ್ಲಿ ನಾನು ಸೇರುವುದಕ್ಕಾಗಿ ನಾನು ಇಷ್ಟಪಡ್ತೀನಿ ಅಂತ ಹೇಳುವವರು ಯಾರಾದರೂ ಇದ್ರೆ ಅಂಥವರು ಬಲಗೈಯನ್ನು ಮೇಲೆತ್ರಿ. ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಇಷ್ಟಪಡ್ತೇನೆ. ಅನೇಕ ಕೈಗಳ ಮೇಲೆತ್ತಲ್ಪಡುತ್ತಾ ಇದೆ. ಇವತ್ತು ಇದುವರೆಗೂ ದೀಕ್ಷಾಸ್ನಾನ ತೆಗೆದುಕೊಳ್ಳದಿರುವವರು ಯಾರಾದರೂ ಇರುವುದಾದ್ರೆ, ಇದುವರೆಗೂ ದೀಕ್ಷಾಸ್ನಾನ ತೆಗೆದುಕೊಳ್ಳದೆ ಕರ್ತನಲ್ಲಿ ಸೇರದೆ ಇರುವವರು ಯಾರಾದರೂ ಇದ್ರೆ ಅಂಥವರು ಮಾತ್ರ ಎದ್ದು ನಿಂತ್ಕೊಳ್ಳಲಿ. ದೀಕ್ಷಾ ಸ್ನಾನ ತೆಗೆದುಕೊಳ್ಳದೆ ಯೇಸು ಸ್ವಾಮಿಗಾಗಿ ಇದುವರೆಗೂ ಜೀವಿತವನ್ನು ಕೊಡದೇ ಇರುವವರು ಯಾರಾದರೂ ಇದ್ರೆ ಅಂಥವರು ಮಾತ್ರ ಎದ್ದು ನಿಂತ್ಕೊಳ್ರಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಎದ್ದು ನಿಂತ್ಕೊಳ್ರಿ. ಅಂಥವರು ಮಾತ್ರ. ನಾನು ದೀಕ್ಷಾ ಸ್ನಾನ ತೆಗೆದುಕೊಳ್ತೀನಿ, ನಾನು ಯೇಸು ಸ್ವಾಮಿಗಾಗಿ ನನ್ನ ಜೀವಿತ ಕೊಡ್ತೇನೆ. ನೋಡ್ರಿ, ವಾಕ್ಯ ಇರೋ ಸ್ಥಳದಲ್ಲಿ ದೇವರ ಆತ್ಮನಿದ್ದಾನೆ. ದೇವರ ಆತ್ಮನಿರೋ ಸ್ಥಳದಲ್ಲಿ ರಕ್ಷಣಾ ಕಾರ್ಯಗಳು ಉಂಟಾಗುತ್ತೆ. ಇವತ್ತು ದುಃಖ ಪಡುವ ಕಾಲ ಅಲ್ಲ, ಇದು ಪರಲೋಕ ಸಂತೋಷ ಪಡುವ ಕಾಲ. ಇವತ್ತು ಅಂಥವರು ನನ್ನ ಮುಂದೆ ನಿಂತಿದ್ರೆ ನೀವು ಸಭೆ ಮುಂದೆ ಬನ್ನಿರಿ, ನಾವು ನಿಮಗಾಗಿ ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇನೆ. ಇದುವರೆಗೂ ನಾನು ದೀಕ್ಷಾ ಸ್ನಾನ ತೆಗೆದುಕೊಳ್ಳಲಿಲ್ಲ, ಯೇಸು ಸ್ವಾಮಿಗಾಗಿ ನನ್ನ ಜೀವಿತ ಕೊಡಲಿಲ್ಲ, ಇವತ್ತು ನಾನು ಕೊಡಲಿಕ್ಕಾಗಿ ಬಯಸ್ತೀನಿ ಅನ್ನೋರು ಅಂಥವ್ರು ಎದ್ದು ನಿಂತಿರೋರೆಲ್ಲ ಮುಂದೆ ಬನ್ನಿರಿ. ಎದ್ದು ನಿಂತಿರೋರೆಲ್ಲ ಮುಂದೆ ಬನ್ನಿರಿ, ಮುಂದೆ ಬನ್ನಿರಿ. ನಾವು ಸಭೆಯಾಗಿ ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇವೆ. ಶಖದಲ್ಲ, ಎಲ್ಲರೂ ಅಲ್ಲ, ಎಲ್ಲರೂ ಅಲ್ಲ. ಪಾಸ್ಟರ್, ದುಃಖ ಪಡೋ ಕಾಲ ಅಲ್ಲ, ಇದು ಪರಲೋಕ ಸಂತೋಷ ಪಡುವ ಕಾಲ. ಇದು ಎಲ್ಲರೂ ಬರಬೇಡ್ರಿ. ಬಿಡುಗಡೆ ಪ್ರಾರ್ಥನೆ ಅಲ್ಲ. ನಾನು ದೀಕ್ಷಾಸ್ನಾನ ತೆಗೆದುಕೊಂಡು ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಾನು ಸೇರ್ತೀನಿ ಎಂದು ಹೇಳುವವರು ಇಲ್ಲಿ ಮುಂದೆ ಬಂದಿದ್ದಾರೆ. ಇದುವರೆಗೂ ನಿಮ್ಮನ್ನು ಯಾವುದು ದೂರ ಆಗಲಿಸ್ತೋ ನನಗೆ ಗೊತ್ತಿಲ್ಲ, ಆದರೆ ಈ ದಿನ ಇಷ್ಟು ಜನ ಒಬ್ಬ ಪಾಪಿ ಮನ ತಿರುಗಿದ್ರೆ ಇಡೀ ಪರಲೋಕ ಸಂತೋಷ ಪಡುತ್ತೆ. ಇವತ್ತು ಇಷ್ಟು ಜನ ದೀಕ್ಷಾಸ್ನಾನಕ್ಕಾಗಿ ಮುಂದೆ ಬಂದಿದ್ದಾರೆ, ಇದು ಪರಲೋಕ ಸಂತೋಷ ಪಡುವ ಸಮಯ. ಎಲ್ಲರೂ ಕೈಗಳೆತ್ತಿ ಇವರಿಗಾಗಿ ಸ್ತೋತ್ರ ಹೇಳೋಣ. ಇವ್ರನ್ನ ಯಾರು ಒತ್ತಾಯ ಮಾಡಲಿಲ್ಲ, ಇವ್ರನ್ನ ಯಾರು ಬಲವಂತ ಮಾಡಲಿಲ್ಲ. ನಿಮ್ಮ ಹೃದಯನ ದೇವರ ಸಮ್ಮುಖದಲ್ಲಿ ಸಮರ್ಪಿಸಿ ಹೇಳ್ರಿ, ದೇವರೇ, ಇಷ್ಟು ದಿನ ನನ್ನ ವಾಕ್ಯ ಕೇಳಿದೆ ಅಪ್ಪ, ಆದರೆ ಯಾಕೆ ನಿನ್ನಿಂದ ನಾನು ದೂರ ಆಗಿದ್ದೀನೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತು
ನನ್ನ ಜೀವಿತವನ್ನು ನಿನ್ನ ಕೈಗಳಲ್ಲಿ ನಾನು ಸಮರ್ಪಿಸ್ತೇನೆ ಅಪ್ಪ. ನನ್ನನ್ನು ನಿನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆಯಪ್ಪ. ನಾನು ದೀಕ್ಷಾಸ್ನಾನ ತೆಗೆದುಕೊಂಡು ನಾನು ನಿನ್ನಲ್ಲಿ ಸೇರೋದಕ್ಕೆ ಮನಸ್ಸುಳ್ಳವನಾಗಿದ್ದೇನೆ. ಕರ್ತನೆ, ನೀನು ನನ್ನನ್ನು ಅಂಗೀಕರಿಸು ಎಂಬುದಾಗಿ ನಾ ಪ್ರಾರ್ಥನೆ ಮಾಡೋಣ. ಇನ್ನೊಂದ್ಸರಿ ಗಟ್ಟಿಯಾಗಿ ಅಪ್ಪ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಅಂತ ಹೇಳ್ರಿ. ಗಟ್ಟಿಯಾಗಿ ಪರಿಶುದ್ಧಾತ್ಮನಿಗಾಗಿ ಸ್ತೋತ್ರ ಎಂದು ಹೇಳ್ರಿ. ಅಪ್ಪ ನಿನ್ನ ರಕ್ಷಣೆ ಕಾರ್ಯಗಳಿಗಾಗಿ ಸ್ತೋತ್ರ ಎಂದು ಹೇಳ್ರಿ. ಎಲ್ಲರೂ ಗಟ್ಟಿಯಾಗಿ, ಇನ್ನ ಗಟ್ಟಿಯಾಗಿ ವಾಕ್ಯಕ್ಕಾಗಿ ಸ್ತೋತ್ರ ಹೇಳ್ರಿ. ಗಟ್ಟಿಯಾಗಿ ವಾಕ್ಯಕ್ಕಾಗಿ ಸ್ತೋತ್ರ ಹೇಳ್ರಿ. ಅಪ್ಪ ನೀನು ನನಗೆ ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ನೀನು ನನಗೆ ಕೊಟ್ಟಂತ ಪರಿಶುದ್ಧಾತ್ಮನಿಗಾಗಿ ಸ್ತೋತ್ರ. ನೀನು ನನಗೆ ಕೊಟ್ಟ ರಕ್ಷಣೆಗಾಗಿ ಸ್ತೋತ್ರ. ಕರ್ತನೆ, ನಿನ್ನ ವಾಕ್ಯದಿಂದ ನಾನು ಎಲ್ಲಾದರೂ ದೂರ ಆಗಿದ್ರೆ ನನ್ನ ಮನ ತಿರುಗಿ ಬರ್ತೇನೆ ಅಪ್ಪ. ನನಗೆ ನಿನ್ನ ವಾಕ್ಯ ಕೊಡು. ನಮ್ಮ ಸಭೆಗೆ ನಿನ್ನ ವಾಕ್ಯ ಕೊಡು. ನಾವು ವಾಕ್ಯ ಉಳ್ಳವರಾಗಿ ನಿನ್ನ ಸಮ್ಮುಖದಲ್ಲಿ ಬೇರೂರಿ ಬೆಳೆಯುತ್ತೇವೆ. ಗಟ್ಟಿಯಾಗಿ ವಾಕ್ಯಗಳಿಗಾಗಿ ಸ್ತೋತ್ರ ಹೇಳ್ರಿ. ನಾನು ನಿನ್ನ ವಾಕ್ಯವನ್ನು ನಂಬುತ್ತೇನೆ. ನಾನು ನಿನ್ನ ವಾಕ್ಯವನ್ನು ಕೈಗೊಂಡು ನಡೆಯುತ್ತೇನೆ. ನಿನ್ನ ವಾಕ್ಯದ ಪ್ರಕಾರ ನಾನು ಜೀವಿಸುತ್ತೇನೆ. ಪರಿಶುದ್ಧನಾದ ದೇವರೇ, ಈಗೋ ನಿನ್ನ ಜನರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಾನೆ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳುತ್ತೇನೆ, ವಾಕ್ಯದಲ್ಲಿರುವ ಎಲ್ಲ ಆಶೀರ್ವಾದಗಳು, ವಾಕ್ಯದ ಸಫಲತೆ, ವಾಕ್ಯದ ಸಮೃದ್ಧಿ, ವಾಕ್ಯದ ಜೀವ, ವಾಕ್ಯದ ಪರಿಶುದ್ಧಾತ್ಮನು ಯೇಸುವಿನ ನಾಮದಲ್ಲಿ ಇವರ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ ದೇವರೇ. ಇಂದಿನಿಂದ ವಾಕ್ಯದಲ್ಲಿ ಬಲಗೊಂಡವರಾಗಿ ನಿನ್ನ ನಾಮಕ್ಕಾಗಿ ಸಾಕ್ಷೀಕರಿಸೋದಕ್ಕೆ ನಮಗೆ ವಾಕ್ಯ ಸಾಕು ಎಂದು ವಾಕ್ಯದಲ್ಲಿ ನೆಲೆಗೊಳ್ಳೋದಕ್ಕೆ ನೀನು ನಿನ್ನ ಮಕ್ಕಳಿಗೆ ಕೃಪೆಯನ್ನು ದಯಪಾಲಿಸಪ್ಪ. ಆ ರೀತಿ ನೀನು ಮಾಡಿದಕ್ಕಾಗಿ ಸ್ತೋತ್ರ. ಅದು ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ. ಗಟ್ಟಿಯಾಗಿ ಹೇಳ್ರಿ ಆಮೆನ್.